70 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸಂಡೇ ಕೂತ್ಕೊಂಡು ಹೆಂಡತಿ ಮುಖ ಯಾಕೆ ನೋಡ್ತೀರಿ, ಬಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಮೈ ವೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಟು ವಾಚ್ ಹರ್ ಅಂತ ಹೇಳ್ತಾರೆ. ವಾಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ನ? 90 hours ಮಾಡಿ ಅಂತ ಹೇಳೋದು ಒಳ್ಳೆ ಮೆಸೇಜ್ ಆಗಿರೋದಿಲ್ಲ. ಯಾಕೆ ನೀವೆಷ್ಟು ದುಡ್ಡು ಮಾಡ್ತಾ ಇದ್ದೀರಾ ಆ್ಯಸ್ ಎ CEO? ಯುರೋಪಲ್ಲೆಲ್ಲ ಅರೌಂಡ್ 48 hours ಅಷ್ಟೇ ಮ್ಯಾಕ್ಸ್ ಮಾಡ್ಬೋದು ಅಂತ ಅವ್ರು ರೂಲ್ಸೇ ತಂದುಬಿಟ್ಟಿದ್ದಾರೆ. ಯಾಕಂದರೆ ಓವರ್ ಆಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ಬೋದು ಅಂತ. ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟೇ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇಲ್ಲ, ಇನ್ನೊಂದು 1 ಲಕ್ಷ ಬೇಕು, 1 ಲಕ್ಷ ಇಲ್ಲ 10 ಲಕ್ಷ ಬೇಕು. ನಿದ್ದೆಗೆ ನೀವು ಟೈಮ್ ಕೊಡ್ಲಿಲ್ಲ ಅಂದ್ರೆ ಘೋರ ಅಪರಾಧ. ಯಾವಾಗಲೂ 8 hours ಅನ್ನೋದು ಸರಿ ಇರೋದಿಲ್ಲ. ಇಲಾನ್ ಮಸ್ಕ್ ಓಕೆ 400 billion ವರ್ತ್ ಇದ್ದಾನೆ ಅಂದಾಗ ಎಲ್ಲರೂ ಅದೇ ಸೈಡ್ಗೆ ಹೋಗ್ತಾ ಇದ್ದಾರೆ. ಸ್ಟಡಿ ಕೂಡ ನಡೀತು, ಬ್ಲೂ ಝೋನ್ ಅಂತ ಹೇಳ್ಬಿಟ್ಟು. ಯಾಕೆ ಸೋಷಿಯಲ್ ಕನೆಕ್ಷನ್ ಬೇಕು ಅನ್ನೋದೇ ಪ್ರಶ್ನೆ ಬರುತ್ತೆ. ಎಲ್ಲರೂ ಅವ್ರವ್ರ ಮನೆಯಲ್ಲೇ ಟೀ ಕುಡೀರಿ, ಬಟ್ ಗೂಗಲ್ ಮೀಟಲ್ಲಿ ಅಟ್ಲೀಸ್ಟ್ ಮಾತಾಡೋಣ. ಆಲ್ರೆಡಿ 20ಗೆ ಬರೋ ಅಷ್ಟೊತ್ತಿಗೆ ಕೆಟ್ಟದ್ದೆಲ್ಲ ತಿಂದ್ಬಿಟ್ಟಿರ್ತೀವಿ ಈಗಿನ ಕಾಲದಲ್ಲಿ. ಬರೀ ಕೆಲಸನೇ ಲೈಫ್ ಅಲ್ಲ. ನಮ್ದು ಲೈಫ್ ಕ್ಯಾನ್ವಾಸ್ನ ನಾವು ನೋಡಿದಾಗ ಅದ್ರಲ್ಲಿ ಪೂರ್ತಿ ವರ್ಕನ್ನು ತುಂಬಿಸ್ಕೊಳ್ಳೋದು ತಪ್ಪಾಗುತ್ತೆ. ನನಗೆ 100 out of 100 ಬೇಕು ಅಥವಾ 98 ಬೇಕೇ ಬೇಕು. ಅವಾಗಲೂ ಓದ್ತಾನೆ ಇದ್ದರೆ ನಾನು ಟಾಪ್ ಆಗ್ತೀನ ಅನ್ನೋದು ಸರಿ ಅಲ್ವೇನು? ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಫಿಸಿಕಲಿ ಮೀಟ್ ಮಾಡೋದು ಪ್ರೊಫೆಷನಲ್ಸ್ ಹಂಗೆ ಇದ್ದಾರೆ. ಅಟ್ಲೀಸ್ಟ್ ಯಾರ್ದೋ ಜೊತೆ ಪಾರ್ಟಿಗೆ ಹೋಗಿ ಬರ್ತಿದ್ದೀನಿ ಅನ್ನೋದು. ಈಗಿನ ಜನರೇಷನ್ನ ಪ್ರಾಬ್ಲಮ್ ಏನಂದ್ರೆ ಬ್ರ್ಯಾಂಡ್ಗಳ ಹಿಂದೆ ಬಿದ್ದಿರೋದು. ನಾನು 1 ಕೋಟಿದ ಲೈಫ್ ಸ್ಟೈಲ್ನ ನಾನು ಈಗಲೇ ಅಡಾಪ್ಟ್ ಮಾಡ್ಕೊಳ್ಳೋದು ತಪ್ಪು. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಹೇಗೆ? ನಂಬರ್ 1 ಆಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಬೋದು. ಅದು ಎಕ್ಸ್ಪೆಕ್ಟೇಷನ್. ಆಗ್ತೀರಾ? ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಇಲ್ಲದೇ ಇದ್ರೆ ನಾವು ಏನೂ ಅಚೀವ್ ಮಾಡ್ದಂಗಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕಿಡ್ ಬೆಳೀತಾ ಇರಬೇಕಾದ್ರೆ ನಾವು ಹೇಳ್ಕೊಡ್ತಾ ಇರೋದು ದುಡ್ಡು ಮಾಡೋ ಸೆಟ್ಲ್ ಆಗೋ ಇದು. ಅದು ನಿಜ ಕೂಡ, ಅಂದರೆ ಬೇಕು ಕೂಡ ಅದು. ಆದರೆ ಖುಷಿ ಹೆಂಗೆ ಅನ್ನೋದು ಹೇಳ್ಕೊಡ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ಬೆಂಗಳೂರಿನ ಅತ್ಯಂತ ಪ್ರತಿಭಾನ್ವಿತ ಮತ್ತು ತಮ್ಮದೇ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇರುವ ಗಣ್ಯರನ್ನ ಕರೆಸೋದು, ಅವರ ಜೀವನದ ಕಥೆಯ ಜೊತೆಗೆ ನಮಗೆ ಏನು ಬೇಕೋ ಆ ಮಾಹಿತಿಯನ್ನ ಹೊರಗೆ ಎಳೆಯುವ ಪ್ರಯತ್ನ ಬೆಂಗಳೂರು ಬಸ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಟಾಪಿಕ್ ಏನಿದೆ ಅಂದರೆ, ಪ್ರತಿಯೊಬ್ಬರೂ ಕೂಡ ಎಜುಕೇಷನ್ ಮುಗಿಸಿದ ನಂತರ ಒಂದು ಅದ್ಭುತವಾದ ಕೆಲಸ ಸೇರ್ಕೋಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ತುಂಬ ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಬಹಳಷ್ಟು ಜನ ಅಂದ್ಕೊಳ್ತಿರ್ತಾರೆ. ಹಾಗೆಯೇ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ನಿಧಾನಕ್ಕೆ ಆ ಕೆಲಸದ ಜೋಶನ್ನು ಕಳೆದುಕೊಳ್ತಾ ಹೋಗ್ತಾರೆ. ಅಥವಾ ಕೆಲಸ ಮತ್ತು ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹಲವಾರು ಬಾರಿ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ. ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾಕೆ ಆ ಬ್ಯಾಲೆನ್ಸ್ ಎಲ್ಲಿ ಬಿಗಡಾಯಿಸುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ವೇರ್ ಇಟ್ ಗೋಸ್ ರಾಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಜೀವನ ಮತ್ತು ಕೆಲಸ ಎರಡೂ ಅವಿಭಾಜ್ಯ ಅಂಗಾನೆ. ಆದರೆ ಇವತ್ತು ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ, ಜೀವನಾನ್ ಬೇರೆ ನೋಡ್ತಾ ಇದ್ದೀವಿ ಹಾಗೂ ಕೆಲಸನ ಬೇರೆ ನೋಡ್ತಾ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ? ಅದರಲ್ಲೂ ಸ್ಪೆಷಲಿ ಯಂಗ್ಸ್ಟರ್ಸ್ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಏನಾ ಸಮಸ್ಯೆ, ಯಾಕಾಗತ್ತೆ, ಹಾಗೆ ಅದರಿಂದ ಹೊರಗೆ ಬರೋದು ಹೇಗೆ? ಇದ್ರ ಬಗ್ಗೆ ಮಾತನಾಡೋದಕ್ಕೆ ಟೆಕ್ ಸೇವಾದ ಕೋ-ಫೌಂಡರ್ ಆದ ನರೇನ್ ನಮ್ಮ ಜೊತೆ ಇದ್ದಾರೆ. ನರೇನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಭಾವನಾ ಅವರೇ. ಸೊ ಈ ಒಂದು ಚರ್ಚೆಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಸೊ ನೀವು ಹೇಳಿದಾಗೆ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ವೆಲ್ಬೀಯಿಂಗ್ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಈಗ ನಾನು ವೆಲ್ಬೀಯಿಂಗನ್ನು ಕನ್ನಡದಲ್ಲಿ ಏನಂತೀವಿ ಅಂತ ನೋಡೋಕೆ ಹೋದರೆ, ನಾರ್ಮಲಿ ಯೋಗಕ್ಷೇಮ ಅನ್ನೋದು ಒಂದು ಸರಿಯಾದ ಪದ ಇರಬಹುದು. ಸೊ ನೀವು ಹಿಂದಿನ ಕಾಲದಲ್ಲಿ ನೋಡ್ತಾ ಹೋದರೆ ನಾವು ಯೋಗಕ್ಷೇಮ ಅನ್ನೋದನ್ನು ನಾವು ತುಂಬ ಸರಳವಾಗಿ ಉಪಯೋಗಿಸ್ತಾ ಇರ್ತೀವಿ. ಯಾರನ್ನೋ ನೀವು ಮೀಟ್ ಆದರೆ ಯೋಗಕ್ಷೇಮ ವಿಚಾರಿಸ್ಕೊಂಡ್ರೆ ನೀವು ಎಲ್ಲ ಆರಾಮಾಗಿದ್ದೀರಾ ಅನ್ನೋದು. ಆದರೆ ಈಗ ಹೇಗಾಗ್ಬಿಟ್ಟಿದೆ ನಮ್ಮದು ಲೈಫ್ ಸ್ಟೈಲು ಹಾಗೂ ನಾವು ಕೆಲಸದ ಒತ್ತಡ ಹೇಗಾಗ್ಬಿಟ್ಟಿದೆ ಅಂದರೆ, ನಾವು ನಮ್ಮನ್ನು ನಾವೇ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕೆ ಟೈಮ್ ಇಲ್ಲದೆ ಇರೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅದು ಅಲ್ಲದೆ ನಾವು ನೆನಪಿಸಬೇಕಾಗಿ ಬಂದ್ಬಿಟ್ಟಿದೆ, ನೀವು ನಮಗೆ ಓಕೆ ನಮ್ಮ ಯೋಗಕ್ಷೇಮನ ವಿಚಾರಿಸ್ಕೊಳ್ಳಿ ಅಂತ ಹೇಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು ಈಗಿನ ಟೈಮ್ನಲ್ಲಿ. ಸೊ ಈ ಒಂದು ಚರ್ಚೆಗೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದ. ಸೊ ಥ್ಯಾಂಕ್ ಯು. ನಿಮಗೂ ಕೂಡ ಮೊದಲಿಗೆ ಧನ್ಯವಾದ. ಯಾಕೆಂದರೆ ನನ್ನ ಪ್ರಕಾರ ಇವತ್ತು ಎಲ್ಲರೂ ಎದುರಿಸ್ತಾ ಇರೋ ಸಮಸ್ಯೆನೇ ಇದಾಗಿದೆ. ವರ್ಕ್ ಎಲ್ರಿಗೂ ಬೇಕು, ಮನಿ ಎಲ್ರಿಗೂ ಬೇಕು. ದುಡ್ಡು ಮತ್ತು ಕೆಲಸ ಯಾರಿಗೆ ಬೇಡ ಹೇಳಿ? ಬೆಳಗ್ಗೆ ಎದೊಳ್ತಾ ಇದ್ದ ಹಾಗೆ ಯೋಚನೆ ಮಾಡೋದೇ, ತಿಂಗಳ ಸಂಬಳ ಬಂದರೆ ಇದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ, ಇಲ್ಲಿ ಖರ್ಚಾಗತ್ತೆ, ಇಷ್ಟು ಉಳಿತಾಯ ಮಾಡಬಹುದು ಅಂತಿರುತ್ತೆ. ಹಾಗೆ ಕೆಲಸದ ವಿಷಯದಲ್ಲಿ ಬಂದಾಗ ನಾನು ಈ ಎತ್ತರಕ್ಕೆ ಇರಬೇಕು, ಮತ್ತಷ್ಟು ಎತ್ತರಕ್ಕೆ ಇರಬೇಕು, ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿಯ ಜಾಗಕ್ಕೆ ನಾನು ರೀಚ್ ಆಗಬೇಕು. ಒಂದು ರೇಸ್ ಥರ ಆಗೋಗಿದೆ ಅಂತ ಅನಿಸುತ್ತೆ ಇವತ್ತಿನ ಜೀವನ. ಒಂದು ಮನಿ ಹಿಂದೆ, ಇನ್ನೊಂದು ಪೊಸಿಷನ್ಸ್ ಹಿಂದೆ.
ಆ ಆಸೆಗಳಿರಬೇಕು, ಮಹತ್ವಾಕಾಂಕ್ಷೆಗಳಿರಬೇಕು, ನಿಜ, ಇರಬಾರ್ದು ಅಂತಲ್ಲ. ಎಂಡ್ ಆಫ್ ದ ಡೇ ಮಹತ್ವಾಕಾಂಕ್ಷೆ ಇಟ್ಕೊಂಡೇ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಆದರೆ ಇತ್ತೀಚಿನ ದಿನದಲ್ಲಿ ಚರ್ಚೆಗೆ ಬಂದಿರುವಂತಹ ವಿಷಯ ಹೇಳ್ತೀನಿ. 70 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸಂಡೇ ಕೂತ್ಕೊಂಡು ಹೆಂಡತಿ ಮುಖ ಯಾಕೆ ನೋಡ್ತೀರಿ, ಬಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಮೈ ವೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಟು ವಾಚ್ ಹರ್ ಅಂತ ಹೇಳ್ತಾರೆ. ವಾಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ನ? ಹೆಂಗೆ ಕೆಲಸ ಮತ್ತು ಜೀವನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಈಗ ಅಟ್ಲೀಸ್ಟ್ ನೀವು ಹೇಳಿದಾಗೆ ಕೆಲವರು 70 ಅವರ್ ಮಾಡಿ ಅಂತ ಹೇಳ್ತಾರೆ, ಕೆಲವರು 90 ಗಂಟೆ ಮಾಡಿ ಅಂತ ಹೇಳ್ತಾರೆ. ಸೊ ಅದು ಅವ್ರು ಏನು ಮೆಸೇಜ್ ಅನ್ನೋದು ತುಂಬ ನಾವು ಚರ್ಚೆ ಮಾಡೋಂಥ ವಿಷಯನೇ, ಅವ್ರು ಯಾವ ಒಂದು ಮೀನಿಂಗ್ ಇಟ್ಕೊಂಡು ಹೇಳಿದರು ಅನ್ನೋದು. ಆದರೆ ಎಷ್ಟು ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಇತ್ತಿನ ದಿನಗಳಲ್ಲಿ ಅನ್ನೋದು ಕೂಡ ಚರ್ಚೆ ಮಾಡಬೇಕಾದ್ದೆ. ಯಾಕೆಂದರೆ ಈಗ ಆಯಿತು, ಹಂಗಾರೆ 90 ಅಲ್ಲ 70 ಅಲ್ಲ ಅಂದರೆ ಎಷ್ಟು ಅವರ್ ಮಾಡ್ತಾ ಇದ್ದೀವಿ ಅಂತ. ಈಗ ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೈನ್ ಮಾಡೋಕ್ಕೆ ಹೋದರೆ ಒಂದು ಕಂಪ್ನಿಗೆ ನಾರ್ಮಲಿ 40 ಅವರ್ಸ್ ಅಂತ ನಾವು ಸೈನ್ ಮಾಡಿರ್ತೀವಿ. ಓಕೆ 8 ಅವರ್ಸ್ ಪರ್ ಡೇ 5 ದಿನ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ನಾವು 40 ಗಂಟೆ ಮಾಡ್ತಾ ಇದ್ದೀವಾ ಅನ್ನೋದು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ನಾವು 40 ಗಂಟೆ ಅಂತ ನಾವು ಶುರು ಮಾಡಬಹುದು. ಮೇ ಬಿ ನಾನು ಜಸ್ಟ್ ಕಾಲೇಜಿಂದ ಬಂದುಬಿಟ್ಟು ಒಂದು ಜಾಬಿಗೆ ಸೇರಿದಾಗ 40 ಗಂಟೆ ವರ್ಕ್ ಮಾಡ್ತಾ ಇರ್ತೀನಿ. ಆದರೆ ಹೋಗ್ತಾ ಹೋಗ್ತಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಆ ಜಾಬ್ ಡಿಮ್ಯಾಂಡ್ ಮಾಡುತ್ತೆ. ಇಟ್ಸ್ ಎ ಪ್ರೈವೇಟ್ ಕಂಪನಿ, ಅದು ಬಿಸ್ನೆಸ್ ಮಾಡ್ತಾ ಇರುತ್ತೆ, ಪ್ರಾಫಿಟ್ಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ರೋಲ್ ಚೇಂಜ್ ಆಗ್ತಾ ಹೋದಾಗೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋದಾಗೆ ನಮ್ಮ ಆ ಟೈಮನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ನಾವು 8 ಅವರ್ಸ್ಲಿ ಎಲ್ಲ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನ್ಯಾಚುರಲಿ ನಾವು ಇಂಡಸ್ಟ್ರಿನ ನೋಡಿದ್ರೆ 40 ಅವರ್ಸ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ. ಇವೊಂದು ಅವ್ರು ಕೇಳ್ತಾ ಇರ್ಬೋದು, ಕೊಡಿ ನಮಗೆ 70 ಕೊಡಿ 90 ಕೊಡಿ ಅಂತ. ಪಾಪ ಆಲ್ರೆಡಿ ಕೊಡ್ತಾ ಇರ್ತಾರೆ ಜನ. ಸೊ ಅದನ್ನ ಸಂಬಳ ಏನು ಜಾಸ್ತಿ ಆಗೋದಿಲ್ಲ. ಆದರೆ ರೋಲ್ಸ್ ಈಗ 2 ಥರದ್ದು ಇರ್ತಾರೆ. ತುಂಬ ಜಾಸ್ತಿ ದುಡ್ಡು ಮಾಡ್ತಾ ಜಾಸ್ತಿ ಅವರ್ ಹಾಕಿ ಮಾಡ್ತಾ ಇರೋರು ಒಂದು ಬಂಚ್ ಇರ್ತಾರೆ. ಮೇ ಬಿ ಕಮ್ಮಿ ಪರ್ಸೆಂಟೇಜ್ ಇರ್ಬೋದು ಹೈಯರ್ ಲೆವೆಲ್ಸಲ್ಲಿರೋರು. ಅದೇ ಕೆಳಗಿನ ಲೋಯರ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಕಮ್ಮಿ ರೋಲಲ್ಲಿ ವರ್ಕ್ ಮಾಡ್ತಾ ಇರೋರು ಜಾಸ್ತಿ ಟೈಮ್ ಅವರು ಕೂಡ ಹಾಕ್ತಾ ಇರ್ತಾರೆ. ಸೊ ಅವರಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ದುಡ್ಡು ಸಿಗ್ತಾ ಇಲ್ಲ, ಜಾಸ್ತಿ ಟೈಮು ಕೊಡಬೇಕು ಅನ್ನೋದು. ಸೊ ಈ ಲೀಡರ್ಶಿಪ್ಪು ಈಗ ಯಾಕಂದ್ರೆ ನೀವು ಆ ಪಾಯಿಂಟ್ ಹೇಳಿರೋದ್ರಿಂದ ಆ್ಯಸ್ ಲೀಡರ್ಸು ಒಬ್ಬರು ಓಕೆ 90 ಅವರ್ಸ್ ಮಾಡಿ ಅಂತ ಹೇಳೋದು ಒಳ್ಳೆ ಮೆಸೇಜ್ ಆಗಿರೋದಿಲ್ಲ. ಪ್ರಕಾರ ಒಳ್ಳೆ ಮೆಸೇಜ್ ಆಗಿರೋದಿಲ್ಲ ಅದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಹೇಗೆ ಅಂದರೆ, ಈಗ ನೀವು ಬರೀ ಟೈಮಿಂದ ಅಳಿತೀರಾ ಅಂತ ಬರುತ್ತೆ. ಯಾಕಂದ್ರೆ ನಾನು 90 ಅವರ್ಸ್ ಆಫೀಸಲ್ಲಿ ಕೂತ್ಕೊಂಡು ಹೋಗ್ಬೋದು, ಬೇಕಾದರೆ ಏನೋ ಕಾಫಿ ಕುಡ್ಕೊಂಡು ಬ್ರೌಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಹೇಗೆ ಅಳಿತೀರಾ ಅನ್ನೋದು ಬರುತ್ತೆ. ಆದರೆ ನೀವು ಪ್ರೊಡಕ್ಟಿವಿಟಿ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಇಲ್ಲ ನೀವು ಅದನ್ನು ಹೆಂಗೆ ಮೆಷರ್ ಮಾಡ್ತೀರಾ? ಯಾಕಂದ್ರೆ ನಿಮ್ಗೆ ಏನು ಬೇಕು ಒಬ್ಬ ಎಂಪ್ಲಾಯಿಂದ? ಬರೀ ಟೈಮ್ ಬೇಕಾ, ಇಲ್ಲ ಅವ್ರ ಔಟ್ಪುಟ್ ಚೆನ್ನಾಗಿರಬೇಕು ಅಂತನಾ, ಅಥವಾ ಡೆಡಿಕೇಟೆಡ್ ಔಟ್ಪುಟ್ ಬೇಕು ಅಂತಾನೆ? ಯಾಕಂದರೆ ಪರ್ಫಾರ್ಮೆನ್ಸ್ ನೀವು 1 ಅವರಲ್ಲಿ ಬೇರೆ ಬೇರೆ ಥರ ಮಾಡ್ಬೋದು. ನಿಮ್ಮ ಮೂಡ್ ಮೇಲೆ ಹೋಗ್ಬೋದು, ಅಥವಾ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗ್ಬೋದು ಅಲ್ವಾ? ಸೊ ಅದನ್ನು ಮೆಜರ್ ಮಾಡ್ತೀವ ಅಂತ ಬರುತ್ತೆ. ಸುಮ್ಮನೆ ಬ್ಲ್ಯಾಂಕೆಟ್ ಆಗಿ ನನಗೆ 90 ಅವರ್ಸ್ ಎಲ್ಲರೂ ಕೊಡಿ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಅವಾಗ ಈ ಅದರ್ ಪ್ಯಾರಿಟೀಸ್ ಪಿಕ್ಚರಿಗೆ ಬಂದುಬಿಡುತ್ತೆ. ಯಾಕೆ ನೀವೆಷ್ಟು ದುಡ್ಡು ಮಾಡ್ತಾ ಇದ್ದೀರಾ ಆ್ಯಸ್ ಎ CEO? ಪಾಪ ಒಬ್ಬರು ಬೇರೆ ಜಸ್ಟ್ ಒಬ್ಬರು ಪ್ರೋಗ್ರಾಮರ್ ಆಗಿ ಎಷ್ಟು ದುಡ್ಡು ಮಾಡ್ತಾ ಇರ್ತಾರೆ, ನಮಗೂ ಅಷ್ಟೇ ಕೊಡ್ತೀರಾ ಅಂತ ಕೇಳ್ಬೋದು. ಈಗ ಕೋಟಿಗಟ್ಟಲೆ ಅವ್ರು ತಗೊಳ್ತಾ ಇದ್ದಾಗ ಒಬ್ಬರು CEO ಆಗಿ ನೀವೇನೋ ಕೊಡ್ಬೋದು 90 ಅವರ್ಸು, ನಾವು ಯಾಕೆ ಕೊಡಬೇಕು, ನಮಗೆ ಅಷ್ಟು ವಾಪಸ್ ಬಂದರೆ ಸರಿ ದುಡ್ಡು ಅಂತ. ಸೊ ಹಾಗಾಗಿ ಸುಮ್ಮನೆ ಜನರಲಾಗಿ 90 ಅವರ್ಸ್ ಅಂತ ಕೇಳೋದು ತಪ್ಪಾಗುತ್ತೆ. ಯಾಕಂದರೆ ಈಗ ನೀವು ಹಂಗೆ ನೋಡೋಕೆ ಹೋದರೆ ಯುರೋಪಲ್ಲೆಲ್ಲ ಅರೌಂಡ್ 48 ಅವರ್ಸ್ ಅಷ್ಟೇ ಮ್ಯಾಕ್ಸ್ ಮಾಡ್ಬೋದು ಅಂತ ಅವ್ರು ರೂಲ್ಸೇ ತಂದುಬಿಟ್ಟಿದ್ದಾರೆ. ಯಾಕಂದರೆ ಇದರಿಂದ ಎಫೆಕ್ಟ್ ಆಗುತ್ತೆ, ಓವರ್ ಆಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ಬೋದು ಅಂತ. ಬಟ್ 90 ಅವರ್ಸ್ ಯಾಕೆ ಅವ್ರು ಯೋಚಿಸ್ತಿದ್ದಾರೆ ಅಂದರೆ, ಅವ್ರು ಜನರಲ್ಲಾಗಿ ಅವರು ಮೆಸೇಜ್ ಏನು ಅಂದರೆ, ನಾವು ಪ್ರೊಡಕ್ಟಿವ್ ಇನ್ನೂ ಜಾಸ್ತಿ ಆಗಬೇಕು ಆ್ಯಸ್ ಎ ಕಂಟ್ರಿ ಅಂತ. ಹಾಗಂತ ನಾವು ಜಸ್ಟ್ ಕೆಲಸ ಮಾಡ್ತಾ ಇರೋರನ್ನೇ ತಂದುಬಿಟ್ಟು 90 ಅವರ್ ಮಾಡಿ ಅಂತಲೂ ಹೇಳೋದು ತಪ್ಪಾಗುತ್ತೆ. ಹಾಗಂತ ನೀವು ಓವರ್ ಆಲ್ ನಮ್ಮ ಕಂಟ್ರಿನ ನೋಡಿದ್ರೆ, ಈಗ ಬಿಸ್ನೆಸ್ ಮಾಡ್ತಿರೋರು ಜಾಸ್ತಿ ಅವರೇ ಮಾಡ್ತಾ ಇರ್ತಾರೆ, ಅವ್ರದ್ದು ಬಿಸ್ನೆಸ್ ನಡೆಸ್ತಾ ಇರೋರು ಎಲ್ಲ. ಬಟ್ ಅವರಿಗೆ ಈಗ ಬಿಸ್ನೆಸ್ ಮಾಡ್ತಾ ಇರೋರಿಗೂ ಒಬ್ಬ ಎಂಪ್ಲಾಯಿಗೂ ವಿ ಕಾಂಟ್ ರಿಯಲಿ ಕಂಪೇರ್ ಅನ್ಸುತ್ತೆ. ಯಾಕಂದ್ರೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಅವರದ್ದೇ ತನುಮನ ಧನ ಎಲ್ಲವೂ ಕೂಡ, ಏನೇ ಪ್ರಾಫಿಟ್ ಬಂದರೂ ಅದು ಅವರಿಗೇನೆ, ನಷ್ಟ ಬಂದರೂ ಅವರಿಗೇನೆ. ಸೊ ಎಂಡ್ ಆಫ್ ದ ಡೇ ಅವರೇ ಜವಾಬ್ದಾರರು. ಈಗ ಗೇನ್ ಮಾಡಿದ್ರು ಅಂತ ಹೇಳಿದ್ರು ಅದು ಪೂರ್ತಿ ಅವರ ಕಂಪನಿಗೆ ಬರುತ್ತೆ ಹೊರತು ದಟ್ ವೋಂಟ್ ಬಿ ಶೇರ್ಡ್ ಬೈ ಎಂಪ್ಲಾಯೀಸ್, ಶೇರ್ಡ್ ಫಾರ್ ದ ಎಂಪ್ಲಾಯೀಸ್. ಸೊ ಹಂಗಿರೋವಾಗ ಒಬ್ಬ ಮಾಲೀಕ ಕೆಲಸ ಮಾಡೋದಕ್ಕೂ ಅಥವಾ ಅಲ್ಲಿ ಎಂಪ್ಲಾಯಿ ಕೆಲಸ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಹೌದು, ಖಂಡಿತ ಅದು ಒಪ್ತೀನಿ. ಯಾಕಂದರೆ ಆ ಬಿಸ್ನೆಸ್ ಮಾಡಿದಾಗ ಅವರಿಗೆ ಏನೇ ಔಟ್ಪುಟ್ ಬಂದ್ರೂ ಅವರಿಗೆ ಬರುತ್ತೆ, ಹಾಗಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಎಕ್ಸಾಂಪಲ್ ಅನ್ನು ಕೊಟ್ಟಿರೋದು ಜನ ಮಾಡ್ತಾ ಇದ್ದಾರೆ, ಬಟ್ ಅದೇ ಬೇರೆ ಬೇರೆ ರೀಸನ್ಸಿಗೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಕ್ವಶನ್ಗೆ ಓಕೆ ಜಸ್ಟ್ ಆ್ಯಸ್ ಎನ್ ಎಂಪ್ಲಾಯಿ ಕೇಳೋದು ಸರಿನಾ ಅಂದರೆ ಅದು ಸರಿ ಅನ್ಸೋದಿಲ್ಲ. ಯಾಕಂದ್ರೆ ನೀವು ಅದನ್ನು ಹೆಂಗೆ ವ್ಯಾಲ್ಯೂ ಮಾಡ್ತೀರಾ ಅಂತಲೂ ಬರುತ್ತೆ. ಓಕೆ 1 ಅವರ್ಗೆ ಎಷ್ಟು ಕೊಡ್ತೀರಾ ನನಗೆ ಅಂತಲೂ ಬರುತ್ತೆ ಅವಾಗ.
ಅದೇ ಟೈಮಲ್ಲಿ ನಮಗೆ ಕಾಂಪಿಟೇಷನ್ ಜಾಸ್ತಿ ಆದಾಗ ಈಗೇನದು ನಮ್ಮದು ಈ ಎಕಾನಮಿದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತುಂಬ ಜನ ಈಗ ಜಾಬ್ ಲೆಸ್ ಆಗಿಬಿಟ್ಟು ಅಥವಾ ಹುಡುಕ್ತಾ ಇದ್ದಾರೆ ಅಂದಾಗ ಕೆಲವರು ರೆಡಿ ಇರ್ತಾರೆ, ಆಯಿತು ನಾನು ಜಾಸ್ತಿ ಅವ್ರು ಕೊಡೋಕ್ಕೆ ರೆಡಿ ಇದ್ದೀನಿ, ನನಗೆ ಕೆಲಸ ಕೊಡಿ ಅಥವಾ ನನಗೆ ದುಡ್ಡು ಬೇಕು ಅಂಥ ಟೈಮಲ್ಲಿ ಅದು ಪ್ಲೇ ಆಗುತ್ತೆ. ಬಟ್ ಓವರ್ ಆಲ್ ಈಗ ನಾವು ವೆಲ್ಬೀಯಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ 90 hours ವರ್ಕ್ ಮಾಡೋದು ಒಳ್ಳೇದಾ ಇಲ್ಲ, ಯಾಕೆ ಜನ ಬರೀ ವರ್ಕಲ್ಲೇ ನನಗೆ ನಾನು ಯಾಕೆ ಈ ಪ್ರಶ್ನೆ ತಗೊಂಡೆ ಅಂದರೆ ಓನ್ಲಿ ವರ್ಕಿಂಗ್ ಇಸ್ ನಾಟ್ ಲೈಫ್. ಬರೀ ಕೆಲಸನೇ ಲೈಫ್ ಅಲ್ಲ. ಲೈಫ್ ಇಸ್ ಡಿಫ್ರೆಂಟ್. ಕೆಲಸ ಜೀವನದ ಒಂದು ಭಾಗ, ಅವಿಭಾಜ್ಯ ಅಂಗ ಹೌದು, ಬಟ್ ಕೆಲಸನೇ ಜೀವನ ಅಲ್ಲ ಅಂತ ನನ್ನ ಕ್ವೆಶ್ಚನ್. ಹೌದು, ಯಾಕಂದರೆ ಅದಕ್ಕೆ ನಾನು ಜನರಲಾಗಿ ನಾನು ತುಂಬ ಜನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳೋದು, ನಮ್ಮದು ಲೈಫ್ ಕ್ಯಾನ್ವಾಸ್ನ ನಾವು ನೋಡಿದಾಗ ಅದರಲ್ಲಿ ಪೂರ್ತಿ ವರ್ಕನ್ನು ತುಂಬಿಸ್ಕೊಳ್ಳೋದು ತಪ್ಪಾಗುತ್ತೆ. ಒಂದು ಬೇರೆ ಒಂದು ಡಾಟಾಗಿ ಇಟ್ಕೊಳ್ಳಿ ಅಥವಾ ಒಂದು ಚಿಕ್ಕ ಸರ್ಕಲ್ ಆಗಿ ಆ ಕ್ಯಾನ್ವಾಸಲ್ಲಿ ಇಟ್ಕೊಂಡ್ರೆ ಆ ಕ್ಯಾನ್ವಾಸ್ನಲ್ಲಿ ತುಂಬ ಬೇರೆದನ್ನು ತುಂಬ್ಕೊಳ್ಬೋದು. ಈಗ ಫ್ಯಾಮಿಲಿ, ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮದೇ ಏನೋ ಒಂದು ಹಾಬೀಸ್ ಇರ್ಬೋದು, ಯಾಕಂದ್ರೆ ನೀವು ಸೋಷಿಯಲ್ ಸರ್ಕಲ್ ಇರ್ಬೋದು. ಸೊ ಅದನ್ನೆಲ್ಲ ತುಂಬಿಸ್ಕೋಬೇಕಾಗತ್ತೆ. ಆದರೆ ಏನಾಗುತ್ತೆ, ಈಗ ನಾವು ಒಬ್ಬ ಸ್ಟೂಡೆಂಟು ವರ್ಕ್ ಲೈಫಿಗೆ ಎಂಟ್ರ್ ಆಗ್ತಾ ಇರಬೇಕಾದ್ರೆ ಅದು ಅವ್ರಿಗೆ ಗೊತ್ತಾಗಿರಲ್ಲ, ಇನ್ನು ಅವ್ರು ಹೊಸದು ಏನದು ಎಂಟಿ ಕ್ಯಾನ್ವಾಸ್ ಥರ ಅಂದ್ಕೊಳ್ತಾರೆ. ಇವೊಂದು ಅವ್ರದ್ದು ಆಲ್ರೆಡಿ ಇರ್ಬೋದು ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ, ಬಟ್ ಇಲ್ಲೇನು ಮಾಡ್ಬಿಡ್ತಾರೆ ಅವರು ಒಂಥರ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಬರೀ ವರ್ಕಲ್ಲಿ ತುಂಬಿಸ್ಬಿಡ್ತಾರೆ ಅದನ್ನು, ಅವ್ರು ಪೇಂಟ್ ಮಾಡ್ಕೋಬೇಕಂದ್ರೂ. ಸೊ ಅಲ್ಲೇನಾಗುತ್ತೆ, ಅವರು ಉಳಿದಿದ್ದನ್ನೆಲ್ಲ ಮಿಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಆ್ಯಂಡ್ ಅದು ನಿಮಗೆ ರಿಕವರ್ ಆಗೋದಕ್ಕೂ ಆಗೋದಿಲ್ಲ ಅವರು. ಯಾಕಂದರೆ ನೀವು ಈಗ ನೀವು ಹೇಳ್ದಾಗನೇ ಅವಾಗನೇ ಹೇಳ್ದಾಗನೇ ದುಡ್ಡು ಬೇಕು, ನನಗೆ ಫೇಮ್ ಬೇಕು, ಸಕ್ಸಸ್ ಬೇಕು ಅಂತ ಆ ರೇಸಲ್ಲಿ ಎಲ್ಲರೂ ಇರ್ತಾರೆ. ಆ್ಯಂಡ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಥವಾ ಸಿಗ್ತಾ ಇದೆಯಾ ಅನ್ನೋ ಅರಿವು ಕೂಡ ಇರೋದಿಲ್ಲ. ಯಾಕಂದರೆ ನಮ್ಗೆ ತುಂಬ ಪ್ರಾಬ್ಲಮ್ ಇರೋದು, ಈಗ ಕೆಲವೊಂದು ರಿಸರ್ಚೇ ಹೇಳುತ್ತೆ ಅರೌಂಡ್ 10 to 15% ಅಷ್ಟೇ ಸೆಲ್ಫ್ ಅವೇರ್ನೆಸ್ ಇದೆ ಜನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಂದರೆ ನಿಮಗೆ ಅವೇರ್ನೆಸ್ಸೇ ಇರೋದಿಲ್ಲ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಈಗ ಅವ್ರಿಗೆ ಅಟ್ಲೀಸ್ಟ್ ನಾನು ಕೆಲಸಕ್ಕೆ ಫಸ್ಟ್ ಹೋಗಿ ನಾನೀಗ ಒಬ್ಬ ವಿದ್ಯಾರ್ಥಿ ಆಗಿಬಿಟ್ಟು ಗೋಲ್ ಏನಿರುತ್ತೆ, ನಾನೀಗ ಮುಗಿಸ್ತೀನಿ, ನಾನು ಡಿಗ್ರಿ ಮುಗಿಸ್ತೀನಿ, ನನಗೆ ಒಂದು ಜಾಬ್ ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅಂತ ಅಷ್ಟೇ ಗೋಲ್ ಇರುತ್ತೆ. ಮೇ ಬಿ ಅದರಲ್ಲಿ ಒಳ್ಳೆ ಕಂಪ್ನಿ ಬೇಕು ಇದೆಲ್ಲ ಇರುತ್ತೆ, ಅದು ಅವರವರ ಟ್ಯಾಲೆಂಟು ಅಥವಾ ಅವರ ಬ್ರ್ಯಾಂಡಿಂಗ್ ಮೇಲೆ ಅವರು ಒಂದು ಎಂಟ್ರಿ ಆಗ್ತಾರೆ. ಆಮೇಲೇನು, ನನಗೆ ಇಷ್ಟು ಸ್ಯಾಲ್ರಿ ಬರ್ತಾ ಇದೆ, ಜಾಸ್ತಿ ಬೇಕು, ಈಗೇನು ಕಂಪ್ಯಾರಿಸನ್ ಬರುತ್ತೆ, ನನ್ನ ಫ್ರೆಂಡ್ಸ್ ಇಷ್ಟು ಮಾಡ್ತಾ ಇದ್ದಾರೆ, ನನಗಿಷ್ಟು ಬೇಕಾಗತ್ತೆ ಅಂತ. ಅವಾಗ ಅವ್ರ ಗೋಲ್ ಬರೀ ನಾನು ಎಷ್ಟು ಮಾಡಬಲ್ಲೆ, ಎಷ್ಟು ಮ್ಯಾಕ್ಸಿಮಮ್ ಮಾಡಬಲ್ಲೆ ಅನ್ನೋ ಆ ಒಂದು ಓಟದಲ್ಲೇ ಇರ್ತಾರೆ. ಆ ರೇಸಲ್ಲೇ ಅವರು ಮಾಡ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಅವರು ಬೇರೆ ಅದಕ್ಕೆ ಪ್ರಯಾರಿಟಿನೂ ಕೊಡೋಕ್ಕೆ ಹೋಗೋದಿಲ್ಲ, ಅಥವಾ ನಾನು ಸ್ಲೋ ಡೌನ್ ಮಾಡಬೇಕು ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಉಳಿಸ್ಕೊಂಡಿದ್ದೀನ. ವಿದ್ಯಾರ್ಥಿಗಳದೇ ತಗೋಣ, 100 ಮಾರ್ಕ್ಸಲ್ಲಿ 100 ಬೇಕು ನನಗೆ, 100 out of 100 ನನಗೆ ಬೇಕು. ಓಕೆ ಫೈನ್, 100 ಅಲ್ಲ ಅಂದರೂ 98 ಆದರೂ ಬರಬೇಕು ಫಾರ್ ದ ಫ್ಯೂಚರ್. ಈಗ ಓದಲೇಬೇಕು, ಟೈಮ್ ಕೊಡಲೇಬೇಕು ಅನ್ನೋವಾಗ ಡೆಫಿನೆಟ್ಲಿ ಅವ್ರು ಹೇಳ್ತಾರೆ, ಹೌದು ನಾನು ಆಟ ಆಡೋದಕ್ಕೆ ಹೋಗೋಕ್ಕಾಗಲಿಲ್ಲ, ಹೌದು ನಾನು ಫ್ಯಾಮಿಲಿ ಜೊತೆ ಕೂತು ಮಾತಾಡೋದಕ್ಕಾಗಲಿಲ್ಲ ಅಂತ. ಹೆಂಗದು ಬ್ಯಾಲೆನ್ಸ್ ಮಾಡೋದು? ಈ ಕಡೆ ನನಗೆ ಮಾರ್ಕ್ಸೂ ಬೇಕು, 100 ಮಾರ್ಕ್ಸೂ ಬೇಕು. ಅಂದರೆ ಕೆಲಸದ ಬಗ್ಗೆ ಮುಂದಕ್ಕೆ ಹೋಗೋಣ. ನೀವು ವಿದ್ಯಾರ್ಥಿ ಅಂತ ಹೇಳ್ತಿದ್ರೋದ್ರಿಂದ ನಾನು ಅದನ್ನೇ ತೊಗೊಳ್ತಾ ಇದ್ದೀನಿ. ನನಗೆ 100 out of 100 ಬೇಕು ಅಥವಾ 98 ಬೇಕೇ ಬೇಕು. ಆ್ಯಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಸ್ಯಾಕ್ರಿಫೈಸ್ ಅಲ್ವಾ? ಸೊ ಅದು ಈಗ ಡಿಪೆಂಡ್ ಆಗುತ್ತೆ. ಈಗ ನಾನು ಪೂರ್ತಿ ನನಗೆ ಓಕೆ ನಾನೀಗ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗಿ ಬರ್ತೀನಿ, ನನಗೆ ಉಳಿದಿರೋ ಟೈಮಲ್ಲಿ ಯಾವಾಗಲೂ ಓದ್ತಾನೆ ಇದ್ದರೆ ನಾನು ಟಾಪ್ ಆಗ್ತೀನ ಅನ್ನೋದು ಸರಿ ಅಲ್ವೇನೋ. ಕೆಲವ್ರಿಗೆ ಬೇಕಾಗಬಹುದು ತುಂಬ ಎಕ್ಸ್ಟ್ರಾ ಎಫರ್ಟು. ಬಟ್ ಇನ್ ಜನರಲ್ ಈಗ ನಾನು ಓಕೆ ಕಂಟಿನ್ಯೂಸ್ ಆಗಿ ನಾನು 4 hours ಕೂತು ಓದಿದ್ರೆ ನಾನು ಪ್ರೊಡಕ್ಟಿವ್ ಆಗಿರ್ತೀನ 4 hours ಅನ್ನೋದು ಕ್ವಶನ್ ಮಾಡೋ ಅಂಥದ್ದು. ನನಗೆ ಬ್ರೇಕ್ ತೊಗೊಳ್ಬೇಕಾಗ್ಬೋದು. ಯಾಕಂದರೆ ವರ್ಕಲ್ಲೇ ಜನರಲಾಗಿ ಹೇಳ್ತಾರೆ, ಒಂದು 20 ನಿಮಿಷ ಹತ್ಕೊಳ್ಳಿ, ಒಂದು 5 ನಿಮಿಷ ಬ್ರೇಕ್ ತೊಗೊಳ್ಳಿ ಈಗ ಅಂತ ನಾವು ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಬಂದಾಗ ಹೇಳೋ ಅಂಥದ್ದು. ಸೊ ನಾವು ಬ್ರೇಕ್ ತೊಗೊಂಡಾಗ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಮೇ ಬಿ ಸ್ವಲ್ಪ ವಾಕ್ ಹೋಗಿ ಬನ್ನಿ ಒಂದು 5 ನಿಮಿಷ, ನಿಮ್ದು ಇನ್ನೂ ಅವಾಗ ನಮ್ಮದು ಬ್ರೈನ್ ಕೂಡ ಇನ್ನೂ ಬೆಟರಾಗಿ ವರ್ಕ್ ಆಗ್ಬೋದು ಅಂತ. ಸೊ ಕೆಲಸಕ್ಕೂ ಹಾಗೆ ಸ್ಟೂಡೆಂಟ್ ಲೈಫಿಗೂ ನಾನು ಅದನ್ನೇ ಹೇಳ್ತೀನಿ. ನೀವು ಟಾಪರ್ ಆಗಬೇಕು ಅಂದರೆ ನೀವು ಫುಲ್ ಫ್ಲೆಡ್ಜ್ ಬರೀ ಓದ್ತಾನೆ ಇರಬೇಕು ಅನ್ನೋದಲ್ಲ, ಎಷ್ಟು ನಾವು ಗ್ರಹಿಸ್ತೀವಿ ಅದೆಲ್ಲ ಬರುತ್ತೆ. ಯಾಕಂದರೆ ಈಗ ಏನಾಗ್ಬಿಟ್ಟಿದೆ, ಪೇರೆಂಟ್ಸ್ ಎಲ್ಲ ಓಕೆ ಎಲ್ಲದಕ್ಕೂ ಕೋಚಿಂಗ್ಗೆ ಕಳಿಸ್ಲೇಬೇಕು. ಓಕೆ JEE ಓಕೆ ಫಸ್ಟ್ ಶುರು ಮಾಡೋದೇ PUC ಅಂತಲ್ಲ, ಓಕೆ JEE ಹೋಗಬೇಕು ಅಥವಾ ಏನೋ CETಗೆ ಹೋಗಬೇಕು, ಅಲ್ಲಿ ಸೇರಿಸೋಣ ಅಂತ. ಅಂದರೆ ಈಗ ನಾನು ಓದ್ತಿದ್ದ ಟೈಮಲ್ಲಿ ಕೋಚಿಂಗ್ದ ಅದೇ ಇರಲಿಲ್ಲ, ತುಂಬ ಶುರುವಾಗ್ತಿದ್ದ ಟೈಮು ನಾನು ಕೋಚಿಂಗಿಗೆ ಹೋಗಿರಲಿಲ್ಲ. ಈಗ ನೀವು ನೀವು ಓದ್ತಾ ಇದ್ದೀರಾ ಒಂದು ಕಡೆ, ಮೇ ಬಿ ಕಾಲೇಜಿಗೆ ಹೋಗಿ ಓದ್ತಾ ಇದ್ದೀರಾ ಅಂದರೆ ಅದರಲ್ಲೇ ಎಷ್ಟು ಎಫಿಷಿಯೆಂಟಾಗಿ ಟೈಮ್ ಯೂಸ್ ಮಾಡಬಹುದು, ನಿಮ್ದು ಅಟ್ಲೀಸ್ಟ್ ಮಾರ್ಕ್ಸನ್ನು ಪಡೆಯೋದಕ್ಕೆ ಇರ್ಬೋದು ಅಂತ. ಎಟ್ ದಿ ಸೇಮ್ ಟೈಮ್ ಈಗ ನಾವು ಅದೇ ಫಸ್ಟ್ ರ್ಯಾಂಕ್ ಟ್ರೈ ಮಾಡ್ತಾ ಇದ್ದಾರೆ ಒಬ್ಬ ಸ್ಟೂಡೆಂಟು ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ತುಂಬ ಜನ ನೋಡಿದ್ದೀನಿ 10th ರ್ಯಾಂಕ್ ಬಂದಿರೋರು ಇರ್ತಾರೆ, ಆಮೇಲೆ ಆವ್ರೇಜ್ ಆಗಿ ಒಬ್ಬ ವರ್ಕ್ ಪ್ರೊಫೆಷನಲ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಸೊ ನಿಮಗೆ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಜಸ್ಟ್
ಏನೋ 10th ಪಿ ಯು ಸಿಲಿ ಟಾಪರ್ ಇದ್ದರೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಥರದ ಸ್ಕಿಲ್ಸ್ ಬೇಕಾಗತ್ತೆ. ಯಾಕಂದರೆ ಲೈಫಲ್ಲಿ ಡಿಫ್ರೆಂಟ್ ಚಾಲೆಂಜಸ್ ಬರ್ತಾ ಇರುತ್ತೆ. ಈಗ 10th ಏನೋ ಟಾಪರ್ ಇರ್ತಾನೆ, ಪಿ ಯು ಸಿಲಿ ಟಾಪರ್ ಇರ್ತಾನೆ ಅಂದರೆ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಸರ್ವೈವ್ ಆಗ್ತಾನೆ ಅನ್ನೋದು ಕ್ವಶನೇಬಲ್ ಆಗುತ್ತೆ. ಯಾಕಂದರೆ ಅಲ್ಲಿ ಎಲ್ಲ ಜನನ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ವರ್ಕ್ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ಕಾನ್ಫ್ಲಿಕ್ಟ್ ಮ್ಯಾನೇಜ್ ಮಾಡೋಕ್ಕಾಗತ್ತಾ, ಎಗೇನ್ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅನ್ನೋದು ಡಿಫ್ರೆಂಟ್ ಸ್ಕಿಲ್ಸನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಬರೀ ಟಾಪರ್ ಆಗೋದಕ್ಕೆ ಬರೀ ಟೈಮ್ ಎಕ್ಸ್ಟ್ರಾ ಬೇಕು, ಉಳಿದಿದ್ದು ಮಿಸ್ ಮಾಡೋದು ಒಳ್ಳೆಯದಾ ಕೆಟ್ಟದಾ ಅಂತ ಯೋಚಿಸಿದಾಗ ಅವ್ರಿಗೆ ಎಲ್ಲದೂ ಬೇಕಾಗತ್ತೆ. ಯಾಕಂದರೆ ಇತ್ತೀಚೆಗೆ ನಾವು ಮೆಂಟಲ್ ಹೆಲ್ತಲ್ಲೂ ನೋಡಿದಾಗೂ ಈಗ ಮೇ ಬಿ ಒಂದು 10 ನಿಮಿಷಕ್ಕೆ ಮೊಬೈಲ್ ಕೊಟ್ಬಿಟ್ಟು ಬ್ರೇಕ್ ತಗೋ ಅಂತ ಹೇಳೋದು ತುಂಬ ತಪ್ಪಾಗತ್ತೆ. ಮೇ ಬಿ ಯಾಕಂದರೆ ಈಗ ಇತ್ತೀಚೆಗೆ ನನ್ನ ಕೆಲವರು ಗೂಗಲ್ ಕೊಲೀಗ್ಸ್ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದಾಗೂ ಅವರು ಕೆಲವೊಂದು ಇನಿಷಿಯೇಟಿವ್ ಮಾಡಬೇಕು ಅಂತ ಇದ್ದರು. ಅವರ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿರ್ಬೋದು, ಡಿಫ್ರೆಂಟ್ ಬೇರೆ ಬೇರೆ ಮಕ್ಕಳುಗಳು ಅವರಿಗೆ ಆಟ ಆಡೋಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಅವರಿಗೆ ಜೊತೆನೇ ಯಾರು ಬೇರೆ ಮಕ್ಕಳೇ ಸಿಗ್ತಾ ಇಲ್ಲ ಅಂತ. ಸೊ ಅದಕ್ಕೊಂದು ಕಮ್ಯುನಿಟಿ ಮಾಡ್ಕೊಂಡ್ಬಿಟ್ಟು ಎಟ್ಲೀಸ್ಟ್ ಫಿಸಿಕಲಿ ಮೀಟ್ ಆಗೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬ್ರೇಕ್ ಖಂಡಿತ ಬೇಕು. ಯಾಕಂದರೆ ಈಗ ಮೆಂಟಲ್ ಹೆಲ್ತ್ ಸ್ಪೇಸಲ್ಲೂ ಕೂಡ ಲರ್ನಿಂಗ್ ಡಿಸೇಬಿಲಿಟೀಸ್ಗೂ ಚಾಲೆಂಜಿಂಗ್ ಆಗಬಹುದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬರೀ ಓದೋದ್ರ ಬಗ್ಗೆ ಅಲ್ಲ, ಈ ಅದರ್ ಸೋಷಿಯಲ್ ಕನೆಕ್ಷನ್ಸ್ ಇರ್ಬೋದು, ಬೇರೆ ರೀತಿಯ ಒಂದು ಡೆವಲಪ್ಮೆಂಟಿಗೆ ಹೆಲ್ಪ್ ಆಗೋವಂಥ ವಾತಾವರಣ ಮಕ್ಕಳಾಗಲಿ ಅಥವಾ ಆ್ಯಸ್ ಎ ಜಾಬ್ ಪ್ರೊಫೆಷನಲ್ ಆಗಲಿ ಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಫಿಸಿಕಲಿ ಮೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದಾರೆ, ಅಕ್ಕಪಕ್ಕ ಕೂತು ಮಾತಾಡೋದು ಅಂತ. ಪ್ರೊಫೆಷ್ನಲ್ಸ್ ಹಾಗೆ ಇದ್ದಾರೆ. ಇವಾಗ ಮಂಡೇ ಟು ಫ್ರೈಡೇ ಈವ್ನಿಂಗ್ ಕೆಲಸ ಮಾಡ್ತಾರೆ, ಈವ್ನಿಂಗ್ ದೇ ವಿಲ್ ಗೋ ಫಾರ್ ದ ಪಾರ್ಟೀಸ್, ನೆಕ್ಸ್ಟ್ ಡೇ ಏನೋ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಈ ಪಾರ್ಟಿಗಳ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಇಸ್ ಇಟ್ ಗೋನ್ ವರ್ಕ್? ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಅಂತೂ ಇದ್ದೇ ಇರುತ್ತೆ, ಅಥವಾ ದೇ ವಿಲ್ ಗೋ ಟು ಸಮ್ ಪ್ಲೇಸಸ್, ಕೆಫೇಸ್, ಪಬ್ಸ್, ಇಲ್ಲಿಗೆ ಹೋಗಿ ನಾವು ಒಟ್ಟಿಗೆ ಸೇರ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಸ್ ಇಟ್ ಗೋನ್ ವರ್ಕ್? ಅದು ಹೆಲ್ಪ್ ಮಾಡುತ್ತಾ? ಈಗ ಜನರಲಾಗಿ ಸೋಷಿಯಲ್ ಕನೆಕ್ಷನ್ನು ಇಂಪಾರ್ಟೆಂಟ್ ಅನ್ನೋದು ವೆಲ್ ನೋನ್ ಥಿಂಗ್. ಅಂದರೆ ನಮಗೊಂದು ಸೋಷಿಯಲ್ ಕನೆಕ್ಷನ್ ಇರಬೇಕು ಅಂತ. ಈಗ ಪ್ರಶ್ನೆ ಬರೋದು ಆ ಸೋಷಿಯಲ್ ಕನೆಕ್ಷನ್ ಯಾವ ಲೆವೆಲಲ್ಲಿದೆ ಅಂತ ಹೇಳ್ಬಿಟ್ಟು. ನಾನು ಒಬ್ಬರ ಜೊತೆ ಟೈಮ್ ಸ್ಪೆಂಡ್ ಜಸ್ಟ್ ಮಾಡಿದೆ ಅಂದರೆ ಅದರಲ್ಲಿ ಆ ಬಾಂಡಿಂಗ್ ಬೆಳೆದಿದೆಯಾ, ಅಥವಾ ಆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಎಂಥ ಕ್ವಾಲಿಟಿ ಟೈಮ್ ಅನ್ನೋದು ಬರುತ್ತೆ. ಈಗ ಕೆಲವೊಮ್ಮೆ ನಾವು ಒಬ್ಬರ ಜೊತೆ ಸುಮ್ಮನೆ ಸೈಲೆಂಟಾಗಿ ಕೂತು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿರಬಹುದು. ಅದು ನಮ್ಮ ವೇವ್ ಲೆಂತ್ ಮೇಲೆ ಅಥವಾ ಕನೆಕ್ಷನ್ ಮೇಲೆ ವರ್ಕೌಟ್ ಆಗುತ್ತೆ. ಸೊ ಹಾಗಾಗಿ ಸೋಷಿಯಲ್ ಕನೆಕ್ಷನ್ ಅಂದರೆ ಒಬ್ಬರ ಜೊತೆ ಜಸ್ಟ್ ಟೈಮ್ ಸ್ಪೆಂಡ್ ಮಾಡೋದಷ್ಟೇ ಇರೋದಿಲ್ಲ. ಈಗ ನಾವು ಆಫೀಸ್ನಲ್ಲಿ ಆಬ್ವಿಯಸ್ಲಿ ಓಕೆ, ಈಗ ರಿಮೋಟ್ ವರ್ಕಿಗೂ ಆಫೀಸಿಗೂ ಡಿಫ್ರೆನ್ಸ್ ಖಂಡಿತ ಇರುತ್ತೆ. ನಾನು ಒಬ್ಬನೇ ಮನೆಯಲ್ಲಿ ಕೂತ್ಕೊಂಡು ಜಸ್ಟ್ ಲಾಗಿನ್ ಆಗಿದ್ದೀನಿ ಅನ್ನೋದಕ್ಕೂ ಆಫೀಸಲ್ಲಿ ಮುಖಗಳನ್ನು ನೋಡ್ಬೋದು ಅನ್ನೋದು ಅದು ಪಾಸಿಟಿವ್ ಇದ್ದೇ ಇರುತ್ತೆ. ಯಾಕೆಂದರೆ ಆ್ಯಸ್ ಎ ಹ್ಯೂಮನ್, ನಮ್ಮ ಹ್ಯೂಮನ್ ಫೇಸ್ ನೋಡಿದಾಗನೇ ಅದರದ್ದು, ಅಥವಾ ಈಗ ಏನೋ ಪೆಟ್ಟನ್ನು ಇಟ್ಕೊಂಡಾಗೂ ಸೇಮ್ ಥರದ ಒಂದು ಅದೊಂದು ಲೈಫ್ ಇದೆ, ಲೈಫ್ ಫಾರ್ಮ್ ನನ್ನ ಸುತ್ತಮುತ್ತ ಅನ್ನೋದಕ್ಕೆ ಪಾಸಿಟಿವ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಏನೂ ಮಾಡಿಲ್ಲ ಅನ್ನೋದಕ್ಕಿಂತನೂ ಅಟ್ಲೀಸ್ಟ್ ಯಾರ್ದೋ ಜೊತೆ ಪಾರ್ಟಿಗೆ ಹೋಗಿ ಬರ್ತಿದ್ದೀನಿ ಅನ್ನೋದು ಸ್ವಲ್ಪ ಬೆಟರ್ ಅಂತ ಅಂದ್ಕೊಳ್ತೀನಿ ನಾನು ಆಗ್ತಿದ್ದೀನಿ. ಆದರೆ ಅದು ನೆಗೆಟಿವ್ ಆಗಿ ಏನಾದ್ರು ಎಫೆಕ್ಟ್ ಆಗ್ತಾ ಇದೆಯಾ ಅಂತ. ನಾನು ಪಾರ್ಟಿಗೆ ಹೋಗಿ ಬರೀ ನಾನು ಕುಡಿತಾ ಇದ್ದೀನಿ ಅಂದರೆ ಅದು ಹೆಲ್ತಿಂದ ಎಫೆಕ್ಟ್ ಖಂಡಿತ ಆಗುತ್ತೆ. ಅದು ಇನ್ನೊಂದು ರೀತಿ ಕೆಟ್ಟ ಎಫೆಕ್ಟ್. ನೀವು ಒಂದು ಪಾಸಿಟಿವ್ ತೊಗೊಳಕ್ಕೆ ಹೋಗಿ ನನಗೆ ಹೆಂಗೆ ಅಂದರೆ ನನಗೆ ಫ್ರೂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಐಸ್ ಕ್ರೀಮ್ ಎಲ್ಲ ನಾನು ಏನೋ ಸವರ್ಕೊಂಡು ತಿಂತೀನಿ ಅಂದರೆ ನಿಮಗೆ ನೆಗೆಟಿವ್ದು ಇದೆ, ಪಾಸಿಟಿವ್ದು ಇದೆ, ನಾನು ನಲಿಫೈ ಆಗಿಬಿಡ್ಬೋದು ಅನ್ನೋದು ಒಂದು ರೀತಿಯಲ್ಲಿ. ಸೊ ನೀವು ಪಾರ್ಟಿ ಅಥವಾ ಈ ಕ್ಲಬ್ ಈ ಸಂಸ್ಕೃತಿನ ನೀವು ಹೇಳಿದ್ರೆ ಈಗ ಅದನ್ನು ಕ್ವಶನ್ ಮಾಡೋಕ್ಕಾಗೋದಿಲ್ಲ, ಅವರವರ ಲೈಫ್ ಸ್ಟೈಲು ಇದೆಲ್ಲ ಇರುತ್ತೆ. ಬಟ್ ನೀವು ಅದೇ ಥರದ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು. ನಾನೇನೋ ಮೆಡಿಟೇಷನ್ ಕ್ಯಾಂಪಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದಿರ್ಬೋದು, ಅಥವಾ ಏನೂ ಇಲ್ಲ, ನಾನು ಬೇಕಾದ್ರೆ ನಾವು ಫ್ರೆಂಡ್ಸ್ ಜೊತೆ ಯಾವಾಗಲೂ ಒಂದು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂಗ್ ಮೀಟಾಗಿ ಡಿಸ್ಕಸ್ ಮಾಡ್ತೀವಿ. ಅದು ನಾನು ಒನ್ ಆಫ್ ದಿ ನಂದು ಸೋಷಿಯಲ್ ನೆಟ್ವರ್ಕಿಂಗ್ ಇದರಲ್ಲಿ ನಾನು ಉಪಯೋಗಿಸೋ ಅಂಥದ್ದು. ನಾನು ಲೇಟ್ ನೈಟ್ ಪಾರ್ಟಿಗೆ ಹೋಗೋದಿಲ್ಲ, ಅದು ನನ್ನ ಇದು ಅಷ್ಟೇ ಅಲ್ಲ, ನನ್ನ ಇಂಟ್ರೆಸ್ಟ್ ಅಲ್ಲ ಅಷ್ಟೇ. ಸೊ ಆ ಥರದ್ದು ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ನೈಟ್ ಪಾರ್ಟಿಗೆ ಹೋಗಬೇಕು ಅಂತ ಏನಿಲ್ಲ. ಯಾಕಂದರೆ ನೀವು ನೈಟ್ ಪಾರ್ಟಿಗೆ ಹೋಗಿ ನಿಮ್ಮ ನಿದ್ದೆನೂ ಹಾಳಾಗತ್ತೆ, ಅದರಿಂದನೂ ಸ್ಟ್ರೆಸ್ ಬರ್ಬೋದು. ನಿದ್ದೆ ಹಾಳಾಗುತ್ತೆ, ಅದರ ಜೊತೆಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ದಟ್ ಲೀಡ್ಸ್ ಟು ಅನದರ್ ಪ್ರಾಬ್ಲಮ್. ಅದು ಮೆಂಟಲ್ ಹೆಲ್ತು ಹೌದು, ದೈಹಿಕ ಪ್ರಾಬ್ಲಮ್ಸು ಹೌದು. ಹಾಗಾಗಿ ನಾನು ಯಾಕೆಂದರೆ ಬೆಂಗಳೂರಿನಲ್ಲಿ ಇರೋದ್ರಿಂದ, ಬೆಂಗಳೂರಿನಲ್ಲಿ ಪಬ್ ಸಂಸ್ಕೃತಿಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಕಳೆದ ಒಂದು 5-10 ವರ್ಷಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ನೀವು ಎವ್ರಿ ಫ್ರೈಡೇ ಈವ್ನಿಂಗ್ ಶುರು ಆಯಿತು ಅಂದರೆ ಬೆಂಗಳೂರಿನಲ್ಲಿ ಒಂದು ಪಬ್ ನೈಟ್ ಶುರು ಆಗುತ್ತೆ. ಹಾಗಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಆ್ಯಂಡ್ ಬಹಳಷ್ಟು ಜನ
ಈ ಪಬ್ಬು ಪಾರ್ಟೀಸ್ ಹೋಗೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ನಾರ್ಮಲ್ ಇರಲ್ಲ, ಅವರ ಮಂಡೇನೂ ನಾರ್ಮಲ್ ಇರಲ್ಲ, ವರ್ಕ್ ಬ್ಯಾಲೆನ್ಸು ಅಲ್ಲಿ ಎಡವಟ್ಟಾಗುತ್ತೆ. ಅದೇ ಕಾರಣಕ್ಕೆ ಈ ಕ್ವೆಶ್ಚನ್ ತೊಗೊಂಡಿದ್ದೆ. ಈ ಸ್ಟ್ರೆಸ್ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ? ಅಂದರೆ ಈಗ IT ಪ್ರೊಫೆಷನಲ್ಸ್ನೇ ನಾವು ಮಾತನಾಡ್ತಾ ಇದ್ದೀವಲ್ಲ, ಸ್ಟ್ರೆಸ್ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ? ಐ ಡೋಂಟ್ ಥಿಂಕ್ ಇದು ಕೇವಲ IT ಪ್ರೊಫೆಷನಲ್ಸ್ದು ಪ್ರಾಬ್ಲಮ್ ಅಂತ ಅಲ್ಲ, ಯಾರೇ ಕೆಲಸ ಮಾಡ್ತಾ ಇದ್ರು ಅವ್ರು ಈ ಸ್ಟ್ರೆಸ್ಸನ್ನು ಅನುಭವಿಸ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ವೇರ್ ವೆಂಟ್ ರಾಂಗ್? ಸೊ ಈಗ ನಾವು ಜನರಲಿ ಹೌದು, ಸ್ಟ್ರೆಸ್ಸು ಮೇ ಬಿ ನಮ್ಮ ಈಗಿನ ನೀವು ಜನರಲಾಗಿ ನಾನು ಸ್ಟ್ರೆಸ್ ಬಗ್ಗೆ ಆನ್ಸರ್ ಮಾಡಬೇಕು ಅಂದರೆ ಮೇ ಬಿ ಜನರಲ್ ಲೈಫ್ ಸ್ಟೈಲ್ ಇರ್ಬೋದು, ಅದು ಜಸ್ಟ್ ITಗೆ ಅಲ್ಲ. ಈಗ ನಾವು ಫಾಸ್ಟ್ ಪೇಸ್ಡ್ ನಮ್ಮ ಪ್ರಪಂಚನೇ ಹಾಗೆ ನಡೀತಾ ಇದೆ, ಮೇ ಬಿ ಮೊಬೈಲಲ್ಲಿ ಎಲ್ಲ ಸಿಗ್ತಾ ಇರೋದಿರ್ಬೋದು. ಸೊ ಆ ಥರದ್ದು ಓವರಾಲ್ ನಮ್ಮ ಪ್ರಪಂಚನೇ ಹೇಗೆ ಹೋಗ್ತಾ ಇದೆ, ಟೆಕ್ನಾಲಜಿಲಿ ಅಡ್ವಾನ್ಸ್ಮೆಂಟ್ ಇರ್ಬೋದು ಅಥವಾ ಫ್ಯಾಮಿಲಿ ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಇರೋದಿರ್ಬೋದು, ಆ ಥರದ್ದು ಜನರಲಾಗಿ ಅದರಿಂದ ಇಂಡ್ಯೂಸ್ಡ್ ಆಗಿರೋ ಸ್ಟ್ರೆಸ್ ಇರುತ್ತೆ. ಅದೇ ನಾವು ಜಸ್ಟ್ IT ಪ್ರೊಫೆಷ್ನಲ್ಸ್ ಅಂತ ಹೋದಾಗ ನನ್ನ ಪ್ರಕಾರ ಶುರುವಾಗದೆ ನಾವು ವರ್ಕ್ ಲೋಡಿಂದ ಶುರುವಾಗುತ್ತೆ. ಯಾಕಂದರೆ ಅಲ್ಲಿ ಲಿಮಿಟೇಷನ್ಸ್ ಇರೋದಿಲ್ಲ, ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾ ಇರುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮು ನಾವು ಟೈಮ್ ಕೂಡ ಹೇಗೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ಬರುತ್ತೆ. ಯಾಕಂದರೆ ಅದೇ ನಾವು ಇನಿಷಿಯಲಾಗಿ ಹೇಳಿದಾಗೆ 40 ಅವರ್ಸ್ ಆಗಿ ಉಳ್ಕೊಳ್ಳೋದೇ ಇಲ್ಲ, ಅದು 19 ದಾಟಿ ಹೋಗ್ಬೋದು. ಸೊ ಹಾಗೆ ಇರಬೇಕಾದ್ರೆ ನಾನು ಎಷ್ಟು ಕೆಲಸ ಮಾಡಬಲ್ಲೆ ಅಥವಾ ಇಷ್ಟು ನಾನು ಮಾಡಬಲ್ಲೆ, ಆದರೆ ನನಗೆ ಇಷ್ಟು ಕೊಡ್ತಾ ಇದ್ದಾರೆ, ನಾನು ಹೇಗೆ ಮಾಡಲಿ? ಸೊ ಹಾಗಾಗಿ ಏನಾಗುತ್ತೆ, ಜನ ಸ್ಟ್ರೆಚ್ ಮಾಡೋಕ್ಕೆ ಶುರು ಮಾಡ್ತಾರೆ, ಲೇಟ್ ನೈಟ್ ವರ್ಕ್ ಮಾಡೋದಿರ್ಬೋದು. ಇವೆಲ್ಲ ಕಾಮನ್ ರೀಸನ್ಸ್ ಈ ಇಂಡಸ್ಟ್ರಿನಲ್ಲಿ ಸ್ಟ್ರೆಸ್ ಶುರು ಆಗದೆ ಅಲ್ಲಿಂದ. ನಾನು ಆರಾಮಾಗಿ ಹೋಗಿ ನಿದ್ದೆ ಮಾಡ್ತಿದ್ದೆ ಮನೇಲಿ, ಈಗ ಲೇಟ್ ನೈಟ್ ವರ್ಕ್ ಮಾಡಿ ಲೇಟಾಗಿ ಯಾವುದೋ ಕ್ಯಾಬ್ ತಗೊಂಡು 12ಗೆ 1ಗೆ ಹೋಗಬೇಕು, ನೋಡಿದ್ರೆ ಬೆಳಿಗ್ಗೆ ಮತ್ತೆ ಫೋನ್ ಬರುತ್ತೆ ಮೇ ಬಿ ಮ್ಯಾನೇಜರಿಂದ, ಆಯಿತಾ ವರ್ಕು ಅಥವಾ ಬನ್ನಿ ಅಂತ ಹೇಳ್ಬಿಟ್ಟು ಅಂತ. ಸೊ ಶುರುವಾಗದೆ ವರ್ಕ್ ಲೋಡಿಂದ ಸ್ಟ್ರೆಸ್ ಶುರು ಆಗುತ್ತೆ. ಟೈಮು ಎರಡು ಇಂಟರ್ ರಿಲೇಟೆಡ್ಡು. ಸೊ ಟೈಮೇ ಉಳಿಯೋದಿಲ್ಲ ಅಂದರೆ ನೀವು ಏನೇನು ಖುಷಿ ಕೊಡೋದು ಮಾಡ್ತಾ ಇದ್ರೆ ಅದಕ್ಕೆ ಟೈಮೇ ಇರೋದಿಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ತಾ ಇದ್ರಿಂದ ಟೈಮೇ ಇರೋದಿಲ್ಲ. ಅದು ನೀವು ಬೆಂಗಳೂರು ಅಂಥದ್ದಲ್ಲಿದ್ದು ನೀವು ಟ್ರಾಫಿಕ್ದು ಎಲ್ಲ ಸೇರ್ಕೊಬಿಟ್ರೆ ನೀವು ಯಾರನ್ನೂ ಮೀಟಾಗಿ ಮಾಡೋಕ್ಕೆ ಹೋಗೋದಿಲ್ಲ, ನೀವು ಹತ್ತಿರದಲ್ಲಿದ್ದರೂ ಮೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇವೆರಡು ಸ್ಟಾರ್ಟಿಂಗ್ ರೀಸನ್ಸ್ ಆಗುತ್ತೆ. ಇನ್ನು ಕೆಲವೊಂದು ಏನಂತ, ಈಗ ಮೇ ಬಿ ನಾನು ದುಡ್ಡು ಮಾಡೋದಕ್ಕೆ ಅಂತ ವರ್ಕ್ ಮಾಡ್ತಾ ಇರ್ತೀನಿ, ನನ್ನ ಇಷ್ಟಪಟ್ಟಷ್ಟು ದುಡ್ಡು ಬರ್ತಾ ಇಲ್ಲ ಅಂದಾಗ ಅದರಿಂದ ಸ್ಟ್ರೆಸ್ ಶುರುವಾಗುತ್ತೆ. ಯಾಕಂದರೆ ನಮ್ಮದು ಸೋಷಿಯಲ್ ಲೈಫ್ ನೋಡೋಕ್ಕೆ ಶುರು ಮಾಡ್ತೀವಿ, ಅಥವಾ ನಮ್ಮದು ಆಸ್ಪಿರೇಷನ್ಸ್ ಇರುತ್ತೆ. ನಾನೇನೋ ಕಾರ್ ತೊಗೋಬೇಕು ಅಂತೀನಿ, ಅಥವಾ ನನ್ನ ಫ್ರೆಂಡ್ ಒಳ್ಳೆ ಕಾರ್ ತೊಗೊಂಡಿದ್ದಾನೆ ಅಂತ ಕಂಪ್ಯಾರಿಸನ್ಸು ಶುರುವಾಗುತ್ತೆ. ಸೊ ಕೆಲವೊಂದು ನಮ್ಮ ಇಂಟರ್ನಲಿ ಅಂದರೆ ನಮ್ಮದು ಒಳಗಡೆಯಿಂದ ಬಂದಿರೋದಿರುತ್ತೆ, ನಮ್ಮಲ್ಲಿ ಕಂಟ್ರೋಲ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಅನ್ನೋದು ನಾನು ಕಂಟ್ರೋಲ್ ಮಾಡಬೇಕಾದದ್ದು ಅಥವಾ ನನ್ನ ಕಂಟ್ರೋಲ್ ಇರೋಂಥದ್ದು, ಬಟ್ ಅದನ್ನು ಸ್ಟಾರ್ಟ್ಸ್ ಫ್ರಮ್ ದ ಫ್ಯಾಮಿಲಿ. ನಿಜ, ನಿಮ್ಮ ಕುಟುಂಬದಿಂದಾನೇ ಶುರು ಆಗತ್ತೆ. ಪಕ್ಕದ ಮನೆ ಮಗು ಎಷ್ಟು ಮಾರ್ಕ್ಸ್ ತಗೊಳ್ತು ಅಂತ ಅಲ್ಲಿಂದ ಶುರು ಆಗತ್ತೆ. ಮತ್ತೆ IT ಪ್ರೊಫೆಷನಲ್ಲೇ ಅವರೊಂದು 30,000 ತಗೋತಿದ್ದಾರೆ, ನೀನು ನೋಡಿದ್ರೆ 20,000 ತಗೋತಿದ್ಯಾ ಅಂತ ಶುರು ಆಗುತ್ತೆ. ಸೋಷಿಯಲ್ ಕಂಪ್ಯಾರಿಸನ್ ಶುರು ಆಗುತ್ತೆ, ಸೋಷಿಯಲಿನೂ ಅದಾಗತ್ತೆ. ನೆಂಟರು ಫ್ರೆಂಡ್ಸು ಎಲ್ಲರೂ ಕಂಪೇರ್ ಮಾಡ್ತಾ ಇರ್ತಾರೆ. ಹೌ ಟು ಕಮ್ ಔಟ್ ಫ್ರಮ್ ದಟ್? ಅಂದರೆ ಅದರಿಂದ ನಮ್ಮನ್ನು ಆಚೆ ತಂದ್ಕೊಳ್ಳೋದು ಹೇಗೆ? ನೀವು ಹೇಳಿದಾಗೆ ಹೌದು, ಇದು ನಮ್ಮದು ಸಮಾಜನೇ ಹಾಗೆ ಹೋಗ್ತಾ ಇದೆ, ಕಂಪ್ಯಾರಿಸನ್. ಸೊ ಹಾಗಾಗಿ ಈಗ ಪೇರೆಂಟ್ಸ್ ಇರಬಹುದು, ಅಟ್ಲೀಸ್ಟ್ ಪರ್ಟಿಕ್ಯುಲರ್ಲಿ ಪೇರೆಂಟ್ಸು ಕಂಪ್ಯಾರಿಸನ್ನ ಕಮ್ಮಿ ಮಾಡೋಕ್ಕೆ, ಅದೇ ಹೇಳಿದ್ನಲ್ಲ, ನೀವು ನಿಮ್ಮ ಮಕ್ಕಳನ್ನ ಫಸ್ಟ್ ರ್ಯಾಂಕ್ ಬರೋದಿರ್ಬೋದು ಅಥವಾ ಪಕ್ಕದ ಮನೆಯವ್ರಿಗಿಂತ ಬೆಟರ್ ಆಗಿ ಮಾರ್ಕ್ಸ್ ತೊಗೊಳ್ಬೇಕು ಅನ್ನೋದು ಗೋಲಾಗಿ ಇಡಬಾರ್ದು. ಏನಿದನ್ನು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನಾ ಲೈಫಲ್ಲಿ? ಅವರು ನೆಮ್ಮದಿಯ ಜೀವನ ಮಾಡಬಲ್ರ? ಯಾಕಂದರೆ ನೀವು ಅವ್ರನ್ನ ಫಸ್ಟ್ ರ್ಯಾಂಕ್ ಬರ್ಸೋದಕ್ಕೆ ಹೋಗಿ ಟಾಪ್ ಕಂಪ್ನಿಗೆ ಸೇರಿಸಿ ಕೊನೆಗೆ ಅವರು ಬೇಜಾರಲ್ಲಿ ಅಥವಾ ಡಿಪ್ರೆಷನ್ನು, ಅಥವಾ ಈಗ ನೀವು ಇತ್ತೀಚಿನ ಲಾಸ್ಟ್ ಇಯರಲ್ಲೇ ನೋಡಿದರೆ ಸೂಸೈಡ್ ಕೇಸು ಕೂಡ ಫೇಮಸ್ ಆಯಿತು. ಸೊ ನಿಮಗೆ ಆ ಥರ ಎಂಡ್ ಆದರೆ ನಿಮ್ದು ಗೋಲ್ ಏನಾಯಿತು? ಯಾಕಂದರೆ ನೀವು ಎಲ್ಲದರಲ್ಲೂ ಫಸ್ಟ್ ಬರಬೇಕು ಅಥವಾ ನೀವು ಸೋಷಿಯಲ್ ಆಗಿ ಏನೋ ಒಂದು ಮಾನದಂಡ ಇಟ್ಬಿಟ್ಟು ಇದನ್ನು ರೀಚ್ ಆದರೆ ಮಾತ್ರ ಖುಷಿ ಬರಬಹುದು ಅಂತ ನಾವು ಬೆಳೆಸೋದು ತಪ್ಪು. ಸೊ ಮನೆಯಲ್ಲೇ ನಾವು ಅದನ್ನು ಕಲಿಸ್ಬೇಕಾಗತ್ತೆ. ಏನಂದರೆ ನೋಡಪ್ಪ, ನೆಮ್ಮದಿಯ ಜೀವನನ ಮಾಡಬೇಕು, ನಮಗೆ ಏನು ಸಿಗುತ್ತೆ ಅದನ್ನು ಖುಷಿ ಪಡಬೇಕು. ಯಾಕಂದರೆ ನಾವು ಈಗ ಏನಾಗ್ಬಿಟ್ಟಿದೆ, IT ಇಂಡಸ್ಟ್ರಿನಲ್ಲೇ ಇರ್ಬೋದು, ನಾನು ಈ ಎಷ್ಟು ದುಡ್ಡು ಮಾಡಬೇಕು ಅಥವಾ ಎಷ್ಟು ಅರ್ನ್ ಮಾಡಬೇಕು, ನನ್ನ ಲೈಫ್ ಸ್ಟೈಲ್ನ ಎಷ್ಟು ಮೇಲೆ ಏರಿಸ್ಕೋಬೇಕು ಅನ್ನೋ ಆ ರೇಸಲ್ಲಿ ಇರಬೇಕಾದ್ರೆ ನನಗೆ ಎಷ್ಟು ಸಾಕು ಅನ್ನೋದು ನಾವು ಮರ್ತೋಗ್ಬಿಟ್ಟಿದೆ. ಎಷ್ಟು ಎನಫ್ ಅನ್ನೋದು ಯಾರೂ ಇಟ್ಕೊಂಡೇ ಇಲ್ಲ. ಈಗ ಇಲಾನ್ ಮಸ್ಕ್ ಓಕೆ 400 ಬಿಲಿಯನ್ ವರ್ತ್ ಇದ್ದಾನೆ ಅಂದಾಗ ಎಲ್ಲರೂ ಅದೇ ಸೈಡ್ಗೆ ಹೋಗ್ತಾ ಇದ್ದಾರೆ, ಅದನ್ನೇ ರೇಸ್ ಥರ ಇಟ್ಕೊಂಡು. ಗೊತ್ತು ಅವ್ರಿಗೆ ಅಲ್ಲಿಗೆ ರೀಚ್ ಆಗೋದಿಲ್ಲ ಆಲ್ಮೋಸ್ಟ್ ಯಾರೂ, ಆದ್ರೂ ಅವರು ಒಂದು ಲಿಮಿಟೇಷನ್ ಅಥವಾ ಥ್ರೆಶೋಲ್ಡೇ ಇಟ್ಕೊಂಡಿಲ್ಲ, ಅದು ಪ್ರಾಬ್ಲಮ್ ಆಗೋದು. ಯಾಕಂದರೆ ಈಗ ಇವತ್ತು ಯಾರಿಗೋ ಕೇಳಿದ್ರೆ ನೀನು ಎಷ್ಟು ದುಡ್ಡು ಕೊಟ್ಟರೆ ನೀನು ಖುಷಿಯಾಗಿರ್ತೀಯಪ್ಪ
ಎಲ್ಲ ಬಿಟ್ಬಿಟ್ಟು ಆರಾಮಾಗಿರ್ತೀಯಾ ಅಂದರೆ ಮೇ ಬಿ ಈಗ ಅದರಲ್ಲೂ ನಿಮಗೆ ಈಗ ಪಾಸಿಟಿವ್ ಸೈಕಾಲಜಿಲಿ ಒಂದು ಬರುತ್ತೆ. ಈಗ ಹೆಂಗೆ ಅಂದರೆ ನಿಮಗೆ ರೆಫರೆನ್ಸ್ ಪಾಯಿಂಟ್ಸ್ ಬರುತ್ತೆ. ಏನಂದರೆ ನೀವು ಏನಾಗತ್ತೆ, ನಿಮಗೆ ಈಗ ಇವತ್ತು ನನ್ನ ಹತ್ರ ಒಂದು ಫೋನ್ ಇದೆ, ನನಗೇನು ಅನಿಸುತ್ತೆ, ನಾನು ಇನ್ನೂ ಬೆಟರ್ ಫೋನ್ ಬೇಕು ಅನಿಸುತ್ತೆ. ನನ್ನ ಹತ್ರ ಈಗ ಆ್ಯಪಲ್ ಫೋನ್ ಇಲ್ಲ, ಸೊ ನಾನು ನೋಡ್ಬಿಟ್ಟು ಓಕೆ ನನಗೆ ಆ್ಯಪಲ್ ಫೋನ್ ಬೇಕು ಅನಿಸುತ್ತೆ. ಸೊ ಅದನ್ನು ಯಾಕೆ ಅನಿಸುತ್ತೆ ಅಂದರೆ, ಒಂದು ಎಲ್ಲರ ಹತ್ರನೂ ಬೇರೆಯವ್ರ ಹತ್ರ ತೊಗೊಂಡಿದ್ದಾರೆ, ಅದು ಫ್ಯಾನ್ಸಿ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡು ಅಂತ ಹೇಳ್ಬಿಟ್ಟು. ಬಟ್ ಎಟ್ ದಿ ಸೇಮ್ ಟೈಮು ಯಾಕೆ ಅಂದರೆ ನನಗೆ ಖುಷಿ ಸಿಗುತ್ತೆ ಅಂತಾನೆ. ಯಾಕೆ ನಂಗೆ ದುಃಖ ಆಗತ್ತೆ ಅದನ್ನು ತೊಗೊಂಡ್ರೆ ಅಂತ ಯಾರು ತೊಗೊಳ್ಳೋದಿಲ್ಲ. ಬಟ್ ಪಾಸಿಟಿವ್ ಸೈಕಾಲಜಿಲಿ ಏನು ಹೇಳ್ತೀವಿ ಅಂದರೆ, ಇದೇನೇ ಇರ್ಬೋದು, ಈ ಥರ ಸ್ಟಫ್ಗಳನ್ನು ತಗೊಳ್ಳೋದಿರ್ಬೋದು, ನಾವು ತಗೊಂಡ ಮೇಲೆ ತಕ್ಷಣವೇ ಅದು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಇಷ್ಟು ಖುಷಿ ಸಿಗತ್ತೆ ನನಗೆ ಅನ್ನೋದು ಅಷ್ಟು ಸಿಗೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ಹಾಂ, ಯಾಕೆ ಅಂದರೆ ನಿಮಗೆ ಗೆಟ್ ಯೂಸ್ ಟು ದಟ್ ಅಂತ. ಸೊ ತುಂಬ ಬಟ್ ಆಫ್ಟರ್ ಸಮ್ ಟೈಮ್ ಅಲ್ಲ ಅದು ಕ್ವಿಕ್ ಆಗಿ, ಅಂದರೆ ನಾವು ತುಂಬ ಟೈಮ್ ನಮಗೆ ಖುಷಿ ಸಿಗುತ್ತೆ ಅಂದ್ಕೊಂಡಿರ್ತೀವಿ, ಇನ್ಸ್ಟೆಂಟ್ ಖುಷಿ ಸಿಗುತ್ತೆ. ನಮಗೆ ಎಕನಾಮಿಕ್ಸ್ ಅಲ್ಲಿ ಯೂಶಲಿ ಒಂದು ಉದಾಹರಣೆ ಕೊಡ್ತಾರೆ. ಮೊದಲಿಗೆ ಆ್ಯಪಲ್ ತಿಂದಾಗ ಬಹಳ ಖುಷಿ ಆಗ್ಬಿಡತ್ತೆ, ಎರಡನೇ ಆ್ಯಪಲ್ ತಿಂದಾಗ ಮೊದಲ ಆ್ಯಪಲ್ನಷ್ಟು ಖುಷಿ ಆಗಲ್ಲ ಅಂತ, ಮೂರನೇ ಆ್ಯಪಲ್ ತಿಂದಾಗ ಹಾಂ ಓಕೆ ಓಕೆ ಅಂತ ಅನ್ಸುತ್ತೆ ಅಂತ. ಯಾವುದೇ ವಸ್ತುನ ತೊಗೊಂಡಾಗ ಪ್ರಾಬಬ್ಲಿ ಅದು ಒಂದು ದಿನ ಖುಷಿ ಕೊಡುತ್ತೆ, ನೆಕ್ಸ್ಟ್ ಡೇ ಓಕೆ ಓಕೆ ಅನ್ಸುತ್ತೆ, ಮೂರನೇ ದಿನ ಓಕೆ ಓಕೆ ಅನ್ಸುತ್ತೆ, ನಾಲ್ಕನೇ ದಿನ ಪಕ್ಕದಲ್ಲಿ ಪ್ರೋ ತೊಗೊಂಡಿದ್ದಾರೆ ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ನಿಜ. ಸೊ ಅದು ಹೌದು, ನಾವು ಗೆಟ್ ಯೂಸ್ ಟು ದಟ್ ಆಗ್ತೀವಿ. ಬಟ್ ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಅದು ತುಂಬ ಬೇಗ ಆಗತ್ತೆ ಅಂತ. ಬೇಗ ಆಗುತ್ತೆ. ಹಾಂ, ಬೇಗ ಅಂದರೆ ಜನರಲ್ ಆಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ನನಗೆ ಈ ಫೋನ್ ತೊಗೊಂಡ್ರೆ ಇನ್ನೊಂದು ವರ್ಷ ನಾನು ಖುಷಿಯಾಗಿರ್ತೀನಿ ಅಂತ ಏನು ಅಂದ್ಕೊಂಡಿರ್ತಾರಲ್ಲ, ಅದು ಅವ್ರ ಎಸ್ಟಿಮೇಷನ್ ತಪ್ಪಾಗಿರುತ್ತೆ ಯಾವಾಗಲೂ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಒಂದು ವಾರದಲ್ಲೇ ಅವರಿಗೆ ಬೋರ್ ಆಗಿಬಿಟ್ಟಿರುತ್ತೆ ಅದನ್ನು ತೊಗೊಂಡಿದ್ದು ಅಂತ. ಸೊ ಅದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ತಗೊಳ್ಳೋಕ್ಕೂ ಮುಂಚೆ ಇದನ್ನು ರಿಯಲೈಸ್ ಮಾಡ್ಕೊಳ್ಳಿ, ನಿಮ್ಮ ಅವೇರ್ನೆಸ್ ಇರಲಿ. ನೀವು ಇಷ್ಟು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಂದು ವರ್ಷ ಖುಷಿಯಾಗಿರೋದಿಲ್ಲ, ಮೇ ಬಿ ಒಂದು ವಾರ ಖುಷಿಯಾಗಿರ್ತೀರ. ಅದು ಬೇಕಾ ಇಲ್ಲ ಈ ಫೋನೇ ಇಟ್ಕೊಂಡು ಆರಾಮಾಗಿರ್ತೀರ, ಆ ದುಡ್ಡನ್ನು ಬೇರೆ ಥರ ಯೂಸ್ ಮಾಡಿ ಅಂತ. ಸೊ ಅಂದರೆ ಅದು ಫೈನಾನ್ಷಿಯಲ್ ಲಿಟರಸಿ ಪಾಯಿಂಟ್ ಆಫ್ ವ್ಯೂ ಅಂತಲೂ ಆ ಥರದ್ದು ಹೆಲ್ಪ್ ಆಗುತ್ತೆ, ಒಂದು ಡಿಸಿಷನ್ ಮೇಕಿಂಗ್ ಇರ್ಬೋದು ಅಂತ. ಅಥವಾ ನಾವು ಟೈಮನ್ನು ಕೂಡ, ಯಾಕಂದರೆ ಟೈಮಿನ ವ್ಯಾಲ್ಯೂ ಅಂತ ನೋಡೋದೇ ಇಲ್ಲ ಯಾರು, ಅದು ಇನ್ನೊಂದು ಪ್ರಾಬ್ಲಮ್. ನಾವು ದುಡ್ಡಿನ ಹಿಂದೆ ಬಿದ್ದು ನಮಗೆ ಇರೋದೇ 24 ಗಂಟೆ ದಿನದಲ್ಲಿ ಅಂದಾಗ ನಾವು ಅದರದ್ದು ವ್ಯಾಲ್ಯೂನೇ ಹಾಕಿರೋದಿಲ್ಲ. ಯಾಕಂದರೆ ಕೆಲವ್ರು ಹೇಳ್ತಾರೆ ನಾನು 1 ಅವರ್ಗೆ ಇಷ್ಟು ದುಡಿತಾ ಇದ್ದೀನಿ ಅಂತೆಲ್ಲ. ಸೊ ಅದನ್ನು ನಾವು ಟೈಮ್ ಒಂದಕ್ಕೆ ಅದಕ್ಕೂ ಕೊಡಬೇಕಾದ್ರೆ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಯಾಕಂದರೆ ನನಗೆ ಕಂಪ್ನಿ ನನಗೆ 8 ಅವರ್ಸ್ ಕೇಳ್ತಾ ಇದೆ ಒಂದು ದಿನಕ್ಕೆ ಅಂದರೆ, ನಾನು ಉಳಿದಿದ್ದ ಅವರ್ಸಿಗೆ ನಾನು ವ್ಯಾಲ್ಯೂನ ಕಟ್ಟಿರಬೇಕು, ನನ್ನ ವರ್ತ್ ಅದು, ನನ್ನ ಟೈಮ್ ಇದು ಅಂತ. ಇಲ್ಲಾಂದರೆ ಏನಾಗುತ್ತೆ, ನೀವು 8 ಗಂಟೆ ನಿದ್ದೆ ಮಾಡ್ತಾ ಇದ್ದೀರಾ ಅಂದರೆ ಅದೆಲ್ಲ ಒಂದು 3 ಗಂಟೆ ತಗೊಂಡು ಕೊಡ್ತೀರಾ ಅದಕ್ಕೆ. ನೀವೇನೋ ಫ್ರೆಂಡ್ಸನ್ನ ಒಂದು 1 ಅವರ್ ಮೀಟ್ ಮಾಡ್ತಾ ಇದ್ದೀರಾ, ಅದನ್ನು ತೊಗೊಂಡು ಕೊಡ್ತೀರಾ. ನಿಮ್ಮ ಫ್ಯಾಮಿಲಿ ಜೊತೆ ಒಂದು 2 ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಅದರಿಂದ 1 ಅವರ್ ತೆಗೆದು ಕೊಡ್ತೀರಾ. ಯಾಕಂದ್ರೆ ನೀವು ವ್ಯಾಲ್ಯೂನೇ ಕಟ್ಟಿಲ್ಲ, ನೀವು ಬರೀ ಬ್ಯಾಂಕಿಗೆ ಬರ್ತಾರ ದುಡ್ಡನ್ನು ನೋಡ್ತಿರ್ತೀರ. ಸೊ ಅದೇ ರೀತಿ ಇನ್ನೊಂದು ನೀವು ನೋಡಿದ್ರೆ, ಈಗಿನ ಒಂದು ಡಿಜಿಟಲ್ ವರ್ಲ್ಡ್ನಲ್ಲಿ ಈ ಒಂದು ನೀವು ದುಡ್ಡಿನ ಹಿಂದೆ ಬಿದ್ದಿದ್ರೂ ಕೂಡ ನಾವು ಹಾರ್ಡ್ ದುಡ್ಡನ್ನು ನೋಡೇ ಇರೋದಿಲ್ಲ ನಾವು. ಯಾಕಂದರೆ UPI ಇರ್ಬೋದು, ನೀವು ಆನ್ಲೈನ್ ಇರ್ಬೋದು. ಸೊ ನೀವು ಏನೇ ದುಡಿದ್ರೂ ಯಾವುದೋ ಒಂದು ನಂಬರ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟಲ್ಲಿ. ಸೊ ಅದು ಕೂಡ ಒಂಥರ ವರ್ಚುವಲ್ ಆಗಿಬಿಟ್ಟು ನೀವು ಯಾವುದರ ಹಿಂದೆ ಬಿದ್ದಿದ್ದೀರಾ ಅಂತ ಕ್ವಶನ್ ಬರುತ್ತೆ. ಯಾಕಂದ್ರೆ ಅನ್ಲೆಸ್ ನೀವು ಅದನ್ನು ದುಡ್ಡನ್ನು ಯೂಸ್ ಮಾಡಲಿಲ್ಲ ಅಂದರೆ ಅದು ಬರೀ ನಂಬರ್ ತಾನೆ, ನಿಮ್ದು ಅಕೌಂಟಲ್ಲಿ ಒಂದು ನಂಬರ್ ತೋರಿಸ್ತಾ ಇರುತ್ತೆ. ಸೊ ತುಂಬ ಜನಕ್ಕೆ ಏನಾಗ್ಬಿಟ್ಟು ಈ ಒಂದು ಪೀಪಲ್ ಸ್ಟ್ರಗಲ್ ಮಾಡ್ತಾ ಇರೋದು ನಿಜ ಇನ್ ಜನರಲ್ ಆ್ಯಂಡ್ ಇನ್ IT ಇಂಡಸ್ಟ್ರಿ. ಆದರೆ ಎಟ್ ದಿ ಸೇಮ್ ಟೈಮ್ ದುಡ್ಡು ಮಾಡ್ತಾ ಇರೋರು ಆ ದುಡ್ಡನ್ನ ಯೂಸ್ ಮಾಡೋದಕ್ಕೂ ಯೋಚಿಸ್ತಾ ಇರೋದಿಲ್ಲ. ಇನ್ನೂ ನನಗೆ ಬೇಕಾಗ್ಬೋದೇನೋ, ನನಗಿನ್ನೂ ಫಿಯರ್ ಇರುತ್ತೆ ಅವ್ರಿಗೆ, ನಂಗೆ ನಾಳೆ ಇನ್ನೂ ಬೇಕು, ನಾನು ನೆಕ್ಸ್ಟ್ ಜನ್ರೇಷನಿಗೆ ಬೇಕಿರ್ಬೋದು. ಅವರೇ ಅದನ್ನು ಅನುಭವಿಸ್ತಾ ಇಲ್ಲದೆ ಇರೋದು ಕೂಡ ಒಂದು ಮೇಜರ್ ಸ್ಟ್ರೆಸ್ಸಿಗೂ ಪ್ರಾಬ್ಲಮ್ ಹೌದು. ಆ್ಯಂಡ್ ಅವರು ಗೋಲ್ ಏನಕ್ಕೆ ಮಾಡ್ತಾ ಇದ್ದಾರೆ ದುಡ್ಡು ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಅಂತ ನಾನು. ಎಂಡ್ ಆಫ್ ದ ಡೇ ಮನುಷ್ಯ ದುಡಿತಾ ಇರೋದು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ. ಆದರೆ ಒಂದು 60 ವರ್ಷದವರೆಗೆ ಪ್ರತಿದಿನ ದುಡ್ದು ಅಲ್ಲಿ ಇನ್ನೂ ಒಂದೇನಂದರೆ, ಈಗಿನ ಜನ್ರೇಷನ್ನ ಪ್ರಾಬ್ಲಮ್ ಏನಂದರೆ ಬ್ರ್ಯಾಂಡ್ಗಳ ಹಿಂದೆ ಮತ್ತು ಎಕ್ಸ್ಪೆನ್ಸಿವ್ ಗೂಡ್ಸ್ ಹಿಂದೆ ಬಿದ್ದಿರೋದು. 40,000 ಸಂಪಾದನೆ ಮಾಡ್ತಿದ್ದಾರೆ ಅಂದರೆ 38,000ಕ್ಕೆ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನು 2,000 ಇಟ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಪಕ್ಕದವ್ರು ನೀವೇ ಹೇಳಿದ ಹಾಗೆ ಐಫೋನ್ ತೊಗೊಂಡ್ರೆ ನಾನು ಒಂದು ಐಫೋನ್ ತೊಗೋಬೇಕು, ಗೂಚಿ ಬ್ಯಾಗ್ ತೊಗೊಂಡ್ರೆ ನಾನು ಒಂದು ಗೂಚಿ ಬ್ಯಾಗ್ ತೊಗೋಬೇಕು, ಇನ್ಯಾವುದೋ ಸಬ್ಯಸಾಚಿ ಬೆಲ್ಟ್ ಬೇಕು, ಹಿಂಗೆ ಓಡ್ತಾ ಇರ್ತಾರೆ. ಆದರೆ ನಾನು ಗಳಿಸ್ತಿರೋದೇನು, ಉಳಿಸ್ತಿರೋದೇನು, ಅಥವಾ ಖುಷಿ ಪಡ್ಕೊಳ್ತಿದ್ದೀನಿ ಯಾವ ರೇಂಜಲ್ಲಿ ನನ್ನ ಖುಷಿಗೆ ಸಿಗ್ತಾ ಇದೆ ಅನ್ನೋದರ ರೇಷಿಯೋನು ಅರ್ಥ ಮಾಡ್ಕೊಳ್ತಾ ಇಲ್ವಾ ಇವತ್ತಿನ ಜನ್ರೇಷನ್? ನಿಜ. ಈಗ ಒಂದು ನಾವು ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀವಿ ಅನ್ನೋದು, ವ್ಯಾಲ್ಯೂ ಸಿಸ್ಟಮ್ ಏನು ಅನ್ನೋದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಈಗ ನಂದು ಆ್ಯಸ್ ಎ ಪರ್ಸನ್ ನನ್ನ ಐಡೆಂಟಿಟಿ ಏನು ಅನ್ನೋದು ಒಂದು ಮುಖ್ಯ. ನನ್ನ ಐಡೆಂಟಿಟಿ ಹೇಗೆ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ಏನು ವ್ಯಾಲ್ಯೂ ಸಿಸ್ಟಮ್ ಇದೆ ಅಂತ. ಯಾಕಂದರೆ ಕೆಲವೊಂದು ನೀವು ಬೆಳೆದ ವಾತಾವರಣದಿಂದ ಕೆಲವೊಂದು ವ್ಯಾಲ್ಯೂ ಸಿಸ್ಟಮ್ ಬಂದಿರುತ್ತೆ.
ಸೊ ಫ್ಯಾಮಿಲಿಯಿಂದ ಬಂದಿರುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಬೇಸಿಕ್ ಆಗಿ ಬಂದಿರುತ್ತೆ. ಅದ್ರ ಜೊತೆ ನಾನು ಏನು ಇಂಪಾರ್ಟೆನ್ಸ್ ಕೊಡಬೇಕು ಲೈಫಲ್ಲಿ ಅನ್ನೋದು ನೆಕ್ಸ್ಟ್ ಒನ್. ಸೊ ಈಗ ಯಾಕಂದರೆ ಕೆಲವರು ಮೇ ಬಿ ಅವ್ರ ವಾತಾವರಣ ಚೆನ್ನಾಗಿದ್ದಾಗ, ಬೆಳೆದಿರೋ ವಾತಾವರಣ ಚೆನ್ನಾಗಿದ್ದಾಗ ಅವ್ರು ಒಂಥರ ಡಿಫಾಲ್ಟಾಗಿ ಬಂದುಬಿಟ್ಟಿರುತ್ತೆ. ಕೆಲವೊಂದು ನನಗೆ ಇದು ಬೇಕಪ್ಪ ಮುಖ್ಯ, ಹಾಗೆ ಈ ಥರ ಡಿಸಿಷನ್ ತೊಗೊಳ್ತೀನಿ ಅಂತ ಬಂದುಬಿಟ್ಟಿರುತ್ತೆ. ಕೆಲವೊಮ್ಮೆ ಅದು ಲ್ಯಾಕಿಂಗ್ ಇದ್ದಾಗ ಮೇ ಬಿ ನೀವು ಈ ಬ್ರ್ಯಾಂಡ್ಸ್ ಇರ್ಬೋದು, ಈ ಲೈಫ್ ಸ್ಟೈಲ್ ಇರ್ಬೋದು, ಜಾಸ್ತಿ ಅದಕ್ಕೆ ವಾಲ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಮೇ ಬಿ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಕೆಲವೊಂದು ಮಿಸ್ಸಿಂಗ್ ಇರ್ಬೋದು. ಸೊ ಅದನ್ನು ಫಿಲ್ ಮಾಡೋದಕ್ಕಾಗಿ ನೀವು ಈ ಮೇ ಬಿ ಅಡಿಕ್ಷನ್ಸ್ ಎಲ್ಲ ಆ ಥರದಲ್ಲೇ ಹೋಗುವಂಥ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ನೀವು ಐಡೆಂಟಿಟಿನ ಕೂಡ ಹುಡ್ತಾ ಇರ್ತೀರ. ಸೊ ಇದೆಲ್ಲೋ ಈಗ ಮೆಂಟಲ್ ಹೆಲ್ತ್ ರಿಲೇಟೆಡ್ ಸ್ಪೇಸಲ್ಲೂ ಕೆಲವೊಂದು ಇದನ್ನು ಟಚ್ ಮಾಡೋವಂಥ ಸಬ್ಜೆಕ್ಟು ಹಾಗೆ ನೋಡೋಕೆ ಹೋದರೆ. ಸೊ ನನಗನ್ಸತ್ತೆ ಈಗ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಕೇಳಕ್ಕೆ ಹೋದಾಗ ಒಂದು ಐಡೆಂಟಿಟಿನ ಹೇಗೆ ಬಿಲ್ಡ್ ಮಾಡ್ಕೋತೀರ ಅನ್ನೋದು ಕಾನ್ಷಿಯಸ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ನನ್ನ ಜೀವನ ಏನು, ನಾನು ಯಾತಕ್ಕೆ ಮಾಡ್ತಾ ಇದ್ದೀನಿ. ಯಾಕಂದರೆ ಬೈ ಡಿಫಾಲ್ಟ್ ಎಲ್ಲರೂ ಕೇಳ್ಕೊಳ್ಳೋದು ದುಡ್ಡು, ಮೇ ಬಿ ಒಂದು ಮನೆ ಬೇಕು. ಈಗ ಹಳೇದ ಕಾಲದ ಹೋಗೋ ಪ್ರಕಾರ ಒಂದು ಮನೆ ಸಾಕು, ಏನೋ ಒಂದು ಕಾರಿದ್ದರೆ ಸಾಕು, ಆ ಥರದ್ದು ನಿಂತು ಹೋಗಿಬಿಟ್ಟಿರೋದು. ಈಗ ಹಾಗೆ ನಿಲ್ತಾ ಇಲ್ಲ. ಮೇ ಬಿ ನನಗೊಂದು ಈ ಥರ ಫ್ಲ್ಯಾಟ್ ಬೇಕು ಅಂದ್ಕೊಳ್ಳೆ ನೆಕ್ಸ್ಟ್ ಇಲ್ಲ ನನಗೆ ಟಾಪ್ ಎಂಡ್ ಫ್ಲ್ಯಾಟ್ ಬೇಕು, ಅಲ್ಲಿಗೆ ಹೋಗ್ತೀನಿ, ನನಗೆ ಅಪಾರ್ಟ್ಮೆಂಟ್ ಬೇಕು ಅಥವಾ ವಿಲ್ಲಾ ಹೌಸ್ ಬೇಕು ಅಂತ. ಇಸ್ ಇಟ್ ರಾಂಗ್? ಅದಕ್ಕೆ ಏನು ಲೂಸ್ ಮಾಡ್ಕೋತಿದ್ದೀರಾ ಅನ್ನೋದನ್ನ ಯೋಚಿಸ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ತುಂಬ ಆಲ್ರೆಡಿ ದುಡ್ಡಿದೆ, ನಾನು ತುಂಬ ನನ್ನ ಜೀವನ ತ್ಯಾಗ ಮಾಡ್ದೇನೆ ನಾನು ಸಂಪಾದಿಸ್ತಿದ್ದೀನಿ ಅಂದಾಗೆಲ್ಲ ಅನುಭವಿಸ್ಬೋದು. ಆದರೆ ನನಗೆ ನಾನು ಗೇನ್ ಮಾಡ್ತಾ ಇರೋದು ಇಷ್ಟೇ ಇದೆ, ನಾನು ಇದು ಕೆಲಸ ಮಾಡ್ತಾ ಇರೋದು ನನಗೆ. ಈಗ ನಾನೇನೋ 1 ಲಕ್ಷ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ, ನಾನು 1 ಕೋಟಿದ ಲೈಫ್ ಸ್ಟೈಲ್ನ ನಾನು ಈಗಲೇ ಅಡಾಪ್ಟ್ ಮಾಡ್ಕೊಳ್ಳೋದು ತಪ್ಪು. ನಾನು ಖುಷಿಯಾಗಿ 1 ಕೋಟಿ ಮಾಡಿ ಆಮೇಲೆ ಆ ಲೈಫ್ನ ಅನುಭವಿಸೋದು ಓಕೆ. ಯಾಕಂದರೆ ನೆವರ್ ಎಂಡಿಂಗ್, ಅದು ಹೇಳಿದ್ನಲ್ಲ, ಈಗ ನೀವು 1 ಕೋಟಿ ಇರ್ಬೋದು, 100 ಕೋಟಿನೂ ಇರ್ಬೋದು, ಅದು ಕಂಟಿನ್ಯೂಸ್. ಅದರಲ್ಲಿ ನಾವು ಇಂಡಿವಿಜುವಲ್ ಆಗಿ ಏನು ಮಾಡಬೇಕಾಗತ್ತೆ ಅಂದರೆ ಜೀವನ ಇದಲ್ಲ ಅಂತ. ಅವಾಗ ಸ್ವಲ್ಪ ಮೇ ಬಿ ವಿತ್ ಏಜ್ ಕೆಲವರು ಸ್ಪಿರಿಚುಯಾಲಿಟಿ ಕಡೆ ಇನ್ಸ್ಟೆಂಟ್ ಬೇಕು ಅಂದ್ಕೊಳ್ಳೋದು ತಪ್ಪು ಅಂತೀರಾ? ಇನ್ಸ್ಟೆಂಟಾಗಿ ನನಗೆ ಎಲ್ಲವೂ ಬೇಕು, ಇನ್ಸ್ಟೆಂಟಾಗಿ ನಾನು ಒಂದು ಫ್ಲ್ಯಾಟ್ ತೊಗೋಬೇಕು. ಈಗ ನೀವು ಬೌಂಡ್ರಿ ಗೊತ್ತಿರಬೇಕು. ಯಾಕಂದರೆ ಫೈನಾನ್ಷಿಯಲ್ ಲಿಟ್ರಸಿ ಬೇಕಾಗುತ್ತೆ. ಯಾಕಂದರೆ ಬೌಂಡ್ರಿ ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ನಾನು ಕೆಲವರಿಗೆ ಈಗ ಇದನ್ನೂ ಹೇಳ್ತಾ ಇಲ್ಲ. ಈಗ ಏನಂದರೆ ನೀವು ಬಡವರು ಇನ್ನೊಬ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಹತ್ರ ಕಮ್ಮಿ ದುಡ್ಡಿದೆ ಹಾಗಂತ ನಿಮಗೆ ಲೈಫಲ್ಲಿ ಅನುಭವಿಸೋಕೆ ನೀವು ಅರ್ಹರಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇಲ್ಲ. ಯಾಕಂದರೆ ಅಲ್ಲಿ ನಮ್ಮದು ಇದನ್ನು ಬೇಕಾಗುತ್ತೆ. ಅದಕ್ಕೆ ನಾನು ಹೇಳೋದು, ಈಗ ಕೆಲವೊಮ್ಮೆ ಸ್ಪಿರಿಚುಯಾಲಿಟಿ ಸ್ವಲ್ಪ ಟಚ್ಚು ಬೇಕಾಗತ್ತೆ. ಆವಾಗ ಜೀವನ ಅನ್ನೋದೇನು, ನೀವು ಯಾತಕ್ಕಾಗಿ ಜೀವಿಸ್ತಾ ಇದ್ದೀರಾ, ಬರೀ ಈ ಲೈಫ್ ಸ್ಟೈಲ್ ಅಂತ ಏನಿದೆ ನಾವು ಬ್ರ್ಯಾಂಡು ಈ ಥರದ್ದು ಅದೇನಾ ಅನ್ನೋದು ಬರುತ್ತೆ. ಯಾಕಂದರೆ ಆ ಕಡೆಯಿಂದ ಥಿಂಕ್ ಮಾಡಿದಾಗ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ವ್ಯಾಲ್ಯೂ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್. ಯಾಕಂದರೆ ನಮಗೇ ಎಫೆಕ್ಟ್ ಆಗೋದು ನೆಗೆಟಿವ್ ಆಗಿ. ಯಾಕಂದರೆ ಇಲ್ಲಿ ಆಯಿತು ನನಗೆ ನನ್ನ ದುಡ್ಡು 1 ಲಕ್ಷ ಇದೆ, ನಾನು ಒಂದು 50 ಲಕ್ಷದ ಕಾರ್ ತೊಗೊಳಕ್ಕೆ ಹೋಗ್ತೀನಿ ಅಂತ ಅಂದಾಗ ನಾವೇ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅದರಿಂದ ಎಫೆಕ್ಟ್ ಆಗೋದು ನಿಮಗೆ ತಾನೆ. ಯಾಕಂದ್ರೆ ನೀವೇನೋ ಸಾಲ ಮಾಡ್ತೀರಾ, ಏನೋ ಬ್ಯಾಂಕ್ ಕೊಡ್ಬೋದು ಸಾಲ ನಿಮಗೆ, ಬಟ್ ಸಾಲ ತೀರಿಸೋರು ಯಾರು ನೀವು. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಕೆಲಸದಲ್ಲಿ ಮುಳುಗೋಗೋರು ನೀವೇ ತಾನೆ. ಅದೇ ಒಂದು ಲೇ ಆಫ್ ಆಗಿಬಿಟ್ರೆ ಅದರಿಂದ ಅನುಭವಿಸೋದು ಕೂಡ ನೀವೇ. ಸೊ ಅಲ್ಲೇನಾಗತ್ತೆ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ಬರೋದೇ ಇಲ್ಲ ಎಲ್ರಿಗೂ. ನಾನು ದುಡ್ಡಿನ ಒಂದು ಏನಿದೆ ಬುದ್ಧಿ ಬೇಕಲ್ವ ಅದನ್ನು. ಯಾಕಂದರೆ ಬರೀ ದುಡ್ಡು ಮಾಡೋದು ಅಷ್ಟೇ ಅಲ್ಲ, ದುಡ್ಡನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಥವಾ ಎಷ್ಟು ದುಡ್ಡು ನನ್ನ ಹತ್ರ ಈಗ ಕಷ್ಟ ಕಾಲದಲ್ಲಿ ಹೇಗೆ ಸರ್ವೈವ್ ಆಗಬೇಕು ಅನ್ನೋದ್ರ ಬಗ್ಗೆನೂ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಬ್ರ್ಯಾಂಡು ಇವೆಲ್ಲ ತಪ್ಪೇನಲ್ಲ, ಅದರದ್ದು ಅದು ಹೇಳಿದಾಗೆ ಬೌಂಡ್ರೀಸು ಎಷ್ಟು ಮಿತಿಲಿರಬೇಕು. ಅದರಿಂದ ನಾನೇನು ಲೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಯಾಕಂದರೆ ನಾನು ಅದರಿಂದ ನನಗೆ ಸ್ಟ್ರೆಸ್ ಬಂದುಬಿಟ್ಟು ನನ್ನ ಫಿಟ್ನೆಸ್ ಇರ್ಬೋದು, ನನ್ನ ಹೆಲ್ತ್ ಇರ್ಬೋದು, ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದ್ದರೆ ನಿಮ್ಮದು BP ರೈಸ್ ಆಗಿಬಿಟ್ಟಿರ್ಬೋದು. ಈಗ ಸೊ ನೀವು ಈಗ ಮಾತ್ರೆ ತಿಂದು ಇಲ್ಲ ನಾನು BP ನನ್ನ ಕಂಟ್ರೋಲ್ ಇಟ್ಕೊಳ್ತೀನಿ ಅನ್ನೋರು ಓಕೆ, ನೀವು ಎಲ್ಲದಕ್ಕೂ ನಾನು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಮೈಂಡ್ ಸೆಟ್ ಇದ್ದರೆ ಓಕೆ. ಬಟ್ ಇದ್ರದ್ದು ಏನು ಕಳ್ಕೊಳ್ತೀನಿ ಅನ್ನೋದು ಇರಬೇಕು. ಈಗ ಈ ಲೆಕ್ಕ ಗೊತ್ತಿರಬೇಕು, ನಾನು ಇದನ್ನು ನಾನು ತೊಗೊಂಡ್ರೆ ಏನು ಕಳ್ಕೊಳ್ತಾ ಇದ್ದೀನಿ ಅಂತ. ಯಾಕಂದರೆ ಹೇಳಿದಂಗೆ ಲೈಫಿನ ಕ್ಯಾನ್ವಾಸ್ ಎಲ್ಲದೂ ಲಿಮಿಟೆಡ್ಡೇ ಇರುತ್ತೆ. ನಾನು ಏನೋ ಒಂದು ಹಾಕಕ್ಕೆ ಹೋದರೆ ಏನೋ ಒಂದು ತೆಗೆದಿರಬೇಕಾಗತ್ತೆ. ನಮಗದು ರಿಯಲೈಸೇಷನ್ ಇರೋದಿಲ್ಲ. ಯಾಕಂದರೆ ಟೈಮ್ ಥರ ಜೀವನ ಟೈಮೇ ತಾನೇ. ನಾನು ಒಂದು ದಿನ ಹುಟ್ಟಿದ್ದೀನಿ, ಯಾವತ್ತು ಸಾಯ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರದ್ದು ನಮ್ಮದು ಲಿಮಿಟೆಡ್ ಅಂತ ಒಬ್ಬರಿಗೆ ಗೊತ್ತಿರುತ್ತೆ, ಇಂಥ ದಿನ ನೀವು ಮುಗೀತು ಅಂತ ಹೇಳ್ಬಿಟ್ಟು. ಬಟ್ ನಾವು ಏನು ಮಾಡ್ತೀವಿ, ಆ ಟೈಮನ್ನು ಎಲ್ಲ ಕಡೆಗೆ ಕೊಡಬೇಕಾಗತ್ತೆ. ಎಷ್ಟು ಎಲ್ಲಿಗೆ ಕೊಡ್ತೀವಿ ಅನ್ನೋದು ನಾವು ಅವಾಗ ಏನಾಗುತ್ತೆ, ಸುಮ್ಮನೆ ನನಗೆ ಬೇಕು ಅಂತ ಹೋಗೋದಲ್ಲ. ಯಾಕಂದ್ರೆ ನೀವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ.
ಸ್ಟ್ರೆಸ್ನಾಗ ಇಲ್ಲಿಗೆ ಎಷ್ಟು ಕೊಡಬೇಕು ಅನ್ನೋದು ಆ ಅವೇರ್ನೆಸ್ ಬೇಕಾಗತ್ತೆ ನಮಗೆ. ಆ ಅವೇರ್ನೆಸ್ ಬೆಳೆಸ್ಕೊಳ್ಬೇಕಾಗತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಹೇಗೆ ನರೇನ್? ಅಂದರೆ ಇವಾಗ ಕೆಲಸ ಶುರು ಮಾಡಿದ್ದೀನಿ, ಒಂದು 5 ವರ್ಷ ಆಗಿದೆ, ಬಟ್ ಐ ಆಮ್ ಫೀಲಿಂಗ್ ವೆರಿ ಸ್ಟ್ರೆಸ್ಡ್ ಅಂತ ಕೆಲವ್ರಿಗೆ ಅನಿಸುತ್ತೆ. ಐ ಕೆನಾಟ್ ಬ್ಯಾಲೆನ್ಸ್ ಅಂತ ಅನಿಸುತ್ತೆ. ಹೇಗೆ ಬ್ಯಾಲೆನ್ಸ್ ಅಂತ ಶುರು ಮಾಡೋದಾದರೂ ಹೇಗೆ? ಇವಾಗ ಒಬ್ಬ ಸ್ಟ್ರೆಸ್ ಇರೋವಂತಹ ವ್ಯಕ್ತಿ ಅಥವಾ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರೋ ವ್ಯಕ್ತಿ ಏನು ಮಾಡಬೇಕು? ಇದು ಅಟ್ಲೀಸ್ಟ್ ನಾನು ಅದನ್ನು ಯೋಚಿಸಿದ್ರೆ, ಈಗ ಇದು ಜನರಲಿ ಹೇಳೋದಕ್ಕಿಂತ ನಾರ್ಮಲ್ ಆಗಿ ಇದು ಸ್ಪೆಸಿಫಿಕ್ ಆಗಿ ಯೂಶ್ವಲಾಗಿ ಹೇಳ್ತೀವಿ. ಈಗ ಯಾರೋ ಒಬ್ರು ಬಂದ್ಬಿಟ್ಟು ನನಗೆ ಸ್ಟ್ರೆಸ್ ಅಂತ ಹೇಳಿದ್ರೆ, ಯಾಕಪ್ಪ ಸ್ಟ್ರೆಸ್ಸು ಅಂತಲೇ ಕೇಳ್ತೀವಿ. ಅಂದರೆ ಯಾವುದರಿಂದ ಸ್ಟ್ರೆಸ್ ಬರ್ತಾ ಇದೆ ಅಂತ ಅದನ್ನು ಫಿಕ್ಸ್. ಯಾಕಂದರೆ ಒಬ್ಬೊಬ್ಬರದ್ದು ಆಯಾ ಪರ್ಸ್ನಾಲಿಟಿ ಒಂದೊಂದು ಥರ ಇರುತ್ತೆ. ಈಗ ನಾನು ಹೇಳ್ದಂಗೆ, ಈಗ ಒಬ್ಬರು ಯಾರೋ ಟೈಮನ್ನು ಸುಮ್ಮನೆ ಅನ್ನೆಸೆಸರಿ ಏನೋ ಪಾರ್ಟಿ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡದೇ ಇರ್ಬೋದು, ಅವ್ರ ಸ್ಟ್ರೆಸ್ ಬೇರೆ ಥರ ಬರ್ತಾ ಇರ್ಬೋದು, ತುಂಬ ಬರೀ ಕೆಲಸದಲ್ಲೇ ಮುಳುಗೋಗಿ ಬರ್ತಾ ಇರೋದಿರ್ಬೋದು. ತುಂಬ ಪಾಪ್ಯುಲರ್ ಇರೋವಂಥವರು ಕೂಡ ಅಥವಾ ತುಂಬ ಸಕ್ಸಸ್ಫುಲ್ ಇರೋರು ಕೂಡ ಡಿಪ್ರೆಸ್ ಆಗಿರುವಂತಹ ಹಲವಾರು ಕೇಸಸನ್ನು ನಾವು ನೋಡಿದ್ದೀವಿ. ಫಾರ್ ಎನ್ ಎಕ್ಸಾಂಪಲ್, ಒಬ್ಬ ವೆರಿ ಫೇಮಸ್ ಬಾಲಿವುಡ್ ಸ್ಟ್ಯಾಂಡಪ್ ಕಾಮಿಡಿಯನ್ ವಾಸ್ ಅಂಡರ್ ಡಿಪ್ರೆಷನ್ ಫಾರ್ ಲಾಂಗ್ ಟೈಮ್ ಆ್ಯಂಡ್ ಸ್ಟಿಲ್ ಟೇಕಿಂಗ್ ಮೆಡಿಸಿನ್ಸ್ ಅಂತ ಕೇಳ್ಪಟ್ವಿ. ಹಾಗೆ ಕೆಲವು ಸ್ಟಾರ್ಗಳನ್ನು ನಾವು ಸ್ವಲ್ಪ ಸಿನಿಮಾ ರಿಲೇಟ್ ಮಾಡೋಣ ಅಂದರೆ ಬೇಗ ರಿಲೇಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಕೆಲವೆಲ್ಲ ಸ್ಟಾರ್ಸ್ ಉತ್ತುಂಗ ನೋಡಿರ್ತಾರೆ, ತುಂಬ ಸಕ್ಸಸ್ಫುಲ್ ಇರ್ತಾರೆ, ಅವರು ಡಿಪ್ರೆಷನಲ್ಲಿ ಇರ್ತಾರೆ. ವೈ ಇಟ್ ಹ್ಯಾಪನ್ಸ್? ಅಂದರೆ ಒಂದು ಕಡೆ ಸಕ್ಸಸ್ಸು ಇರುತ್ತೆ ಬಟ್ ಸ್ಟಿಲ್ ಡಿಪ್ರೆಷನ್. ಈಗ ಅದನ್ನು ಹೇಗೆ ನೋಡ್ಬೋದು ಅಂದರೆ, ಒಂದು ಸಿಂಪಲ್ ಈಸ್ ಎಕ್ಸ್ಪೆಕ್ಟೇಷನ್. ಒಂದು ಈಗ ನಾವು ಸ್ಟ್ರೆಸ್ ಹೇಗೆ ತೊಗೊಳ್ತೀವಿ ಅಂತಲೂ ಯೋಚಿಸ್ಬೇಕಾಗತ್ತೆ. ಈಗ ಯಾಕಂದರೆ ಸ್ಟ್ರೆಸ್ ಸುಮ್ಮನೆ ಬರುತ್ತಾ? ಇಲ್ಲ. ಕೆಲವೊಂದು ಎಕ್ಸ್ಪ್ಲಿಸಿಟ್ ಆಗಿ ನಾವು ಮಾಡೋದ್ರಲ್ಲಿ ಬರ್ಬೋದು. ಈಗ ನಾನು ಬೇಕಂತಲೇ ಎಕ್ಸ್ಟ್ರಾ ಕೆಲಸ ಮಾಡಿ ಸ್ಟ್ರೆಸ್ ಬರ್ಬೋದು. ನಾನು ನಿದ್ದೆನೇ ಇರೋದಿಲ್ಲ, ನನಗೆ ಜನರಲಾಗಿ 8 hours ನಿದ್ದೆ ಬೇಕು ಅಂತ ಹೇಳ್ತಾರೆ. ಅಥವಾ ಕೆಲವರು ಓಕೆ ನೀವು ಮೆಡಿಟೇಷನ್ ಎಲ್ಲ ತುಂಬ ಮಾಡ್ತಿದ್ರೆ ಕಮ್ಮಿ ನಿದ್ದೆ ಸಾಕು ಅಂತ ಹೇಳ್ತಾರೆ. ಬಟ್ ಅವಾಗ ಅವರು 2-3 ಗಂಟೆ ಮೆಡಿಟೇಷನ್ ಮಾಡ್ತಾ ಇರ್ತಾರೆ, ಸೊ ಕಂಪೇರ್ಡ್ ಟು ಬೇರೆಯವರು. ಸೊ ಕೆಲವೊಂದು ನಾವು ಎಕ್ಸ್ಪ್ಲಿಸಿಟ್ಟಾಗಿ ನಾವೇ ಡಿಸಿಷನ್ ತೊಗೊಂಡಿರೋದಿರುತ್ತೆ. ಈಗ ನನಗೆ ಜಾಸ್ತಿ ದುಡ್ಡು ಮಾಡಬೇಕು, ನಾನು 1 ಫಿಲಮ್ ಮಾಡೋ ಬದಲು ನಾನು 10 ಫಿಲಮ್ ಮಾಡ್ತೀನಿ ಅಂದಾಗ ಆಬ್ವಿಯಸ್ಲಿ ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾಕಂದರೆ ಟೈಮು ಕೊಡೋದು ಅಲ್ಲದೆ ಆ ಡಿಫರೆಂಟ್ ಎನ್ವೈರನ್ಮೆಂಟಿಗೆ ನೀವು ಏನೋ ಅದಕ್ಕೆ ಪರ್ಫಾರ್ಮ್ ಕೊಡೋದು ಇರ್ಬೋದು. ನೀವು ಯಾಕಂದ್ರೆ ನೀವು ತೊಡಗಿಸ್ಕೊಳ್ಬೇಕಾಗತ್ತಲ್ವ, ಅದು ನಾವೇ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಕೆಲವೊಂದು ನಮಗೆ ಗೊತ್ತಾಗ್ದೇನೆ ಸಬ್ಕಾನ್ಷಿಯಸ್ಲಿ ಆಗೋದು ಇರುತ್ತೆ. ಈಗ ನಾನು ಸಕ್ಸಸ್ಫುಲ್ ಆಗಬೇಕು, ನಾನು ನಂಬರ್ 1 ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಬೋದು. ಅದು ಎಕ್ಸ್ಪೆಕ್ಟೇಷನ್ನು. ಆಗ್ತೀರಾ? ನೀವು ಬರೀ ಎಫರ್ಟ್ ನಿಮ್ಮ ಕೈಲಿರೋದು, ನಿಮ್ಮ ಎಷ್ಟು ಕೊಡಬೇಕು ಎಫರ್ಟ್ ಅಷ್ಟೇ. ಅದು ಬಾಲಿವುಡ್ನ ಎಕ್ಸಾಂಪಲ್ ನೀವು ಕೊಡ್ತಾ ಇದ್ರಿ. ಆದರೆ ಕೆಲವು ತುಂಬ ಉತ್ತುಂಗದಲ್ಲಿರುವಂತಹ ಪರ್ಸ್ನಾಲಿಟೀಸ್ ಕೂಡ ಕೆಲವೊಂದು ಸಲ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ನಮಗೆ ಟೈಮ್ ಕೊಡಬೇಕು, ಇಲ್ಲದೇ ಇದ್ದರೆ ನಾವು ಏನೂ ಅಚೀವ್ ಮಾಡ್ದಂಗಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನಿಜ. ಇದು ಏನಾಗತ್ತೆ ಅಂದರೆ, ಈಗ ನಾವು ಹ್ಯಾಪಿನೆಸ್ ಅಥವಾ ಖುಷಿ ಎಲ್ಲಿದೆ ಅನ್ನೋದು ಕೂಡ ನಾವು ಯಾರು ಕಲಿಸ್ಕೊಡೋದಿಲ್ಲ. ಈಗ ನಾವು ಮನೆಯಲ್ಲಿ ಅಥವಾ ಮಕ್ಕಳಿಗೆ ಖುಷಿಯಾಗಿ ಹೇಗಿರೋದು ಅಂತ ನಾವು ಹೇಳ್ಕೊಡಲ್ಲ. ಯಾಕಂದರೆ ಒಂದು ಅಂದ್ಕೊಳ್ಳೋದು ನ್ಯಾಚುರಲ್ಲು ಅಂತ. ಅವರು ಆಟ ಆಡ್ತಾ ಹೋಗ್ತಾರೆ ಖುಷಿಲಿ ಅಂತ ಹೇಳ್ಬಿಟ್ಟು. ಬಟ್ ನಾವು ಹಳೇ ಅಥವಾ ನಾವು ತುಂಬ ವರ್ಷಗಳ ಹಿಂದೆ ಎಲ್ಲ ನೋಡಿದಾಗ ಮೇ ಬಿ ನಮ್ಮ ಸೋಷಿಯಲ್ ಸಿಸ್ಟಮ್ ಹೇಗೆ ಡಿಸೈನ್ ಆಗಿರುತ್ತೆ ಅಂದರೆ, ಅವ್ರು ಮೋಸ್ಟ್ಲಿ ಕಂಡಿಡ್ಕೊಂಡಿದ್ರು ನಿಜವಾದ ಖುಷಿ ಏನು, ಅದಕ್ಕೆ ತಕ್ಕಂತೆ ಸೋಷಿಯಲ್ ಲೈಫ್ ಡಿಸೈನ್ ಆಗಿತ್ತು ಅಂದ್ಕೊಳ್ತೀನಿ. ಯಾಕಂದರೆ ಮಕ್ಕಳು ಆಟ ಆಡ್ಕೊಂಡು, ಬೇರೆಯವ್ರ ಮಕ್ಕಳ ಜೊತೆ ಆಟ ಆಡಿಕೊಂಡು ಒಂದು ಸೋಷಿಯಲ್ ನೆಟ್ವರ್ಕ್ ಬೆಳೆದಿರೋದಿರ್ಬೋದು, ಅಥವಾ ಎಷ್ಟು ಇದೆ ಅದರಲ್ಲಿ ಖುಷಿ ಪಡ್ಕೊಂಡಿರೋದಿರ್ಬೋದು ಜೀವನನ. ಅಥವಾ ನಮ್ದು ಅವರು ಯಾಕಂದರೆ ಪ್ರಪಂಚ ಕನೆಕ್ಟ್ ಜಾಸ್ತಿ ಆಗದೆ ಇದ್ದಾಗ ಅವ್ರದ್ದೇ ಒಂದು ಲೋಕಲ್ ಏನೋ ಸ್ಪೇಸಲ್ಲೇ ಖುಷಿಯನ್ನು ಕಂಡಿಟ್ಕೊಳ್ಳೋದಿರ್ಬೋದು. ಇದು ನಮ್ಮ ಸೋಷಿಯಲ್ ಸ್ಟ್ರಕ್ಚರೇ ಆ ಆನ್ಸರ್ ಗೊತ್ತಿತ್ತು, ಹಾಗಾಗಿ ಅದನ್ನು ಫಾಲೋ ಮಾಡಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ, ಈಗ ಇತ್ತೀಚೆಗೆ ಒಂದು ಸ್ಟಡಿ ಕೂಡ ನಡೀತು, ಬ್ಲೂ ಝೋನ್ ಅಂತ ಹೇಳ್ಬಿಟ್ಟು. ನೆಟ್ಫ್ಲಿಕ್ಸಲ್ಲೂ ಕೂಡ ಅದ್ರದ್ದು ಡಾಕ್ಯುಮೆಂಟ್ರಿ ಎಲ್ಲ ಇದೆ. ಅದರಲ್ಲೂ ಅವರು ಹುಡ್ಕಕ್ಕೆ ಹೋಗಿರೋದು ಖುಷಿ ಜನಕ್ಕೆ ಯಾವ ರೀತಿಲಿ ಸಿಗ್ತಾ ಇದೆ. ಅಥವಾ ಆ ಬ್ಲೂ ಝೋನ್ನ ನಾವು ಟಾಪಿಕ್ಗೆ ತಗೊಂಡ್ರೆ, ಅವರು 100+ ಇಯರ್ಸ್ ಇರೋವಂಥ ಜನನ ಹುಡ್ಕೊಂಡು ಹೋದರೆ, 100+ ಇರೋ ಜನನ ಬರೀ ಒಬ್ಬೊಬ್ಬರನ್ನೇ ಅಲ್ಲ, ಅವರು ಏನು ಕಂಡಿಡ್ಕೊಂಡ್ರು ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಗುಂಪು ಇದ್ದಾರೆ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಆ ಪ್ರಾಜೆಕ್ಟ್ ಆ್ಯಕ್ಚುಲಿ 5 ಪ್ರದೇಶಗಳನ್ನು ವರ್ಲ್ಡ್ ವೈಡ್ ಐಡೆಂಟಿಫೈ ಮಾಡಿ, ಒಂದು ಜಪಾನು, ಒಂದು ಗ್ರೀಸ್, US ಆ್ಯಂಡ್ ಪೋರ್ಟರಿಕೋ ಅನಿಸುತ್ತೆ, ಒಂದು 5 ಸ್ಪೇಸನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಾರೆ 100+. ಅದು ಯಾಕೆ ಅಂತ. ಸೊ ಅದ್ರ ಡೀಟೇಲ್ಗೆ ಹೋಗೋಕ್ಕೆ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಒಂದು ಕಡೆ ಮೇ ಬಿ ನಮ್ದು ಹಳೆ ಸಿಸ್ಟಮಲ್ಲಿ ಅವ್ರ ಖುಷಿ ಏನು ಅಂತ ಕಂಡು ಇಟ್ಕೊಂಡು ಅದ್ರ ಪ್ರಕಾರ ಸೋಷಿಯಲ್ ಸಿಸ್ಟಮನ್ನು ಡಿಸೈನ್ ಮಾಡಿದ್ದಿರಬಹುದು.
ಈಗ ನಾವು ಹುಡುಕಕ್ಕೆ ಹೋಗ್ತಾ ಇದ್ದೀವಿ ಆ ಖುಷಿಗೆ ಏನು ಸೋಷಿಯಲ್ ಸಿಸ್ಟಮ್ ಇರಬಹುದು. ಯಾಕಂದ್ರೆ ನಾನು ಒಂದಿಷ್ಟು ಜನ ನೋಡ್ತಾ ಇದ್ದೀನಿ 100+ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ಲೆಟ್ಸ್ ಸೇ ಅಲ್ಲೊಂದು ಇದೆ, ಖುಷಿ ಹೇಗಿರಬೇಕು ಅನ್ನೋದು ಕಂಡಿಟ್ಕೊಂಡಿದ್ದಾರೆ. ನಾವು ಅದನ್ನು ಯಾರಿಗೆ ಹೇಳ್ಕೊಡ್ತಾ ಇಲ್ಲ. ಆ್ಯಸ್ ಎ ಕಿಡ್ ಬೆಳೀತಾ ಇರಬೇಕಾದ್ರೆ ಅಥವಾ ಒಬ್ಬರು ವರ್ಕ್ ಮಾಡ್ತಾ ಇರಬೇಕಾದ್ರೆ ನಾವು ಹೇಳ್ಕೊಡ್ತಾ ಇರೋದು ದುಡ್ಡು ಮಾಡು, ಸೆಟ್ಲಾಗೋ, ಅದು ನಿಜ ಕೂಡ, ಅಂದರೆ ಬೇಕು ಕೂಡ ಅದು. ಆದರೆ ಖುಷಿ ಹೆಂಗೆ ಅನ್ನೋದು ಹೇಳ್ಕೊಡ್ತಾ ಇಲ್ಲ. ಸೊ ಇಲ್ಲೆಲ್ಲ ನೀವು ಆ ಪ್ರಶ್ನೆ ಕೇಳಿದಾಗ ಯಾಕೆ ಸ್ಟ್ರೆಸ್ ತಗೋತಾ ಇದ್ದಾರೆ, ಯಾಕೆ ಫ್ಯಾಮಿಲಿ ಇಂಪಾರ್ಟೆಂಟು ಅಥವಾ ಈ ನೆಟ್ವರ್ಕಿಂಗು, ಸೋಷಿಯಲ್ ನೆಟ್ವರ್ಕು, ಕನೆಕ್ಷನ್ ಇಂಪಾರ್ಟೆಂಟು ಅಂತ ಹೇಳ್ತಿದ್ದಾರೆ ಅಂದರೆ ಅವರಿಗೆ ಖುಷಿ ಹೇಗಿರೋದು ಅಂತ ಯಾರು ಇನಿಷಿಯಲ್ ಆಗಿ ಬುಕ್ಗಳಲ್ಲಿ ಹೇಳ್ಕೊಟ್ಟಿರಲಿಲ್ಲ. ಅವ್ರು ಆಮೇಲೆ ಕಂಡುಹಿಡ್ಕೊಳ್ತಾ ಹೋದರು. ಅದೇ ಇನಿಷಿಯಲ್ ಆಗಿ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರೆ ಮೇ ಬಿ ಒಂದು ಹೈಸ್ಕೂಲಲ್ಲಿ ಒಂದು ಚಾಪ್ಟರ್ ಹೌ ಟು ಬಿ ಹ್ಯಾಪಿನೆಸ್ ನಂಗೆ ಗೊತ್ತಿಲ್ಲ ಇದೆಯಾ ಈಗ ಸಿಲೆಬಸ್ಸಲ್ಲಿ ಅಂತ ಹೇಳ್ಬಿಟ್ಟು ಒಂದು ಇದ್ದರೆ ಈ ಮೇ ಬಿ ಹೆಲ್ಪ್ ಆಗ್ಬೋದು. ಯಾಕಂದರೆ ನಿಮಗೆ ಮೈಂಡಲ್ಲಿ ಸ್ವಲ್ಪ ಇರತ್ತೆ ಎಲ್ಲೋ ಒಂದು ಕಡೆ. ಅಥವಾ ನಮ್ಮದು ಈವನ್ ಎವ್ಯಾಲ್ಯೂಷನ್ ಸಿಸ್ಟಮ್ ಇಟ್ ಸೆಲ್ಫ್ 100 ಮಾರ್ಕ್ಸು ನೀವು ಬರೀ ಓದೋದಕ್ಕೆ ಕೊಡೋದಕ್ಕಿಂತ ಬೇರೆ ಆ್ಯಕ್ಟಿವಿಟೀಸಿಗೆ ಒಂದು 20% ಇಟ್ಟುಬಿಟ್ಟು ಓವರ್ ಆಲ್ ಒಳ್ಳೆ ಹ್ಯೂಮನ್ ಬೀಯಿಂಗ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಎಜುಕೇಷನ್ ಸಿಸ್ಟಮ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅದು ಸದ್ಯದಲ್ಲಂತೂ ಅದು ಬರೋ ಥರದಿಲ್ಲ. ಸೊ ವಾಪಸ್ ನಾವು ಬ್ಲೂ ಝೋನಿಗೆ ಬಂದಾಗ ಅದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸೋಷಿಯಲ್ ಕನೆಕ್ಷನ್ ಒಂದು ತುಂಬ ಇಂಪಾರ್ಟೆಂಟು. ಮೇ ಬಿ ವಿತ್ ಡಯಟ್ ಬರುತ್ತೆ. ಈಗ ಪ್ಲ್ಯಾಂಟ್ ಬೇಸ್ಡ್ ಡಯಟು ಅಂತ ಹೇಳ್ತೀರಿ ಅಷ್ಟೇ ಅಲ್ಲ. ಈಗ 80% ಫುಲ್ ಸಾಕು, ನೀವು ಯಾವತ್ತೂ ತಿನ್ನಬೇಕಾಗಿರೋದು. ಈಗ ಕೆಲವೊಂದು ಹೇಳ್ತಾರೆ ನಿಮ್ಮ ಮುಷ್ಟಿ ಏನಿದೆ ಅಷ್ಟೇ ತಿನ್ನಬೇಕು ಎಟ್ ಎ ಟೈಮು ಅಂತ. ಸೊ ಬಟ್ ನಾವು ಎಷ್ಟು ಬೇಕಷ್ಟು ದೊಡ್ಡ ಪ್ಲೇಟ್ ಹಾಕ್ಕೊಂಡು ತುಂಬಿಸ್ಕೊಳ್ತಾ ಇರ್ತೀವಿ. ಸೊ 80% ಅಷ್ಟೇ ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಟ್ ದಿ ಸೇಮ್ ಟೈಮ್ ಅವರು ಹೇಳೋದು ಈಗ ನಿಮ್ಮದು ಕನೆಕ್ಷನ್ ಇರಬೇಕು ಅಥವಾ ನಿಮ್ಮದೊಂದು ಸೋಷಿಯಲ್ ಆ್ಯಕ್ಟಿವಿಟಿ ಇರಬೇಕು. ಕೆಲವರು ಪ್ರೇಯರ್ ಇರ್ಬೋದು ಅಥವಾ ಮೆಡಿಟೇಷನ್ ಥರದ್ದೇನೋ ಇರ್ಬೋದು ಅಥವಾ ಹಾಬೀಸ್ ಇರ್ಬೋದು. ಆ ಸೋಷಿಯಲ್ ನೆಟ್ವರ್ಕ್ ಜೊತೆ ಒಂದೇನೋ ಒಂದು ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗೋದಿರ್ಬೋದು. ಅಥವಾ ಸ್ಲೋ ಡೌನು ಅಂತಲೂ ಹೇಳ್ತಾರೆ. ಏನು ಅಂದರೆ ಅವರು ಎಲ್ಲಿ ಬ್ರೇಕು ಬೇಕು ಅಂತ ಹೇಳಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಬ್ರೇಕ್ ತೊಗೊಳೋದಿರ್ಬೋದು. ಸೊ ಅವೆಲ್ಲವೂ ಈವನ್ ಈ ಫ್ಯಾಮಿಲಿಗೆ ಟೈಮ್ ಕೊಡೋದಿರ್ಬೋದು. ಸೊ ನಾವು ಮುಂಚೆನೇ ಹೇಳಿದಾಗೆ ಅವ್ರ ಕ್ಯಾನ್ವಸ್ ಈಗ ಈ ಸ್ಟಾರ್ಗಳಿರ್ಬೋದು, ಅವರು ಈ ಡಿಪ್ರೆಷನ್ ಇದನ್ನೆಲ್ಲ ನೋಡಿದ ಮೇಲೆ ಅವರಿಗೆ ಅರಿವಾಗೋದೇನೆಂದರೆ ನಾನು ಬರೀ ವರ್ಕ್ನಷ್ಟೇ ಬರೆದ್ಬಿಟ್ಟಿದ್ದೆ ನನ್ನ ಕ್ಯಾನ್ವಸ್ನಲ್ಲಿ. ಇಲ್ಲ ಈಗ ಸ್ವಲ್ಪ ಅಳಿಸ್ಬಿಟ್ಟು ಸ್ವಲ್ಪ ಫ್ಯಾಮಿಲಿದು ಬರ್ಕೊಳ್ಳೋಣ, ಫ್ರೆಂಡ್ಸ್ದು ಬರ್ಕೊಳ್ಳೋಣ. ಯಾಕಂದರೆ ನೀವು ಈಗ ಏನೇ ದುಡ್ಡನ್ನು ಮಾಡಿರ್ಬೋದು, ಫೇಮ್ ಮಾಡಿರ್ಬೋದು. ಯಾಕಂದರೆ ನೀವು ಈಗ ವೆಲ್ ನೋನ್ ಥಿಂಗ್ ಏನಂದರೆ ನೀವು ಬೆಳೀತಾ ಹೋದಷ್ಟು ಟಾಪಲ್ಲಿ ಲೋನ್ಲಿನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಪಿರಮಿಡ್ ಥರ ಜನ ಕಮ್ಮಿ ಆಗ್ತಾರೆ, ಅವರಿಗೆ ನಿಮಗೆ ಕನೆಕ್ಷನ್ಸ್ ಕಮ್ಮಿ ಆಗುತ್ತೆ. ಸೊ ಅವಾಗ ಇನ್ನೂ ಆ ಪ್ರಾಬ್ಲಮ್ ಅದು ಒಂದು ರೀಸನ್ ಕೂಡ. ಯಾಕಂದರೆ ನೀವು ಬೆಳೀತಾ ನೀವು ಆ ಪಿರಮಿಡಲ್ಲಿ ಮೇಲೆ ಹೋಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಸೋಷಿಯಲ್ ಕನೆಕ್ಷನ್ಸ್ ಕಮ್ಮಿ ಆಗಿಬಿಡುತ್ತೆ. ಒಬ್ಬ ಸ್ಟಾರ್ಗೆ ಅವರು ಎಲ್ಲೋ ದರ್ಶನಲ್ಲೋಗಿ ಕಾಫಿ ಕುಡಿತಾ ಇದ್ದವರು ಈಗ ಕುಡಿಯೋಕ್ಕಾಗೋದಿಲ್ಲ. ಸೊ ಅದು ವೆಲ್ ನೋನ್ ಥಿಂಗ್. ನೀವು ಹೋಗ್ತಾ ಸೊ ಅವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕನೆಕ್ಷನ್ ಮೇಂಟೈನ್ ಮಾಡೋದಿರ್ಬೋದು, ಹಳೆ ಕನೆಕ್ಷನ್ಸು. ಈವನ್ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅಥವಾ ನೀವು ಏಜ್ ಆಗ್ತಾ 30, 40, 50 ಹೋಗ್ತಾ ಇದ್ದಾಗ ನೀವು ಫೇಮಸ್ ಆಗಿರಬೇಕಾಗಿಲ್ಲ. ಜನರಲ್ಲ ಕಾಮನ್ ಮ್ಯಾನ್ಗೂ ಕೂಡ ಸೋಷಿಯಲ್ ನೆಟ್ವರ್ಕ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಹಳೆ ಫ್ರೆಂಡ್ಸು ಮರ್ತೋಗ್ಬಿಟ್ಟಿರ್ತಾರೆ. ಸೊ ನೀವು ಹೊಸ ಕನೆಕ್ಷನ್ ಆಗ್ತಾ ಇರೋದಿಲ್ಲ, ನೀವು ಹೊಸ ಬಾಂಡಿಂಗ್ ಬೆಳೆಸ್ಕೊಳಕ್ಕಾಗ್ತಾ ಇರೋದಿಲ್ಲ. ಯಾಕಂದರೆ ಅದು ಪಾರ್ಟ್ ಆಫ್ ಈ ಏಜಿಂಗಲ್ಲಿ. ಯಾಕಂದ್ರೆ ನಿಮ್ಮ ಆ್ಯಕ್ಟಿವಿಟೀಸೇ ಇರೋದಿಲ್ಲ, ನೀವೇನು ಹೊಸ ಆ್ಯಕ್ಟಿವಿಟಿ ಶುರು ಮಾಡೋದೇ ಇಲ್ಲ. ನಿಮ್ದೇನೋ ಒಂದು ಫೋಕಸ್ ಗ್ರೂಪ್ ಥರ ಏನೋ ಇದ್ಬಿಟ್ಟು ಹಾಬಿ ಇದ್ದರೆ ಮೇ ಬಿ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಈ ಫಾರ್ ಎಕ್ಸಾಂಪಲ್ ನಾನು ಈಗ ಸೈಕಾಲಜಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ನನಗೆ ಹೊಸ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ. ಅದರಿಂದ ನಾನು ಸೈಕಾಲಜಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಯಾವುದೋ ಸ್ಟೂಡೆಂಟ್ ಥರ ನಾನು ಎಲ್ಲೋ ಒಂದು ಕ್ಲಾಸಲ್ಲಿ ಹೋಗಿ ಕೂತಿರ್ತೀನಿ ಅಂದರೆ ನನಗೆ ಹೊಸ ಫ್ರೆಂಡ್ಸ್ ಈಗ ನನಗೆ ಕೂಡ ಸಿಗ್ತಾ ಇರ್ತದೆ. ಇಲ್ಲ ಅಂದರೆ ಎಲ್ಲಿ ಸಿಗ್ತಾರೆ ಹೇಳಿ? ನೀವು ಜಸ್ಟ್ ಕೊಲೀಗ್ಸ್ನೇ ಫ್ರೆಂಡ್ಸ್ ಥರ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀರ. ನೀವು ಫ್ರೆಂಡ್ಸ್ ಆಗದೇನೂ ಇರ್ಬೋದು. ಯಾಕಂದರೆ ಕೊಲೀಗ್ಸ್ ಅಂದಾಗ ಡಿಫರೆಂಟ್ ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತಾರೆ ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಕೊಲೀಗ್ಸ್ ಎಲ್ಲರೂ ಫ್ರೆಂಡ್ ಆಗೋದಕ್ಕಾಗೋದಿಲ್ಲ. ನಂಗೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು, ನಾವು ಈ ಸಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ಆರ್ ಚೀಫ್ ಗೆಸ್ಟ್ ವಾಸ್ ಪ್ರಭುದೇವ ತಮ್ಮ ಜೀವನದ ಪೀಕ್ಗಳನ್ನು ನೋಡಿದ್ದಾರೆ, ನ್ಯಾಷನಲಿ, ಇಂಟರ್ನ್ಯಾಷನಲಿ. ಬಟ್ ನನಗೆ ಅವ್ರ ವಿಷಯದಲ್ಲಿ ಬಹಳ ಖುಷಿ ಅನಿಸಿದ್ದು, ಇವತ್ತಿಗೂ ಅವರು ತಮ್ಮ ಬಾಲ್ಯದ ಗೆಳೆಯರು, ದೂರ ಅನ್ನೋ ಊರಿದೆ, ಆ ಊರಲ್ಲಿ ಬಾಲ್ಯದ ಗೆಳೆಯರು ಯಾರಿದ್ದಾರೋ ಅವ್ರ ಜೊತೆ ಕನೆಕ್ಟೆಡ್ ಇದ್ದಾರೆ. ಯಾವಾಗಂದರೆ ಅವಾಗ ಹೋಗ್ತಿರ್ತಾರೆ, ಅಲ್ಲೇ ಅವ್ರು ಎಲ್ಲಿ ಕೂತು ಊಟ ಮಾಡ್ತಿದ್ರು ಅಲ್ಲಿ ಊಟ ಮಾಡ್ತಿರ್ತಾರೆ, ಎಲ್ಲಿ ಓಡಾಡಿದ್ರು ಅಲ್ಲಿ ಓಡಾಡ್ತಿರ್ತಾರೆ. ಅವ್ರನ್ನ ನೋಡಿದ್ರೆ
ನಿನ್ನೆ ಅಷ್ಟೇ ಭೇಟಿ ಆಗಿದ್ರು ಅಂತ ಅನ್ಸುತ್ತೆ. ಆ ಮಟ್ಟಿಗಿನ ಒಂದು ಫ್ರೆಂಡ್ಶಿಪ್ಪು ಇಟ್ಕೊಂಡಿದ್ದಾರೆ ಆ್ಯಂಡ್ ಊರಿನ ಜೊತೆ ಕನೆಕ್ಷನ್ನು ಇಟ್ಕೊಂಡಿದ್ದಾರೆ. ಬಟ್ ಹಾಗೆ ನಾವು ನಮ್ಮದೇ ಉದಾಹರಣೆ ತೊಗೊಂಡ್ವಿ ಅಂತ ಹೇಳಿದ್ರೆ, ಊರಿಗೆ ಹೋಗಿ ಬಹಳ ಕಾಲ ಆಗಿರುತ್ತೆ, ಆಗಿನ ಫ್ರೆಂಡ್ಸನ್ನು ಮೀಟ್ ಮಾಡಿ 10-15 ವರ್ಷಗಳೇ ಆಗೋಗಿರುತ್ತೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್? ಹೌದು, ಅದೇ ಹೇಳಿದ ಹಾಗೆ ಸೋಷಿಯಲ್ ಕನೆಕ್ಷನ್ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಲೈಫಲ್ಲಿ. ಈಗ ಯಾಕೆ ಸೋಷಿಯಲ್ ಕನೆಕ್ಷನ್ ಬೇಕು ಅನ್ನೋದೇ ಪ್ರಶ್ನೆ ಬರುತ್ತೆ. ಈಗ ಯಾಕೆ ನನಗೆ ಬೇಕು, ಫ್ರೆಂಡ್ಸ್ ಯಾಕೆ ಬೇಕು ಅಂತ. ಈಗ ನಾವು ಪೀಕಲ್ಲಿದ್ದಾಗ ಅಥವಾ ನಾವು ತುಂಬ ಸಕ್ಸಸ್ಫುಲ್ ಆಗಿ ತುಂಬ ಖುಷಿಯಾಗಿದ್ದಾಗ ಬೇಕು ಅನಿಸದೇ ಇರಬಹುದು, ಬಟ್ ಡೌನ್ ಆದಾಗ ಬೇಕಾಗ್ತಾರೆ. ಈಗ ಜಸ್ಟ್ ಶೇರಿಂಗ್ ಇರ್ಬೋದು. ನಾನು ಯಾರೋ ಫ್ರೆಂಡ್ಸ್ ಜೊತೆ ಒಂದು ವಾಕ್ ಮಾಡಿ ಬರ್ತೀನಿ ಅಂದರೆ ಬೆಳಗಿಂದ ಇರೋ ತನಕ ಎಲ್ಲ ಸ್ಟ್ರೆಸ್ಸು ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ಈಗ ನನ್ನ ಲೈಫಲ್ಲೇ ನನ್ನ ಫ್ರೆಂಡ್ಸ್ ಸಿಗ್ತಾ ಇರ್ತಾನೆ ಒಂದು ಈವ್ನಿಂಗ್ ವಾಕಿಗೆ. ಸೊ ಜಸ್ಟ್ ನೀವು ಆಡ್ಬೋದು ಅಥವಾ ನೀವು ಬೇಡದೇ ಇರೋ ವಿಷಯಗಳನ್ನೇ ಮಾತಾಡ್ಬೋದು ಬೇಕಾದರೆ, ಬಟ್ ನಿಮಗೆ ಇರೋ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಅದು ಒಂದು ರೀಸನ್, ಒನ್ ಆಫ್ ದಿ ರೀಸನ್. ಈಗ ನೀವು ಸೋಷಿಯಲ್ ನೆಟ್ವರ್ಕ್ ಅಥವಾ ಫ್ರೆಂಡ್ಸ್ದು, ಆ್ಯಂಡ್ ಫ್ರೆಂಡ್ಸಲ್ಲಿ ಏನಾಗುತ್ತೆ ಅಂದರೆ ನೀವು ಯಾರೋ ಅಪರಿಚಿತರ ಜೊತೆ ಹೋಗ್ತಾ ಇರೋದಿಲ್ಲ. ಓವರ್ ದಿ ಇಯರ್ಸು ವರ್ಷಾನುಗಟ್ಟಲೆ ಬೆಳೆಸಿಕೊಂಡು ಬಂದಿರೋ ಆ ಬಾಂಡಿಂಗ್ ಇರುತ್ತೆ, ಅದರದ್ದೇ ಆದ ನಿಮ್ಗೆ ಹೇಳ್ಕೊಳಕ್ಕಾಗದೇ ಇರೋ ಒಂದು ಇದಿರುತ್ತೆ ಅಲ್ವಾ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅದೇ ರೀತಿ. ಸೊ ನೀವು ಜಸ್ಟ್ ಒಂದು ಮಾತಾಡೋದ್ರಿಂದ ತುಂಬ ಸ್ಟ್ರೆಸ್ ಕಮ್ಮಿ ಆಗಿಬಿಡ್ಬೋದು. ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಯಾಕಂದರೆ ಇದು ಯಾಕೆ ಹಳೆ ಕನೆಕ್ಷನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ರೀಸನ್ ಅದು. ಯಾಕಂದರೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರ ಅಷ್ಟು, ನಿಮಗೆ ಆ ಬಾಂಡಿಂಗ್ ಬೆಳೆದ್ಬಿಟ್ಟಿರುತ್ತೆ. ನೀವು ಈಗ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ಓಲ್ಡೆಸ್ಟ್ ಫ್ರೆಂಡ್ ಇರ್ಬೋದು, ಅಂದರೆ ಕನೆಕ್ಷನಲ್ಲಿ ಇರಬೇಕು. ಯಾಕಂದರೆ ಕನೆಕ್ಷನ್ ಇಲ್ಲ ಅಂದಾಗ ನಿಮಗೆ ಅದು ಟಚ್ ಹೋಗ್ಬಿಡುತ್ತೆ, ಯಾಕಂದರೆ ಮರ್ತೋಗ್ಬಿಡುತ್ತೆ ನಿಮಗೆ ತುಂಬ ಹಳೆಯದಿಲ್ಲ. ಈಗ ನನಗೆ ಬಾಲ್ಯ ಸ್ನೇಹಿತ ಇದ್ದಾನೆ, ಈಗ ಆಫ್ಟರ್ ಒಂದು 30-40 ಇಯರ್ಸ್ ನಾನು ಈಗ ಅದೇ ಇಂಪ್ಯಾಕ್ಟ್ ಇರುತ್ತಾ ಅಂದರೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಎಷ್ಟು ನೆನಪಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾಕೆ ನನಗೆ ಏನು ನೆನಪೇ ಇಲ್ಲ ಚೈಲ್ಡ್ಹುಡ್ದು ಅಂದರೆ ಅದು ನನ್ನ ಕನೆಕ್ಷನ್ ಮೇಂಟೈನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದೇ ಕನೆಕ್ಷನ್ ಮೇಂಟೈನ್ ಮಾಡೋದು ಅಲ್ಲೇ ಹೆಲ್ಪ್ ಆಗುತ್ತೆ. ಯಾಕಂದರೆ ಕನೆಕ್ಷನ್ ಮೇಂಟೈನ್ ಮಾಡಿದ್ದೀನಿ ಓವರ್ ದಿ ಇಯರ್ಸ್, 20-30 ವರ್ಷದ ಒಂದು ಸ್ನೇಹಿತ ಅಂತ ಅಂದರೆ ನಾವು ಎಲ್ಲ ನೋಡಿರೋದು ಅದೊಂಥರ ಕಂಡೆನ್ಸ್ ಆಗಿಬಿಟ್ಟು ಏನೋ ಒಂದು ನಿಮಗೆ ಅದೊಂಥರ ಹೇಗೆ ಅಂದರೆ ಮೇ ಬಿ ಈ ನೀವು ದೇವಸ್ಥಾನದಲ್ಲಿ ಹೋಗಿ ಕೂತಂಗೆ, ದೇವಸ್ಥಾನ ಅಂದರೆ ಯಾರೋ ದೇವಸ್ಥಾನಕ್ಕೆ ನಂಬಿಕೆ ಇದ್ದು ದೇವಸ್ಥಾನದಲ್ಲಿ ಹೋಗಿ ಕೂರ್ತೀವಿ ಅಂದರೆ ಅದ್ರದ್ದೇನೋ ಪವರ್ ಇರ್ಬೋದು, ಆ ಸ್ಥಳದ ಇದಿರ್ಬೋದು, ಪಾಸಿಟಿವಿಟಿ ಇರ್ಬೋದು, ಅಥವಾ ಅವರ ನಂಬಿಕೆಯಿಂದ ಏನಾಗುತ್ತೆ ನಿಮಗೆ ಸಮಾಧಾನ ಅವೆಲ್ಲ ಸಿಗುತ್ತೆ. ಸೊ ಈ ಫ್ರೆಂಡ್ಶಿಪ್ಪು ಈ ಥರದಲ್ಲೂ ಅದೇ ಥರ ನಾನು ಅದಷ್ಟು ಬೆಳೆಸ್ಕೊಂಡು ಬಂದಿದ್ದರೆ ಆ ಕನೆಕ್ಷನ್ನ ನನಗೆ ಒಂದು ಸಮಾಧಾನ ಸಿಗುತ್ತೆ. ನಾನು ಅವ್ರ ಜೊತೆ ಜಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಮಾಧಾನ ಸಿಗುತ್ತೆ. ನೀವು ಪ್ರಭುದೇವ್ರದ್ದು ಹೇಳಿದ್ದು ಹಾಗೆ ಅವರಿಗೆ ಅದು ನಿಮ್ಗೆ ಬೇರೆ ಕಡೆ ಸಿಗೋದಿಲ್ಲ. ಈಗ ನಾನು ಈಗ ಒಂದು ವಾರ ಪಾರ್ಟಿ ಮಾಡಿಬಿಟ್ಟು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡೆ ಅಂದರೆ ಅದು ಸಿಗೋದಿಲ್ಲ. ಜೆನ್ಯೂನ್ ಇರಬಹುದು, ಅದಕ್ಕೆ ಟೈಮ್ ಆಗುತ್ತೆ, ಟೈಮ್ ಬೇಕಾಗುತ್ತೆ. ಹಾಂ, ಯಾಕಂದರೆ ನೀವು ಪಾಸಿಟಿವ್ ನೆಗೆಟಿವ್ ಎಲ್ಲ ಶೇರ್ ಮಾಡಿಕೊಂಡು ನೀವು ಅದನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅದೊಂಥರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಿದೆ ಒಂದು ಸ್ಟೋರಿನಲ್ಲೇ ಹೇಳಿದಾಗೆ ನೀವು. ಸೊ ಹಾಗಾಗಿ ಈ ಕನೆಕ್ಷನ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕಾಗಿ ಈಗ ಬೆಂಗಳೂರನ್ನೇ ತೊಗೊಂಡ್ರೆ ನಮ್ಮ ಎಷ್ಟೋ ಫ್ರೆಂಡ್ಸು ಬೆಂಗಳೂರಲ್ಲಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿರ್ತಾರೆ. ಹೌದು, ನನ್ನ ಕ್ವೆಶನ್ ಅದೇ ಆಗಿತ್ತು. ಒಂದು, ಬೆಂಗಳೂರಲ್ಲಿ ಏರಿಯಾ ಟು ಏರಿಯಾ ಬಂದು ಮಾತಾಡಿಸೋಷ್ಟು ಪುರ್ಸೊತ್ತಿರೋದಿಲ್ಲ. ಒಂದು ಬಿಡಿ, ಬೆಂಗಳೂರು ಒಂದು 2 ಅವರ್ ಟ್ರಾಫಿಕಲ್ಲಿ ಓಡಾಡಿದ್ವಿ ಅಂದರೆ ಹೋಗಿ ತಲುಪ್ಕೋಬಹುದು ಅಟ್ಲೀಸ್ಟು. ಬಟ್ ಬೇರೆ ಊರುಗಳಿಂದ ಬಂದುಬಿಟ್ಟಿರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಹುಬ್ಳಿಯಿಂದ ಯಾರೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಬೆಂಗಳೂರಿಂದ ಹುಬ್ಳಿಗೆ ಹೋಗೋ, ಮೈಸೂರಿಂದ ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ ಹೋಗೋ ಲೈಫ್ ಕಂಡುಕೊಂಡಿರ್ತಾರೆ. ಅಲ್ಲೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಫ್ಯಾಮಿಲಿ ಜೊತೆಗಿರಲ್ಲ, ಫ್ಯಾಮಿಲಿ ಅವ್ರ ಊರಿನಲ್ಲೇ ಇರುತ್ತೆ. ಫ್ರೆಂಡ್ಸ್ ಅಂತೂ ಕಳೆದು ಹೋಗಿರ್ತಾರೆ. ಸೊ ಅಲ್ಲಿ ಸಿಗುವ ಏಕೈಕ ಝೋನ್ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡ್ತಾ ಇರೋ ಜಾಗದ ಫ್ರೆಂಡ್ಸ್ ಅಷ್ಟೇ ಆಗಿರ್ತಾರೆ. ಸೊ ಎಲ್ಲನೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆವಾಗ ಏನು ಮಾಡಬೇಕು? ಈಗ ಅಟ್ಲೀಸ್ಟ್ ಓಕೆ, ಇದನ್ನು ಆನ್ಸರ್ ಮಾಡೋಕ್ಕೆ ಮುಂಚೆ ಒಂದು ಇತ್ತೀಚೆಗೆ ನಾನು ಯಾರೋ ಒಬ್ಬರು ನನ್ನ ಕೌನ್ಸಿಲಿಂಗ್ ಅಥವಾ ನನ್ನ ಕರಿಯರ್ ಗೈಡೆನ್ಸ್ ರಿಲೇಟೆಡ್ ಎಲ್ಲ ಮಾತಾಡಿಸಿದ್ದಾಗೂ ಇತ್ತು. ಇದೇ ರೀತಿ ಯಾರೋ ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರೊಂದು ಕೇಸ್ದು ಹೇಳಬೇಕು ಅಂದರೆ, ಒಳ್ಳೆ IT ಜಾಬು, ಜಸ್ಟ್ ಮೇ ಬಿ ಫ್ಯೂ ಮಂತ್ಸ್ ಆಗಿರ್ಬೋದು, 1 year ಆಗಿರ್ಬೋದು ಜಾಬಲ್ಲಿ ಸೇರ್ಕೊಂಡ್ಬಿಟ್ಟು, ಬಟ್ ಅವರಿಗೆ ಜಾಬು ಖುಷಿ ಸಿಗ್ತಾ ಇಲ್ಲ ಅಂತ ಅವರ ಒಂದು ಇದು ಕನ್ಸರ್ನು. ದುಡ್ಡು ಸಿಗ್ತಾ ಇದೆ, ಜಾಬಲ್ಲಿ ಏನೋ ಖುಷಿ ಸಿಗ್ತಾ ಇಲ್ಲ, ನಾನೇನೋ ಬೇರೆದು ಮಾಡಬೇಕು ಅಂದ್ಕೊಂಡಿದ್ದೆ ಅಥವಾ ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಮಾಡಬೇಕು ಅಂತಿದ್ದೆ ಅಂತ. ಸೊ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದಾಗ ಕೇಳಿದ್ದೇನೆಂದರೆ, ಆಯ್ತು ಅವರಿಗೆ ಪೇರೆಂಟ್ಸ್ ಎಲ್ಲ ಎಲ್ಲಿದ್ದಾರೆ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಇದ್ದಾರೆ. ನೀವು ಎಷ್ಟು ಅವ್ರ ಜೊತೆ ಇಂಟ್ರಾಕ್ಷನಲ್ಲಿದ್ದೀರಾ, ಎಷ್ಟು ಮಾತಾಡ್ತಾ ಇದ್ದೀರಾ, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಕ್ಕೆ ನಿಮ್ಮ ಲೈಫಲ್ಲಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಅಟ್ಲೀಸ್ಟ್ ಅವರು ಬೈ ಡಿಫಾಲ್ಟು ನೀವು ಅದನ್ನು ಕನ್ಸಿಡರೇ ಮಾಡಿರೋದಿಲ್ಲ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ
ಟೈನ ಸ್ಟ್ರಾಂಗ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಡೇ ಟು ಡೇನಲ್ಲಿ ಆಯ್ತು ಎಷ್ಟು ಹೊತ್ತು ಮಾತಾಡ್ತಾ ಇದ್ದೀರಾ ಅವ್ರ ಜೊತೆ, ಒಂದು ಫೋನ್ ಕಾಲ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಅದು ಪರ್ಟಿಕ್ಯುಲರ್ಲಿ ಈಗ ಜಸ್ಟ್ ವರ್ಕಿಂಗ್ ಶುರು ಮಾಡಿರ್ತಾರಲ್ಲ, ಅವರು ಆ ಝೋನಲ್ಲಿ ಇರೋದಿಲ್ಲ. ಸ್ಟೂಡೆಂಟ್ ಲೈಫಲ್ಲಿ ಇರೋದು ಆ ಝೋನಲ್ಲಿ ಇರೋದಿಲ್ಲ, ಅವ್ರು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ಅವ್ರಿಗೆ ಅದು ಬರೋದಿಲ್ಲ, ಅವ್ರ ಕ್ಯಾನ್ವಾಸಲ್ಲಿ ಅದಕ್ಕೆ ಟೈಮ್ ಕೊಡೋದೇ ಇಲ್ಲ. ಸೊ ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದು, ಓಕೆ ಇಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್, ಇರೋದನ್ನು ಉಳಿಸ್ಕೊಳ್ಳೋದಕ್ಕೆ ಹ್ಯಾಕ್ ಮಾಡ್ತೀರಾ ಅಂತ, ಫ್ಯಾಮಿಲಿ ಕನೆಕ್ಷನ್ಸ್ ಇರ್ಬೋದು ಹಾಗೆ. ಸೊ ನಿಮ್ಮ ಪ್ರಶ್ನೆಗೆ ವಾಪಸ್ ಬಂದರೆ ನಾನು ಹೇಳೋದು ಮೊದಲನೇದದು, ನಿಮ್ಮ ಆಲ್ರೆಡಿ ಇರೋ ಕನೆಕ್ಷನ್ಸನ್ನು ಯಾವ ರೀತಿ ಫಸ್ಟ್ ಮೇಂಟೈನ್ ಮಾಡ್ಬೋದು. ನಿಮ್ಮದು ಫ್ಯಾಮಿಲಿ ಕನೆಕ್ಷನ್ಸ್ ಆಯ್ತು, ಅಟ್ಲೀಸ್ಟ್ ಫೋನಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಜಸ್ಟ್ ಮಾತಾಡೋದು. ದಿನ ಮಾತಾಡೋಕ್ಕಾಗತ್ತಾ, ಟ್ರೈ ಮಾಡಿ. 5 ನಿಮಿಷ ಮಾತಾಡೋಕ್ಕಾಗತ್ತಾ, ಟ್ರೈ ಮಾಡಿ. ಇಲ್ಲ ಒಂದು ವೀಕ್ಲಿ ಒಂದು ಏನೋ ಗೂಗಲ್ ಮೀಟಲ್ಲಿ ಏನೋ ಡಿಸ್ಕಸ್ ಮಾಡೋಕ್ಕಾಗತ್ತಾ ಫ್ರೆಂಡ್ಸವ್ರು ಇದ್ದರೆ ಒಂದು ಸುಮ್ಮನೆ ಟ್ರೈ ಮಾಡಿ. ಯಾಕಂದರೆ ನಾವು ಈವನ್ ನಾನು ಗೂಗಲಲ್ಲಿದ್ದಾಗ ನಾವು ಈ ಕೋವಿಡ್ ಟೈಮಲ್ಲೆಲ್ಲ, ಯಾಕಂದರೆ ಆಫೀಸಿಗೆ ಯಾರಿಗೂ ಬರ್ತಾ ಆಗ್ತಿರ್ಲಿಲ್ವಲ್ಲ, ಟೀ ಟೈಮ್ ಅಂತ ಎಲ್ಲರೂ ಗೂಗಲ್ ಮೀಟಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇರ್ತೀವಿ. ಯಾಕೆಂದರೆ ಜಸ್ಟ್ ಓಕೆ ಸುಮ್ಮನೆ ಮಾತಾಡೋದಕ್ಕಾದರೂ ಎಲ್ಲರೂ ಅವ್ರವ್ರ ಮನೆಯಲ್ಲೇ ಟೀ ಕುಡೀರಿ, ಬಟ್ ಗೂಗಲ್ ಮೀಟಲ್ಲಿ ಅಟ್ಲೀಸ್ಟ್ ಮಾತಾಡೋಣ ಅಂತ. ಸೊ ಅಟ್ಲೀಸ್ಟ್ ಆ ಪ್ರಯತ್ನ ಇದೆಯಾ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೀವು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇರತ್ತೆ ಆಲ್ರೆಡಿ ಅವರಿಗೆ, ಅವರು ಬಂದಿರೋ ಊರುಗಳಿಂದ. ಅಟ್ಲೀಸ್ಟ್ ಅವರು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರ್ತಾರೆ, ಬೇರೆ ಬೇರೆ ಪ್ರೊಫೆಷನಲ್ಲಿ ಹೋಗ್ಬಿಟ್ಟಿರ್ತಾರೆ. ಅವ್ರ ಜೊತೆ ಫಸ್ಟ್ ಮೇಂಟೈನ್ ಮಾಡ್ಕೊಳ್ಳಿ ಆ ಕನೆಕ್ಷನ್ನು ಅಂತ. ನೆಕ್ಸ್ಟು ಇಲ್ಲಿ ಬಿಲ್ಡ್ ಮಾಡ್ಕೊಳ್ಳೋದು ಆಬ್ವಿಯಸ್ಲಿ ಕೆಲವೊಮ್ಮೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಮಗೆ ಕರಿಯರಲ್ಲಿ ಯೂಶ್ವಲಾಗಿ ಸ್ಟ್ರಾಂಗ್ ಬಿಲ್ಡ್ ಆಗತ್ತೆ ಯೂಶ್ವಲ್. ಯಾಕಂದರೆ ಸಿಮಿಲರ್ ಏಜ್ ಗ್ರೂಪಿಂದ ಬಂದಿರ್ತಾರೆ, ಸಿಮಿಲರ್ ಆಸ್ಪಿರೇಷನ್ಸ್ ಎಲ್ಲ ಇರುತ್ತೆ, ಅಲ್ಲಿ ಬಾಂಡಿಂಗ್ ಜಾಸ್ತಿ ಬೆಳೆಯೋ ಚಾನ್ಸಸ್ ಇರುತ್ತೆ. ಅದನ್ನು ನೋಡಿಕೊಂಡು ಸೆಲೆಕ್ಟಿವ್ ಆಗಿ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗತ್ತೆ. ಯಾಕಂದರೆ ಔಟ್ಸೈಡ್ ವರ್ಕ್ನು ಕೂಡ ಅವರು ಆ್ಯಕ್ಟಿವಿಟಿನ ಬಿಲ್ಡ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಏನಾದರೂ ಹಾಬೀಸ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಅಂದರೆ ಹಾಬೀಸ್ ಇತ್ತೀಚಿನ ದಿನಗಳಲ್ಲಿ ಮರ್ತು ಹೋಗ್ತಾರೆ ಜನ, ತುಂಬ ಕಡಿಮೆ ಅವಕಾಶ ಕೊಡೋದು. ಈಗ ಒಂದು 100 ಜನ ಇರೋ ಜಾಗದಲ್ಲಿ ಒಂದು 5 ಜನ ಫಿಸಿಕಲ್ ಆ್ಯಕ್ಟಿವಿಟಿ ಎವ್ರಿ ಡೇ ಕಂಟಿನ್ಯೂಸ್ಲಿ ಮಾಡ್ತಿದ್ದಾರೆ ಅಂದರೆ ನಾವೇ ಹುಬ್ಬೇರಿಸ್ತೀವಿ. ಹೌದಾ, ಎವ್ರಿ ಡೇನಾ, ವೆರಿ ಗುಡ್ ಅಂತ ಹೇಳ್ತೀವಿ. ಫಿಸಿಕಲ್ ಆ್ಯಕ್ಟಿವಿಟಿ ಮರ್ತು ಹೋಗಿರ್ತಾರೆ. ಆ್ಯಂಡ್ ಹಾಬೀಸ್ ಲೈಕ್ ಪೇಂಟಿಂಗ್ ಅಥವಾ ಬೇರೆ ಏನೇ ಹಾಬೀಸ್ ಇದ್ರೂ ಕೂಡ ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಟೈಮ್ ಇಲ್ಲ ಅಂತ ಹೇಳ್ತಾರೆ. ಟೈಮ್ ಇಲ್ವಾ, ಟೈಮ್ ಕೊಡ್ತಿಲ್ವಾ ಅದು? ಸೊ ಅದೇ ಹೇಳಿದ್ನಲ್ಲ, ಈಗ ಟೈಮ್ ಅಂದರೆ ನಾವು ಮೇನ್ ಪ್ರಾಬ್ಲಮ್ಮೇ ನಾವು ವ್ಯಾಲ್ಯೂ ಮಾಡ್ತಾ ಇಲ್ಲ ಟೈಮ್ನ. ಸೊ ಸುಮ್ಮನೆ ಕೊಡ್ತಾ ಇದ್ದೀವಿ. ಅದೇ ನಾವು ಯಾವ ರೀತಿ ಟೈಮ್ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ತುಂಬ ಟೈಮ್ ಇದೆ, ದಿನಕ್ಕೆ 24 ಅಲ್ಲ ಇನ್ನೂ ಜಾಸ್ತಿನೇ ಇದೆ, ಏನೋ ಥರ ಟೈಮ್ ಕೊಡ್ತಾ ಇದ್ದೀವಲ್ಲ, ಅದು ಮೊದಲನೇ ತಪ್ಪು ನನ್ನ ಪ್ರಕಾರ. ನಿಮ್ಮ ಟೈಮ್ನೇ ವ್ಯಾಲ್ಯೂ ನಿಮಗೆ ಗೊತ್ತಿರಲಿ. ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ದಿನಕ್ಕೆ 24 ಗಂಟೆ ನಿಮಗೂ ಇರೋದು. ಆ್ಯಂಡ್ ನಿಮ್ಮ ಜೀವನ ಬೇರೆ ಕೌಂಟ್ ಡೌನ್ ಶುರು ಆಗಿಬಿಟ್ಟಿದೆ. ಎಷ್ಟು ವರ್ಷ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ನಾಳೆನೇ ಎಂಡ್ ಆಗ್ಬೋದು ತುಂಬ ಜನಕ್ಕೆ. ಸೊ ಅದರ ಅರಿವು ಬೇಕು ಅಂತಾರೆ. ಸೆಲ್ಫ್ ಅವೇರ್ನೆಸ್ ಅದು ಮೊದಲನೇದು. ನೀವು ಅವಾಗಲೇ ಕೇಳಿದ್ರೆ ಏನು ಸೆಲ್ಫ್ ಅವೇರ್ನೆಸ್ಸು ಅಂದರೆ ಮೊದಲನೇದು ಟೈಮ್ ಸೆಲ್ಫ್ ಅವೇರ್ನೆಸ್ ಅಂತೂ ಬೇಕು. ಲಿಮಿಟೆಡ್ ಟೈಮ್ ಇದೆ ನನಗೆ ಅನ್ನೋದು ಅವೇರ್ನೆಸ್ ಬೇಕು. ಅದನ್ನು ಎಷ್ಟು ಮ್ಯಾಕ್ಸಿಮೈಸ್ ಆಗಿ ಯೂಸ್ ಮಾಡ್ಕೋಬೋದು ಅನ್ನೋದು ಮೊದಲನೇದಾಗಬೇಕು. ಸೊ ಅವಾಗ ನಾನು ಇವತ್ತು ನನಗೆ ಇಷ್ಟು ಟೈಮ್ ಇದೆ, ಇದನ್ನು ಎಷ್ಟೆಷ್ಟು ಯಾವುದ್ಯಾವುದಕ್ಕೆ ಕೊಡ್ಬೋದು ಅಂತ ಯೋಚಿಸ್ತೀನಿ. ಅವಾಗ ಈಗ ಇನಿಷಿಯಲ್ ಕರಿಯರ್ ಶುರುವಾದಾಗ ನಾನು ಸುಮ್ಮನೆ ಅಡ್ಡಾಡ್ಕೊಂಡು ಆರಾಮಾಗಿ ಸರ್ವೈವ್ ಆಗ್ಬೋದಾ ಅಂದರೆ ಅದು ಕಷ್ಟನೇ. ಯಾಕಂದರೆ ನಾನು ಪ್ರೂವ್ ಮಾಡಬೇಕಾಗಿರುತ್ತೆ, ಹೊಸ ಕಂಪ್ನಿ ಇರುತ್ತೆ, ಹೊಸ ಟೀಮ್ ಇರುತ್ತೆ, ಸ್ಟ್ರೆಚ್ ಮಾಡಬೇಕಾಗತ್ತೆ, ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅದಕ್ಕೆ ಕೊಡಬೇಕಾಗತ್ತೆ. ಮೇ ಬಿ ಜಿಮ್ಮಿಗೆ ಹೋಗೋಕ್ಕಾಗದೇ ಇರ್ಬೋದು ಇನಿಷಿಯಲ್ ಕೆಲಸಕ್ಕೆ ಸೇರಿದಾಗ. ಬಟ್ ಲೈಫ್ ಲಾಂಗ್ ಅದನ್ನೇ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಒಂದ್ಸಲಿ ನಾನೇನೋ ಚೂರು ಸೆಟ್ಲ್ ಆದಾಗ ಅಥವಾ ನಾನೊಂದು ಎಸ್ಟಾಬ್ಲಿಷ್ ಆಗ್ತೀನಿ ಒಂದು ಟೀಮಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ಗೂಗಲ್ ವರ್ಕ್ ಮಾಡ್ತಿದ್ದೆ, ನಾನು 14+ ಇಯರ್ಸ್ ಮಾಡಿದೆ. ಸೊ ನಾನು ಪ್ರತಿದಿನವೂ ಪ್ರೂವ್ ಬೇಕಾಗಿರೋದಿಲ್ಲ. ಇನಿಷಿಯಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗಬಹುದು, ನನ್ನ ಟೀಮ್ ಜೊತೆ ಇರ್ಬೋದು ಅಥವಾ ಕೀ ಪೀಪಲ್ ಜೊತೆ ಇರ್ಬೋದು. ಸೊ ಒಂದ್ಸಲಿ ಟ್ರಸ್ಟ್ ಬಿಲ್ಡ್ ಮಾಡಿದ್ಮೇಲೆ ಅವಾಗ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿ ಡಿಸಿಷನ್ ಮೇಕ್ ಮಾಡಬೇಕಾಗತ್ತೆ. ನಂದು ಏನು ಮುಖ್ಯ ನನ್ನ ಜೀವನದಲ್ಲಿ, ಎಷ್ಟು ಟೈಮ್ ಯಾವುದಕ್ಕೆ ಕೊಡಲಿ ಅಂತ. ಈಗ ಆಮೇಲೆ ಎಟ್ ದ ಸೇಮ್ ಟೈಮ್ ನನಗೆ ಎಷ್ಟು ವಯಸ್ಸಾಗ್ತಾ ಇದೆ ಅನ್ನೋದು ಅರಿವಿರಬೇಕು. ಈಗ 20ರಲ್ಲಿ ಏನು ಬೇಕಾದ್ರೂ ತಿನ್ಕೊಂಡು ನೀವು ಸರ್ವೈವ್ ಆಗ್ಬೋದು, ಆದರೆ 40ರಲ್ಲಿ ಆಗೋಕ್ಕಾಗೋದಿಲ್ಲ. ಸೊ ಆ ಅರಿವು ಇರಬೇಕಾಗತ್ತೆ. ಯಾಕಂದ್ರೆ ಅದನ್ನು ನಾವು ಕಲಿಯೋದಿಲ್ಲ ಜನರಲ್ಲಾಗಿ, ನಾವು ಏನೋ ಬುಕ್ ಓದಿ ಜನರಲಾಗಿ ಕ್ಲಾಸಲ್ಲಿ ಕಲ್ತಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಾವು ಈವನ್ ವಿತ್ ಏಜ್ ಒಂದು ಆಹಾರದ್ದು ನಾವು ನಿಧಾನಕ್ಕೆ ಡೈವರ್ಟ್ ಆಗಬೇಕಾಗತ್ತೆ. ಯಾಕಂದರೆ ಬಾಡಿಗೆ ನಾವು ಎಷ್ಟು ಯಾವ್ದು ಕರೆಕ್ಟಾಗಿ ಕೊಡಬೇಕು ಅನ್ನೋದಕ್ಕೆ ಒಂದು ಥಿಂಕ್ ಮಾಡ್ತೀವಿ. ಅದೇ ರೀತಿ ಎಕ್ಸಸೈಸ್ ಇರ್ಬೋದು ಅಥವಾ ಈ ಅದರ್ ಆ್ಯಕ್ಟಿವಿಟೀಸ್, ಹಾಬೀಸ್ ಇರ್ಬೋದು. ಯಾಕಂದರೆ ಒಂದು ಎಕ್ಸಸೈಸ್ ಆಬ್ವಿಯಸ್ಲಿ
ಹೆಲ್ತ್ದು 20s ಈಗಂತೂ ನಾವು ಆಲ್ರೆಡಿ 20ಗೆ ಬರೋ ಅಷ್ಟೊತ್ತಿಗೆ ಕೆಟ್ಟದ್ದೆಲ್ಲ ತಿಂದ್ಬಿಟ್ಟಿರ್ತೀವಿ ಈಗಿನ ಕಾಲದಲ್ಲಿ. ಹಾಗಾಗಿ ನಾವು 20ಸ್ನಲ್ಲಿ ಜಿಮ್ಮಿಗೆ ಹೋಗಬೇಕಾಗತ್ತೆ. ಅದೇ ನನ್ನ ಅಟ್ಲೀಸ್ಟ್ ಜನ್ರೇಷನಲ್ಲೇ ನಾವು 20ಸಲ್ಲೆಲ್ಲ ಏನೂ ತಿಂದೇ ಇರಲಿಲ್ಲ ಹೊರಗಡೆ. ಸೊ ಹಾಗಾಗಿ ನಾವು ಈಗ ನೋ ಪಿಜ್ಜಾ ಬರ್ಗರ್ಸ್ ಇಲ್ಲ, ಆಗ ಇದೇ ಇರಲಿಲ್ಲ. ಅವಾಗ ಗೋಬಿ ಮಂಚೂರಿಯನ್ನೇ ಇರಲಿಲ್ಲ. ಅಂದರೆ ಆ ಥರದ್ದು ನಾನು ಇಂಜಿನಿಯರಿಂಗ್ ಎಲ್ಲ ಓದ್ತಿದ್ದೆ ಅಂದ್ರೆ ಮೇ ಬಿ ಪಾನಿಪುರಿ ಅಂತಂದ್ರೆ. ಸೊ ಆ ಥರದ್ದು ಇದ್ದಿದ್ದರಿಂದ ಸೊ ಈಗ ನಾವು ಇನಿಷಿಯಲ್ ಆಗಿ ಅದು ಶುರು ಮಾಡ್ಕೊಂಡಿರೋದ್ರಿಂದ ಆ ಕಾನ್ಷಿಯಸ್ನೆಸ್ ಇರಬೇಕು. ನನಗೆ ಬೇಕು, ಅದು ನೆಸೆಸಿಟಿ ಇದೆ. ಯಾಕಂದರೆ ನಾನು ಲೈಫ್ ಸ್ಟೈಲೇ ಆ ಥರ ಆಗೋಗಿರೋದ್ರಿಂದ ಅದಕ್ಕಾಗಿ ಇಂಪಾರ್ಟೆನ್ಸ್ ಕೊಡಬೇಕು. ಇಲ್ಲಾಂದರೆ ನಾಳೆ ಈಗ ಡಾಕ್ಟ್ರ್ ಹೇಳಿದ್ಮೇಲೆ ಮಾಡೋದಕ್ಕಿಂತ ಸೊ ಅದಕ್ಕೆ ಒಂದು ಇಡಬೇಕಾಗತ್ತೆ ಸಪ್ರೇಟಾಗಿ ಎಕ್ಸಸೈಸ್ ಆ ಥರದ್ದಕ್ಕೆ. ಅದೇ ಹಾಬೀಸ್ದು ಏನಕ್ಕೆ ಅಂದರೆ, ಒಂದು ಕೆಲವರಿಗೆ ಮೇ ಬಿ ಅವರು ಹ್ಯಾಂಡ್ಲ್ ಮಾಡ್ಕೊಳ್ಬಲ್ಲರು ವಿತೌಟ್ ಹಾಬೀಸು, ಅಥವಾ ಅವರು ಮೇ ಬಿ ವರ್ಕ್ನ ಎಂಜಾಯ್ ತುಂಬ ಮಾಡ್ತಾ ಇದ್ದಾರೆ, ಅಥವಾ ವರ್ಕ್ ಸ್ಟ್ರೆಸ್ ಕಮ್ಮಿ ಇದೆ, ಅಥವಾ ಟಾಕ್ಸಿಕ್ ಪೀಪಲ್ ಕಮ್ಮಿ ಇದ್ದಾರೆ, ಆ ಥರದವ್ರಿಗೆ ಓಕೆ. ಇಲ್ಲ ಅಂದರೆ ಕೆಲವರಿಗೆ ಡೈವರ್ಷನ್ ಬೇಕಾಗತ್ತೆ. ಅದೇ ಹೇಳಿದ್ನಲ್ಲ, ಈಗ ನೀವು ಕೆಲವೊಂದು ಬ್ರೇಕ್ ಬೇಕಾಗತ್ತೆ. ನೀವು ನಿಮ್ಮನ್ನು ರೀಯೂನಿಮೆಂಟ್ ಮಾಡ್ಕೊಳಕ್ಕಿರ್ಬೋದು, ಅಥವಾ ಎನರ್ಜೈಸ್ ಮಾಡ್ಕೊಳಕ್ಕಿರ್ಬೋದು. ಕೆಲವೊಂದು ಹಾಬೀಸ್ ಇದ್ದಷ್ಟು ಬೆಟ್ರು. ಅಥವಾ ಏನೋ ನಾನು ಒಂದು ಗಿಟಾರ್, ನನ್ನ ಮನೇಲಿ ಒಂದು ಗಿಟಾರ್ ಇದೆ, ನನಗೆ ಬಾರ್ಸೋಕ್ಕೆ ಬರೋದಿಲ್ಲ, ಹಾಗಾಗಿ ಸುಮ್ಮನೆ ನೀವೇನಾದರೂ ಸುಮ್ಮನೆ ಕೈ ಆಡಿಸ್ಬೋದು ಬೇಕಾದರೆ. ಆ ಥರದ್ದು ಏನಾದರೂ ಒಂದು ಶುರು ಮಾಡ್ಕೋಬೇಕು ಒಂದು. ಯಾಕಂದರೆ ನಿಮಗೆ ಒಂದು ಹಾಬಿ ಅಂತ ಇದ್ದಾಗ ನಿಮಗೆ ಚೇಂಜ್ ಆಫ್ ಎನ್ವೈರನ್ಮೆಂಟ್ ಇರುತ್ತೆ, ನಿಮಗೆ ಹೊಸ ಸರ್ಕಲ್ ಸಿಗುತ್ತೆ, ನಿಮ್ಮದು ನೆಟ್ವರ್ಕ್ ಬೆಳೆಸ್ಕೊಳ್ತೀರಾ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಆ ಸ್ಟ್ರೆಸ್ಸು ಎಲ್ಲೋ ಮರ್ತೋಗ್ತೀರಾ ನೀವು. ಯಾಕಂದರೆ ಒಂದೇ ಅದೇನೂ ಇಲ್ಲ, ನಾನು ಇದರಲ್ಲೇ ಕಾನ್ಸಂಟ್ರೇಟ್ ಮಾಡಿದಾಗ ಅದರದ್ದು ಎಫೆಕ್ಟ್ ಅಂತೂ ಇರತ್ತೆ ಅಂತ. ಇನ್ ದೀಸ್ ಇಯರ್ಸ್ ನನಗೆ ಅರ್ಥ ಆಗಿದ್ದು ಅಂದರೆ, ತುಂಬ ಜನರನ್ನು ನಾನು ಮಾತನಾಡಿಸಿದಾಗ ಅರ್ಥ ಆಗಿದ್ದು, ಈ ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟೇ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೆಲ್ಫ್ ಲವ್, ಆಮೇಲೆ ಇರೋದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್, ವಾಟ್ ಎವರ್ ವಿ ಹ್ಯಾವ್ ಇನ್ ಅವರ್ ಲೈಫ್, ನಮಗೇನೇನು ದೇವ್ರು ಕೊಟ್ಟಿದ್ದಾನೆ, ಯೂಶ್ವಲಿ ಹಂಗೆ ಮಾತಾಡ್ತೀವಲ್ಲ, ನಮಗೆ ಏನೇನು ಸಿಕ್ಕಿದೆಯೋ ಜೀವನದಲ್ಲಿ ಅದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇರೋದಿಲ್ಲ. ಅದರ ಜೊತೆಗೆ ಸೆಲ್ಫ್ ಲವ್ ಅನ್ನೋದನ್ನು ಬಹಳಷ್ಟು ಜನ ಮರ್ತೇ ಹೋಗಿರ್ತಾರೆ. ಓಡು 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 ಅಂತಿರ್ತಾರೆ, ಅಥವಾ ಬೇರೆಯವ್ರಿಗೆ ಮಾಡ್ತಿರ್ತಾರೆ, ಅಥವಾ ಇರೋದ್ರ ಬಗ್ಗೆ ತೃಪ್ತಿ ಇರೋದಿಲ್ಲ. ನನಗೆ ಅದಿರಬೇಕಿತ್ತು, ನನಗಿದಿರಬೇಕಿತ್ತು. ಇದರಲ್ಲಿ ಈ ಗೊಂದಲದಲ್ಲಿ ತುಂಬ ಒದ್ದಾಟ ನಡೆಸ್ತಾರೆ. ಒಂದು, ನನ್ನ ಹತ್ರ ಏನೂ ಇಲ್ಲ ಅನ್ನೋ ಫೀಲಿಂಗ್ ಇರುತ್ತೆ, ಎದುರುಗಡೆ ಇರೋರ ಹತ್ರ ಎಲ್ಲ ಇದೆ, ನಮ್ಮ ಹತ್ರ ಏನೂ ಇಲ್ಲ ಅನ್ನೋ ಫೀಲಿಂಗ್ನಲ್ಲಿ ನರಳ್ತಾ ಇರ್ತಾರೆ. ಇನ್ನೊಂದು ಸೆಲ್ಫ್ ಕೇರ್, ಸೆಲ್ಫ್ ಲವ್ ಅನ್ನೋದು ಮಾಡೋದೇ ಅಪರಾಧ ಅನ್ನೋ ಫೀಲಿಂಗಲ್ಲಿ ಇರ್ತಾರೆ. ಸೊ ಅಟ್ಲೀಸ್ಟ್ ಇದಕ್ಕೆ ನನಗೆ ಒಂದು, ನಾವು ವರ್ಕಿಂಗ್ ಎನ್ವೈರನ್ಮೆಂಟಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಒಂದಿಷ್ಟು ದಿನ ದುಡ್ಡು ಸಿಗ್ತಾ ಇದೆ, ನನ್ನ ಪಕ್ಕದವನಿಗೆ ಜಾಸ್ತಿ ದುಡ್ಡು ಸಿಗ್ತಾ ಇದೆ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ ಅಂದ್ಕೊಳ್ಳೋಣ. ನನಗೆ ಬೇಜಾರಾಗಕ್ಕೆ ಶುರು ಆಗುತ್ತೆ. ನಂತರನೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ನನಗಿಂತ ಕಮ್ಮಿ ಏಜು, ನನಗಿಂತ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ. ನಾನು ಅಂಥ ಸಮಯದಲ್ಲಿ ಹೇಳೋದೇನೆಂದರೆ, ನೀವು ಬರೀ ಎಷ್ಟು ದುಡ್ಡು ಸಿಗ್ತಾ ಇದೆ, ನಿಜ ಇದೆ ಅವರಿಗೆ ಜಾಸ್ತಿ ಸಿಗ್ತಾ ಇದೆ, ಅದರಲ್ಲೇ ನೀವು ಅಳಿತಾ ಇದ್ದೀರಾ ಒಂದೇ ಒಂದು ಡೇಟಾ ಪಾಯಿಂಟ್ ಇಟ್ಕೊಂಡ್ಬಿಟ್ಟು. ಬಟ್ ಅವ್ರ ಪರ್ಸ್ನಲ್ ಲೈಫ್ ಹೇಗಿದೆ ಗೊತ್ತಿಲ್ಲ ನಿಮಗೆ, ನಿಮ್ಮ ಪರ್ಸ್ನಲ್ ಲೈಫ್ ಹೇಗಿದೆ ಗೊತ್ತಿಲ್ಲ, ಅವ್ರಿಗೆ ಇನ್ನೇನು ಕಷ್ಟಗಳಿರ್ಬೋದು, ಅಥವಾ ಅವ್ರು ಅದನ್ನು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ನಮ್ಗೆ ಯಾವುದನ್ನು ನಾವು ಅಳತೆ ಮಾಡೋಕ್ಕೆ ಹೋಗಿರೋದಿಲ್ಲ. ಸೊ ಹಾಗಾಗಿ ಕಂಪ್ಯಾರಿಸನ್ ಫಸ್ಟ್ ಅಲ್ಲಿ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವು ನಮ್ಮದು ಯುನೀಕ್ ಜರ್ನಿ ನಡೀತಾ ಇರುತ್ತೆ. ಸೊ ಅದ್ರ ಪ್ರಕಾರ ಫಸ್ಟ್ ಯೋಚಿಸ್ಬೇಕು ಅಂತ. ಸೊ ಅಟ್ ದಿ ಸೇಮ್ ಟೈಮ್ ನಾವು ಸೆಲ್ಫ್ ಲವ್ ಅಂತ ಬಂದಾಗ, ಯಾಕಂದರೆ ಇದು ಗ್ರ್ಯಾಟಿಟ್ಯೂಡ್ ರಿಲೇಟೆಡ್ ಹೇಳ್ತಿದ್ದೀನಿ, ಯಾಕಂದರೆ ನಮ್ಮದು ಜರ್ನಿ ನಮ್ದು ಯುನೀಕ್ ಜರ್ನಿ ಆಗಿರುತ್ತೆ ಪ್ರತಿಯೊಬ್ಬರದು. ನಾವು ಬೇರೆಯವ್ರು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕಂಪೇರ್ ಮಾಡೋದು ಏನಿದ್ರು ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡ್ಬಿಟ್ಟು ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇದನ್ನು ದುಡ್ಡಿನ ನೋಡ್ತೀನಿ, ಏನೋ ಮನೇದು ನೋಡ್ತೀನಿ ಅಂತ. ನೀವು ಒಬ್ಬ ಸ್ಟಾರ್ನ ಹುಡ್ಕೊಂಡು ನೋಡಿದ್ರು, ಸ್ಟಾರ್ ನೋಡೋಕ್ಕೆ ಎಷ್ಟು ದುಡ್ಡಿದೆ, ನಂಬರ್ 1 ಸ್ಟಾರ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಅವ್ರ ಪರ್ಸ್ನಲ್ ಲೈಫ್ ಹೆಂಗಿದೆ ಗೊತ್ತಿಲ್ಲ ನಮಗೆ. ಅವರು ಖುಷಿಯಾಗಿ ನಿದ್ದೆ ಮಾಡ್ತಾರಾ ಗೊತ್ತಿಲ್ಲ, ನಿದ್ದೆ ಬರ್ತಾ ಇದೆಯಾ ಗೊತ್ತಿಲ್ಲ ನಮಗೆ ಅದು. ಸೊ ಹಾಗಾಗಿ ಅವರು ಸಕ್ಸಸ್ಫುಲ್ ಅಂತ ಹೇಳ್ಕೊಳಕ್ಕಾಗೋದಿಲ್ಲ, ಅಂದರೆ ನಮ್ಮ ಲೈಫು ಅವ್ರ ಲೈಫು ಕಂಪೇರ್ ಮಾಡಿದ್ರೆ. ಯಾಕಂದರೆ ಜನರಲ್ಲ ಹೇಳ್ತಾರಲ್ವ, ನಿಮಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂದರೆ ಒಳ್ಳೆ ಸಕ್ಸಸ್ಫುಲ್ ಅಂತಲೇ ಅನ್ಕೋಬೇಕು ಅಂತ. ಅದು ಈಗಿನ ಜೀವನದಲ್ಲಿ ನಿದ್ದೆ ಬರೋದು ತುಂಬ ಕಷ್ಟ. ಸೊ ನಾವು ಕಂಪ್ಯಾರಿಸನ್ ಬಿಡಬೇಕಾಗತ್ತೆ. ಸೊ ಅಲ್ಲಿ ಗ್ರ್ಯಾಟಿಟ್ಯೂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದು ಹೆಂಗೆ ಬರೋಕ್ಕೆ ಸಾಧ್ಯ ನಮಗೆ ಅಂದರೆ, ನಮಗೆ ಈಗ ಮುಂಚೆ ನಾನು ಹೇಳಿದಾಗೆ ನೀವು ಎಷ್ಟು ದುಡಿತೀರಾ ಅಂತ, ನಾನು ದುಡಿತಾ ಇದ್ದೀನಿ ಬಟ್ ಎಷ್ಟು ಎನಫ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ದುಡ್ಡೇ ಇರಲಿಲ್ಲ ನನಗೆ ಕೆಲಸ ಶುರು ಮಾಡೋಕ್ಕೆ ಮುಂಚೆ. ನನಗೊಂದು 10,000 ಬಂದ್ರೂ ಖುಷಿ ಆಯಿತಾ, ನನಗೆ ಇನ್ನೊಂದು 1 ಲಕ್ಷ ಬೇಕು, 1 ಲಕ್ಷ ಇಲ್ಲ 10 ಲಕ್ಷ ಬೇಕು. ಸೊ ನಿಮಗೆ ಎಷ್ಟು ಖುಷಿ ಸಿಗತ್ತೆ ಅಂತ. ಓಕೆ, ನೀವು ಜಾಸ್ತಿ ಅರ್ನ್ ಮಾಡ್ತಾರೆ, ಬಟ್ ಅಟ್ಲೀಸ್ಟ್ ಬಂದಿದ್ದಕ್ಕಾರ ಖುಷಿ ಇದೆಯಾ, ಅದನ್ನು ಅನುಭವಿಸ್ತಾ ಇದ್ದೀರಾ. ಒಂದು ಚಿಕ್ಕ ಮನೆ ಇರ್ಬೋದು, ಒಂದು ಚಿಕ್ಕ ಕಾರ್ ತೊಗೊಂಡ್ರೆ ಅದನ್ನು ಅನುಭವಿಸ್ತಾ ಇದ್ದೀರಾ, ಅಥವಾ ಪಕ್ಕದಲ್ಲಿ ದೊಡ್ಡ ಕಾರ್ ಹೋದಾಗ ನೀವು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ. ಸೊ ಅದು ಕಂಪ್ಯಾರಿಸನಲ್ಲೇ ಬರೋದು.
ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡ್ ತುಂಬ ಮುಖ್ಯ. ಪಾಸಿಟಿವ್ ಸೈಕಾಲಜಿಲಿ ಅದನ್ನೇ ಹೇಳೋದು. ನೀವು ಎಲ್ಲ ದುಡ್ದು ಈಗ ನಾನು ಕೋಟಿಗಟ್ಟಲೆ ಮಾಡಿ ನನಗೆ ಖುಷಿ ಸಿಗ್ತಾ ಇಲ್ಲ ಅಂದಾಗ ಹೇಳೋದು ಆಯಿತು ಗ್ರ್ಯಾಟಿಟ್ಯೂಡ್ ತೋರ್ಸಪ್ಪ ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ನೀನು ಧನ್ಯತಾ ಭಾವ ಇರಲಿ, ನಿನಗೆ ಥ್ಯಾಂಕ್ಸ್ ಫಸ್ಟ್ ಹೇಳು, ನೀನು ದೇವರು ಅಷ್ಟೆಲ್ಲ ಕೊಡ್ತಾ ಇದ್ದಾನೆ ಅಂದಾಗ ಆ ಭಾವ ತೋರಿಸಿದಾಗ ನೀವು ಮೈಂಡ್ಸೆಟ್ಟು ಕೂಡ ಚೇಂಜ್ ಆಗಿಬಿಡುತ್ತೆ. ಈಗ ನಾನು ಥ್ಯಾಂಕ್ಫುಲ್ ಆಗಿದ್ದರೆ ನಾನು ಪಾಸಿಟಿವ್ ಏನಿದೆ ನೋಡ್ತಾ ಹೋಗಿರ್ತೀನಿ. ಈ ರೂಮಲ್ಲಿ ಈಗ ಏನೋ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಿಂತ ಏನೇನು ಚೆನ್ನಾಗಿದೆ ಅನ್ನೋದನ್ನು ನೋಡಿ ನಾವು ಹೇಳ್ಬೋದಲ್ವಾ. ಯಾಕಂದರೆ ಪ್ರಾಬ್ಲಮ್ಸ್ ಎಲ್ರಿಗೂ ಇರುತ್ತೆ ಲೈಫಲ್ಲಿ, ಕಷ್ಟಗಳು ಬಂದೇ ಇರುತ್ತೆ. ನಾವು ಬಟ್ ಅದು ಎಷ್ಟು ನಾನು ಚೆನ್ನಾಗಿದ್ದೀನಿ, ಯಾಕಂದರೆ ನಾವು ಕಂಪೇರ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ಲೆವೆಲ್ದು ನೋಡೇ ಕಂಪೇರ್ ಮಾಡ್ತಾ ಇರ್ತೀವಿ ಹೊರತು ಕೆಳಗಡೆ ಲೆವೆಲ್ ನೋಡ್ತಾ ಇರೋದಿಲ್ಲ. ಈಗ ತಿನ್ನೋದಕ್ಕೆ ಅನ್ನ ಇಲ್ಲದೆ ಎಷ್ಟು ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಈಗ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತನೇ ಇರ್ತಾರೆ, ತುಂಬ ಜನ ಬೆಗ್ಗಿಂಗು ಮಾಡ್ತಾ ಇರ್ತಾರೆ. ನೀವು ಕಾರಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಒಂದು ಕೇಳ್ತಾರೆ, ಅವರಿಗೆ ತಿನ್ನೋದಕ್ಕೂ ಅವರು ಬೆಗ್ ಮಾಡ್ತಾ ಇರ್ತಾರೆ. ನಿಮಗೆ ತಿನ್ನೋದಕ್ಕೆ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ನಿಮಗದು ರಿಯಲೈಸೇ ಆಗೋದಿಲ್ಲ. ನೀವು ಬೇರೆ ಏನೋ ದೊಡ್ಡ ಅಪಾರ್ಟ್ಮೆಂಟ್ ಬಗ್ಗೆ ಯೋಚಿಸ್ತಾ ಇರ್ತೀರ, ನೀವು ಆರಾಮಾಗಿ ತಿನ್ಕೊಂಡು ನೀವು ಆರಾಮಾಗಿರ್ಬೋದು. ಅದೇ ಏನಾಗುತ್ತೆ ಅಂದರೆ ತುಂಬ ಜನ ದುಡ್ಡು ಎಷ್ಟಿರತ್ತೆ ಅವರು ಸುಮ್ಮನೆ ಆರಾಮಾಗಿ ಊಟ ಮಾಡಿಕೊಂಡು ಜೀವನ ಸಾಕ್ಸಂಗಿರುತ್ತೆ. ಬಟ್ ಅವ್ರೇನು ಮಾಡ್ತಾರೆ, ಇಲ್ಲ ನನಗಿದು ಬೇಕು, ನಾನು ಈ ಥರ ಲೈಫ್ ಸ್ಟೈಲ್ ಬೇಕು ಅಂತ ಹೇಳ್ಬಿಟ್ಟು ಆ ರೇಸಲ್ಲಿ ಇರ್ತಾರಲ್ಲ, ಅವಾಗ ಗ್ರ್ಯಾಟಿಟ್ಯೂಡ್ ಮಿಸ್ ಮಾಡ್ಕೊಬಿಡ್ತಾರೆ. ಸೊ ಗ್ರ್ಯಾಟಿಟ್ಯೂಡ್ ಒಂದು ನೀವು ಹೇಳಿದಾಗೆ ತುಂಬ ಇಂಪಾರ್ಟೆಂಟು. ಕೆಲವರು ನಿಧಾನಕ್ಕೆ ರಿಯಲೈಸ್ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗಿಂದ ಇದ್ದಷ್ಟು ನೀವು ಒಂದು ಗ್ರೌಂಡೆಡ್ ಆಗಿರ್ತೀರ. ನೀವು ಈ ಚೇಸಿಂಗನ್ನು ನೀವು ತುಂಬ ಡಿಸಿಷನ್ ಕ್ಲೀನಾಗಿ ತೊಗೊಳ್ತೀರ. ನಾನು ಇದು ಬೇಕಾ ನನಗೆ ಬೇಡವಾ, ಅವಾಗ ಇಂಪಾರ್ಟೆನ್ಸ್ ಗೊತ್ತಾಗತ್ತೆ ಜೀವನದಲ್ಲಿ ಅನ್ನೋದು. ಆ್ಯಂಡ್ ಸೆಲ್ಫ್ ಲವ್ ಅಲ್ಲೇ ನೀವು ಕಳ್ಕೊಳ್ತೀರಾ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೀವು ಟೈಮನ್ನು ವ್ಯಾಲ್ಯೂನೇ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಸೆಲ್ಫ್ ಲವ್ ನನ್ನ ಬಗ್ಗೆ ನಾನು ಪ್ರಯಾರಿಟಿ ಮಾಡ್ಕೋಬೇಕು ಅಂದರೆ ಟೈಮ್ ಬೇಕೇ ಬೇಕು. ಈಗ ನಾನು ಸೆಲ್ಫ್ ಲವ್ ಹೇಗೆ ಡಿಫೈನ್ ಮಾಡ್ತೀನಿ ಅಂತ ನಾನು ಯೋಚಿಸೋಕೆ ಹೋದಾಗ ಮೇ ಬಿ ನಾನು 1 hour ನನಗಾಗೆ ಮೆಡಿಟೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋದಿರ್ಬೋದು, ಅಥವಾ ನನಗೇನೋ ಇಷ್ಟ ಆಗಿರೋ ಒಂದು ಹಾಬಿನ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ಬೋದು. ನನಗಾಗಿ ಮಾಡ್ಕೊಳ್ಳೋದಕ್ಕೆ, ಫಾರ್ ದ ಮನಿ, ನಾಟ್ ಫಾರ್ ದ ಪವರ್, ಏನಕ್ಕೂ ಅಲ್ಲ. ಅವಾಗ ನನಗಾಗಿ ನಾನು ಮಾಡ್ಕೋಬೇಕಾದ್ರೆ ಸಮಯನೂ ಬೇಕಾಗತ್ತೆ. ಇಲ್ಲಾಂದರೆ ಈಗ ನಾವು ಲೈಫನ್ನು ನೋಡಿದಾಗ ಟೈಮನ್ನು ತೆಗೆದುಬಿಟ್ರೆ ಉಳಿದಿರೋದು ಏನೂ ಇಲ್ಲ, ಎಲ್ಲ ಖಾಲಿ. ಟೈಮ್ ಇಟ್ಕೊಂಡೇ ನಾವು ಅಳಿಬೇಕಾಗತ್ತೆ. ಏನೇ ಆಗಲಿ, ಖುಷಿನೂ ಕೂಡ ಎಲ್ಲದಕ್ಕೂ ಟೈಮ್ ಬೇಕಾಗತ್ತೆ. ಬಟ್ ಆ ಟೈಮನ್ನು ನಾವು ವ್ಯಾಲ್ಯೂ ಕೊಡೋದಿಲ್ವಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಟೈಮನ್ನು ನನ್ನ ಪ್ರಕಾರ ಹೇಳೋದು, ನೀವು ಜೀವನನ ಶುರು ಮಾಡ್ತಿರ್ಬೇಕಾದ್ರೆ, ಪ್ರೊಫೆಷನಲ್ ಲೈಫ್ ಪರ್ಟಿಕ್ಯುಲರ್ಲಿ ಶುರು ಮಾಡ್ತಿರ್ಬೇಕಾದ್ರೆ ನಿಮ್ಮ ಜೀವನದ ಸಮಯಕ್ಕೆ ಒಂದು ವ್ಯಾಲ್ಯೂ ಕೊಟ್ಕೊಂಡು ಶುರು ಮಾಡಿ. ಅವಾಗ ನೀವು ಕೇರ್ಫುಲ್ಲಾಗಿ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಟೈಮ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿದ್ದೆ, ಐ ಥಿಂಕ್ ನಾವು ಈ ಸ್ಟ್ರೆಸ್ಸು, ಟೈಮ್ ಮ್ಯಾನೇಜ್ಮೆಂಟ್ ಇವೆಲ್ಲದ್ರ ಬಗ್ಗೆ ಮಾತಾಡ್ತಿದ್ದೀವಿ, ನಿದ್ದೆ ಬಗ್ಗೆ ಮಾತಾಡಲೇಬೇಕು. ನಿದ್ದೆಗೆ ಇವತ್ತಿನ ದಿನದಲ್ಲಿ ಅತೀ ಕಡಿಮೆ ಪ್ರಯಾರಿಟಿ ಎಲ್ಲರೂ ಕೊಡ್ತಾರೆ. ಅತೀ ಕಡಿಮೆ ಪ್ರಯಾರಿಟಿ. ಒಂದು ಜಾಸ್ತಿ ಕೆಲಸ ಮಾಡಬೇಕು ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿದ್ರೆ ನಿದ್ದೆ ಒಂದು 5 hour ಮಾಡಿದ್ರೆ ಸಾಕು, ಒಂದು 6 hour ಮಾಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಇವಾಗ. ಫಾರ್ ಎನ್ ಎಕ್ಸಾಂಪಲ್, ಎನಿ ಪ್ರೊಫೆಷನ್ ನೀವು ತೊಗೊಂಡ್ರಿ ಅಂದರೆ ಶಿಫ್ಟ್ ವೈಸ್ ಕೆಲಸ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಮೀಡಿಯಾಗೆ ನೀವು ಬರ್ತೀರಾ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಅರ್ಲಿ ಮಾರ್ನಿಂಗ್ 5 o'clock, ಎಂಡ್ಸ್ ಇನ್ ಮಿಡ್ ನೈಟ್ 12 o'clock. ಹಿಂಗಾದಾಗ ಬ್ಯಾಲೆನ್ಸ್ ಕೆಲವೊಂದು ಸಲ ತಪ್ಪುತ್ತೆ. ಕೆಲವರು ಸೆಕೆಂಡ್ ಶಿಫ್ಟ್ ಮಾಡ್ತಾರೆ, ಕೆಲವರು ಜನರಲ್ ಶಿಫ್ಟ್ ಮಾಡ್ತಾರೆ, ಕೆಲವರು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡ್ತಿರ್ತಾರೆ. ಅವರು ಏನು ಹೇಳೋದು ಅಂದರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಹಾಗಾಗಿ ನಿದ್ದೆ ಕಮ್ಮಿ ಟೈಮ್ ಕೊಡ್ತೀವಿ ಅಂತ. ಆದರೆ ವೈದ್ಯರು ಇವಾಗಲೇ ಡಾಕ್ಟರ್ಸ್ ಬಹಳಷ್ಟು ಜನ ಹೇಳಿರೋದು, ನಿದ್ದೆಗೆ ನೀವು ಟೈಮ್ ಕೊಡಲಿಲ್ಲ ಅಂದರೆ ನೀವು ನಿಮ್ಮ ದೇಹಕ್ಕೆ ಮಾಡ್ತಾ ಇರೋ ಅತಿ ಘೋರ ಅಪರಾಧ ಅಂತ ಹೇಳ್ತಿರ್ತಾರೆ. ಆ್ಯಟ್ ದ ಸೇಮ್ ಟೈಮ್ ಯಾರನ್ನೇ ಮಾತನಾಡ್ಸಿದ್ರು ಅವರು ಹೇಳೋದು ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಯು ನೀಡ್ ಅ ಗುಡ್ ಸ್ಲೀಪ್ ಅಂತ. ಸೊ ನಿದ್ದೆ ಪ್ರತಿಯೊಬ್ಬರ ಜೀವನದಲ್ಲಿ ನಿಜ. ಈಗ ನಮ್ಮದು ಒಂದು ಮಷೀನ್ ಆದ್ದರಿಂದ ಅದನ್ನ ರೀಚಾರ್ಜ್ ಅಥವಾ ರೆಸ್ಟು ಬೇಕೇ ಬೇಕಾಗತ್ತೆ. ಯಾಕಂದರೆ ಅದು ಏನದು ಸಿಂಬಾಲಿಕ್ ಆಗಿ ಕೂಡ ಅಲ್ಲ, ಯಾಕಂದರೆ ನಮ್ಮದು ಬ್ರೈನ್ದು ಮೆಮೊರಿದಿರ್ಬೋದು. ಯಾಕಂದರೆ ಅದು ನಾವು ಏನೇನು ಕಣ್ಣಿಗೆ ಎಲ್ಲ ನೋಡೋದಕ್ಕೆ ಸಿಗ್ತಾ ಇರತ್ತೆ ಎಲ್ಲದನ್ನು ತುಂಬಿಸ್ಕೊಳ್ತಾ ಇರ್ತೀವಿ. ನಿದ್ದೆ ಮಾಡಿದಾಗ ಎಟ್ಲೀಸ್ಟ್ ಅದು ಏನೋ ಕ್ಲೀನಪ್ ಇರ್ಬೋದು, ಅಥವಾ ಅದು ನಮ್ಮದು ಡಿಫ್ರೆಂಟ್ ಮೆಮೊರೀಸ್ ಇರುತ್ತೆ. ಲಾಂಗ್ ಟರ್ಮ್ ಮೆಮೊರಿಗೆ ಅದನ್ನು ಪ್ರಾಸೆಸ್ ಮಾಡಿ ಹಾಕೊಳ್ಳೋದಿರ್ಬೋದು, ಇಲ್ಲ ನಿದ್ದೆಯಲ್ಲಿ ತುಂಬ ನಡೆಯುತ್ತೆ. ಆ್ಯಂಡ್ ಈವನ್ ನಮ್ಮದು ಡಿಫ್ರೆಂಟ್ ಸೆಲ್ಸ್ ಇರ್ಬೋದು, ಅದು ಡಾಕ್ಟ್ರ್ ಅದು ಹೇಳೋ ಹಾಗೆ ಅದು ರಿಜುವಿನೇಟ್ ಆಗೋದಿರ್ಬೋದು, ಆ ಥರದಕ್ಕೆಲ್ಲ ಬೇಕು. ಅದಿಲ್ಲ ಅಂದರೆ ಆಗೋದಿಲ್ಲ. ಸೊ ಇಂಪಾರ್ಟೆಂಟು ನಿಜ, ಅದು ಅಂದರೆ ನಿದ್ದೆ ಬೇಕು. ಅದರಲ್ಲೂ ಓಕೆ ನಂಬರ್ಸು ಸ್ವಲ್ಪ ಅದು ಡಿಬೇಟಬಲ್ ಇರುತ್ತೆ. ಕೆಲವರು ಓಕೆ
ಮೇ ಬಿ ಶಾರುಖ್ ಖಾನ್ ನನಗೆ 4 ಅವರ್ಸ್ ಸಾಕು ಅಂತ ಹೇಳ್ಬೋದೇನೋ, ಅಥವಾ ಜೀನ್ಸ್ ರಿಲೇಟೆಡ್ ಇರ್ಬೋದು. ಕೆಲವರು ಅಥವಾ ಕೆಲವರು ಪರ್ಫಾರ್ಮ್ ಮಾಡ್ತಾನೆ ನಿದ್ದೆ ಮಾಡ್ತಾ ಇರ್ಬೋದು, ಅದು ಗೊತ್ತಿಲ್ಲ. ಅವ್ರ ಕೆಲಸದಲ್ಲಿ ಎಷ್ಟು ನಿದ್ದೆನೂ ತೊಗೊಂಡ್ಬಿಟ್ಟಿರ್ತಾರೆ ಅಥವಾ ಏನೋ ಅದು ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಇವಾಗ ನಾವು ಸೇರಿದಂತೆ ತುಂಬ ಸಲ ಈವನ್ ವಿ ಡೂ ದ ಸೇಮ್. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಿರ್ತೀವಿ, ಮೊಬೈಲ್ ಆ್ಯಂಡ್ ನಿದ್ದೆ ಬಗ್ಗೆನೇ ಒಂದು ದೊಡ್ಡ ಟಾಪಿಕ್ ಮಾತಾಡಬೇಕು ಅಂತ ಅನ್ಸುತ್ತೆ. ನಾವು ನಿದ್ದೆಗೆ ಟೈಮ್ ಕೊಡಲ್ಲ, ಬಟ್ ಮೊಬೈಲಿಗೆ ಕೊಡ್ತೀವಿ. ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಮೊಬೈಲಿಗೆ ಕೊಡ್ತಿರ್ತೀವಿ. ಅಟ್ಲೀಸ್ಟ್ ನಿದ್ದೆ ಇಂಪಾರ್ಟೆಂಟ್ ನಿಜ, 8 ಅವರ್ಸ್ ಅಂತಲೇ ಅಂದ್ಕೊಳ್ಳೋಣ. ಯಾಕಂದರೆ ಟಾರ್ಗೆಟ್ ಮಾಡೋದು ಒಳ್ಳೆಯದೇ. ಈ ಯಾರಾದರೂ ಹೇಳ್ಬೋದು 5 ಸಾಕು, ಅಥವಾ ನೀವು ಧ್ಯಾನದಿಂದ ಮಾಡ್ತಾ ಇದ್ದರೆ 5 ಸಾಕು ಅಂತ ಹೇಳಿದಿರ್ಬೋದು. ಕೆಲವೊಂದು ಪರ್ಟಿಕ್ಯುಲರ್ ಪೀಪಲಿಗೆ ಆಗುತ್ತೆ ಅದು, ಕೆಲವರು ಕಮ್ಮಿ ನಿದ್ದೆಯಿಂದನೂ ಆರಾಮಾಗಿರ್ಬೋದು. ಬಟ್ ಜನರಿಗಾಗಿ ಹೇಳಿದಾಗ 7-8 ಗಂಟೆ ಟಾರ್ಗೆಟ್ ಮಾಡೋದು ಒಳ್ಳೆಯದು. ಅಟ್ಲೀಸ್ಟ್ ನಾವು ಪ್ರಯತ್ನ ಪಟ್ಟರೆ ಅಟ್ಲೀಸ್ಟ್ ನಿಧಾನಕ್ಕಾದ್ರೂ ರೀಚ್ ಆಗ್ಬೋದು ಅಲ್ಲಿಗೆ. ಯಾಕಂದ್ರೆ ಸ್ಟಾರ್ಟಿಂಗಿಗೆ ನಂಗೆ 4 ಸಾಕು ಅಂತ ಅಂದ್ಕೊಂಡ್ಬಿಟ್ರೆ ನೀವು ಅದನ್ನು ರೀಚ್ ಮಾಡೋಕ್ಕೆ ಕಷ್ಟಪಡ್ತೀರಾ. ಸೊ ನನ್ನ ಪ್ರಕಾರ ನೀವು ಟಾರ್ಗೆಟ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈಗ ಬುಕ್ಸೇ ಬಂದುಬಿಟ್ಟಿದೆ ಸ್ಲೀಪ್ ರಿಲೇಟೆಡು ಎಲ್ಲ. ಈಗ ನೀವು ಅದನ್ನು ಸುಮ್ಮನೆ ಯಾವಾಗಲೂ 8 ಅವರ್ಸ್ ಅನ್ನೋದು ಸರಿ ಇರೋದಿಲ್ಲ. ಯಾಕಂದ್ರೆ ನಿಮಗೆ ಈಗ ಸರ್ಕ್ಯಾಡಿಯನ್ ರಿದಮ್ದೇ ಇದೆ. ಯಾಕಂದರೆ ನಿಮಗೆ ಅದು ಪರ್ಟಿಕ್ಯುಲರ್ಲಿ ನೀವು ಸೂರ್ಯಾಸ್ತ ಆದಮೇಲೆ ಮಲಗಬೇಕು. ನೀವು ಬರೀ ಎದ್ಬಿಟ್ಟು ನೈಟೆಲ್ಲ ಎದ್ಬಿಟ್ಟು ಸೂರ್ಯ ಎದ್ದಾಗ ನೀವು ಮಲಗೋದು ಸರಿಯಲ್ಲ ಅಂತ ಅದಕ್ಕೂ ತುಂಬ ಸ್ಟಡೀಸು ಇದೆ. ಸೊ ಆ ಒಂದು ಟೈಮನ್ನು ನೀವು ಮ್ಯಾಚ್ ಮಾಡೋಕ್ಕಿದ್ರೆ ತುಂಬ ಒಳ್ಳೆಯದು. ಕೆಲವರಿಗೆ ಆಗೋದಿಲ್ಲ, ಅವ್ರದ್ದು ನೈಟ್ ಶಿಫ್ಟು ಇರುತ್ತೆ ಅಂತ. ಸೊ ಅಂತಲ್ಲಿದ್ದಾಗ ಅಟ್ಲೀಸ್ಟ್ ಡೇ ಟೈಮಲ್ಲಿ 7 to 8 ಅವರ್ಸ್ ಟಾರ್ಗೆಟ್ ಮಾಡ್ಕೊಳ್ಳೋದು ಒಳ್ಳೆಯದೇ. ಬಟ್ ಈಗ ಫೋನ್ಗೆ ಟೈಮ್ ಕೊಡೋದು ಎಲ್ಲ ಬರೋದು ಎಲ್ಲಿ ಆಗುತ್ತೆ ಅಂದರೆ ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂದಾಗ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಈಗ ಕೆಲವರಿಗೆ 8 ಅವರ್ಸ್ ಕೊಡೋಕ್ಕೆ ಟೈಮ್ ಇದೆ, ಬಟ್ ಆ 8 ಅವರ್ಸ್ ಕೊಟ್ಟರೆ ನಿದ್ದೆನೇ ಬರ್ತಾ ಇಲ್ಲ ಅನ್ನೋದು ಇನ್ನೊಂದು ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ನನಗೆ 10 ಗಂಟೆಗೆ ನಾನು ಬೆಡ್ಡಿಗೆ ಹೋಗೋಕ್ಕೆ ನನಗೆ ಸಾಧ್ಯ ಇದೆ, ಬಟ್ ನಿದ್ದೆ ಬರಬೇಕಲ್ವಾ. ನಿದ್ದೆ ಬರುತ್ತೆ 1 ಅವರ್, ಅದನ್ನು ನಾನು ಹೆಂಗೆ ಟೈಮ್ ಕೊಡಲಿ ಅಂತ ಬರುತ್ತೆ. ಈಗ ಆವಾಗ ಇವೆಲ್ಲ ಬೇರೆ ಹ್ಯಾಬಿಟ್ಸ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಾನು ಫೋನ್ ಕೊನೆ ಟೈಮ್ ತನಕ ನಿದ್ದೆ ಬರೋ ತನಕ ಫೋನ್ ನೋಡ್ಕೊಳ್ತಾ ಇದ್ದರೆ ಅದರದ್ದು ಬ್ಲೂ ಲೈಟ್ ಎಫೆಕ್ಟು ಎಲ್ಲ ಇರುತ್ತೆ. ಅದಕ್ಕೆ ಅದರದ್ದೇ ಆದ ಒಂದಿಷ್ಟು ನೀವು ಹ್ಯಾಬಿಟ್ಸನ್ನ ಫಾರ್ಮ್ ಮಾಡ್ಕೊಳ್ಳೋದಿರುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಫೋನನ್ನು ನೋಡೋದಿರ್ಬೋದು, ಸ್ಕ್ರೀನ್ನ ನೋಡೋದನ್ನು ಕಮ್ಮಿ ಮಾಡಿ ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಿ ಅನ್ನೋದಿರ್ಬೋದು, ಅಥವಾ ಈವನ್ ನಮ್ಮ ಮನೆಗಳಲ್ಲೇ ಸ್ವಲ್ಪ ವಾರ್ಮ್ ಲೈಟ್ಸ್ ಇರಬೇಕು ಅನ್ನೋದಿರ್ಬೋದು. ಸ್ವಲ್ಪ ಮೆಡಿಟೇಷನ್ ಥರ ಏನಾದರೂ ಎಂಡಲ್ಲಿ ಸ್ವಲ್ಪ ಬೇಗ ಊಟ ಮಾಡೋದಿರ್ಬೋದು. ಯಾಕಂದರೆ ಅರೌಂಡ್ ಮಿನಿಮಮ್ 2 ಅವರ್ಸ್ ಟೈಮ್ ಕೊಡಬೇಕು ಆಫ್ಟರ್ ಡಿನ್ನರು ಅನ್ನೋದಿದೆ. ಸೊ ಆವಾಗ ಸ್ವಲ್ಪ ಬೇಗ ಊಟ ಮಾಡೋಕ್ಕೆ ಪ್ರಯತ್ನ ಪಡೋದು. ಬಟ್ ಅದು ಸಾಧ್ಯನಾ ಅನ್ನೋದು ಬರುತ್ತೆ. ಯಾಕಂದರೆ ನಾವು ಮನೆಗೆ ಹೋಗೋದೇ ಲೇಟ್ ಆಗಿರುತ್ತೆ, ಇನ್ನು ಊಟ ಮಾಡಿ ಮಲಗೋದೆಲ್ಲಿ ಅಂತ. ಬಟ್ ಅಟ್ಲೀಸ್ಟ್ ಅವೇರ್ನೆಸ್ಸಿಂದ ಶುರು ಮಾಡ್ಕೊಳ್ಳೋದು ಒಳ್ಳೇದು. ಅಂದರೆ ಇವೆಲ್ಲ ಒಳ್ಳೇದು, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಓಡ್ತಾ ಇರಬೇಕು. ಅವಾಗ ಅಟ್ಲೀಸ್ಟ್ ನಾವು ಅದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನೀವು ನಿದ್ದೆದು ಅಷ್ಟೇ ಅಲ್ಲ, ಈಗ ಇನ್ನೊಂದು ಏನಂದರೆ ನಿಮಗೆ ನಿದ್ದೆದು ಸ್ಟಡಿನಲ್ಲಿ ಇನ್ನೊಂದು ಬರುತ್ತೆ. ಏನು ಅಂದರೆ ನಾನು ಈಗ ಬೆಳಗ್ಗೆ 4 ಅವರ್ಸ್ ನಿದ್ದೆ ಮಾಡಿರ್ತೀನಿ, ನಾಳೆ 12 ಅವರ್ಸ್ ಕವರ್ ಮಾಡ್ಕೊಳ್ಳಲ್ಲ ಅಂತ. ಇವತ್ತಿನ 4 ಅವರ್ಸ್ನ ನಾಳೆಗೆ ಹಾಕೊಂಡ್ಬಿಟ್ಟು ನಾಳೆ 8 ಬದಲು 12 ಅವರ್ಸ್ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ. ಸೊ ರಿಸರ್ಚ್ ಹೇಳೋದು ಅದು ವರ್ಕ್ ಆಗೋದಿಲ್ಲ ಅನ್ನೋ ಥರ. ಸೊ ನಿದ್ದೆ ಬಿಟ್ಟು ಹೋಗಿರೋ ನಿದ್ದೆನ ನೀವು ಅದನ್ನು ವಾಪಸ್ ತೊಗೊಳೋದು ತುಂಬಾ ಕಷ್ಟ, ಅದು ತುಂಬ ಲಾಂಗ್ ಟರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ನೀವು ನಿದ್ದೆನ ನೀವು ಬೇಕಾದ್ರೆ ಈಗ ಒಂದು ಸ್ಮಾರ್ಟ್ ವಾಚ್ ಕಟ್ಕೊಂಡು ನೀವು ನಿದ್ದೆ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ನಿದ್ದೆದೇನಿದೆ 3 ಥರದ್ದಿರುತ್ತೆ. ಈಗ ನಿಮ್ಮದು ಡೀಪ್ ಸ್ಲೀಪ್ ಒಂದಿಷ್ಟು ಇರುತ್ತೆ, ಅವಾಗ ತುಂಬ ನೀವು ರಿಕವರ್ ಎಲ್ಲ ಆಗಿರ್ತೀರ. ನಾರ್ಮಲ್ ಸ್ಲೀಪ್ ಇರುತ್ತೆ, ಇನ್ನು ರೆಮ್ ಸ್ಲೀಪು ಇರುತ್ತೆ. ಅಲ್ಲಿ ನೀವು ಈ ಡ್ರೀಮ್ಸ್ ಎಲ್ಲ ಬರೋ ಅಂಥ ಅದು ತುಂಬ ಇಂಪಾರ್ಟೆಂಟು ಕೂಡ. ಹೇಳಿದ್ನಲ್ಲ, ನಮ್ಮದು ಬ್ರೈನ್ನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ, ನಿಮಗೆ ಮೆಮೊರಿ ಇದನ್ನ ಕ್ಲೀನಪ್ ರಿಲೇಟೆಡ್ದೆಲ್ಲ ವರ್ಕ್ ಆಗ್ತಾ ಇರುತ್ತೆ. ಆ ರೆಮ್ ಸ್ಲೀಪ್ ಯೂಶ್ವಲಾಗಿ ಸೆಕೆಂಡ್ ಹಾಫಲ್ಲಿ ಆಗುತ್ತೆ. ಸೊ ನಾನು 8 ಅವರ್ಸ್ ನಿದ್ದೆ ಮಾಡಿದ್ರೆ ಮೇ ಬಿ ಲಾಸ್ಟ್ 4 ಅವರ್ಸ್ ಆ ಕೆಲಸ ನಡೀತಾ ಇರುತ್ತೆ. ಸೊ ನಾನು ಬರೀ 4 ಅವರ್ಸೇ ಮಾಡಿದೆ ಅಂದರೆ ಆ ರೀಚ್ ಆಗೋ ಅಷ್ಟೊತ್ತಿಗೆ ನೀವು ಎದ್ಬಿಟ್ಟಿರ್ತೀರ. ಮತ್ತು ಇನ್ನೊಂದ್ಸಲಿ 4 ಅವರ್ಸ್ ಆದರೆ ಮತ್ತು ಅದು ರೀಚ್ ಆಗ್ತಾ ಇರಲ್ಲ ನೀವು. ಸೊ ಹಾಗಾಗಿ ನೀವು ಪೀಸಲ್ಲಿ ನಿದ್ದೆ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಕಂಟಿನ್ಯೂಸ್ 8 ಅವರ್ಸ್ ಥರ ಕೊಟ್ಟರೆ ಒಳ್ಳೆಯದು ಅಂತ, ಸ್ಟ್ರೆಚಲ್ಲಿ ಇದ್ದೆ ಬೆಟ್ರು ಅಂತ ಹೇಳ್ಬಿಟ್ಟು ಸ್ಲೀಪ್ ರಿಲೇಟೆಡ್ ರಿಸರ್ಚ್ ಎಲ್ಲ ಹೇಳೋ ಅಂಥದ್ದು. ಸೊ ಹಾಗಾಗಿ ಆ್ಯಂಡ್ ಸ್ಲೀಪ್ ಅಂತ ಬಂದಾಗ ಈವನ್ ನಾವು ಈಗ ಡಿಪ್ರೆಷನ್ ಎಲ್ಲ ತುಂಬ ನೋಡ್ತೀವಿ. ಹೇಗೆ ಡಿಪ್ರೆಷನ್ ಅವಾಯ್ಡ್ ಮಾಡೋದು ಅನ್ನೋದು ಒಂದು ಟಾಪಿಕ್ ಇರುತ್ತೆ. ಸೊ ಅದರಲ್ಲಿ ಸ್ಲೀಪ್ ಕೂಡ ಒಂದು ತುಂಬ ಇಂಪಾರ್ಟೆಂಟು. ಈಗ ಎಕ್ಸಸೈಸ್ ಯಾಕೆ ಮಾಡಬೇಕು, ಸ್ಲೀಪ್ ಯಾಕೆ ಮುಖ್ಯ ಎಲ್ಲ ಅಂದರೆ ನೀವು ಡಿಪ್ರೆಷನಿಗೆ ಹೋಗೋದನ್ನೇ ತಡೆದು ಬಿಡ್ಬೋದು ಅಂತ. ಯಾಕಂದ್ರೆ ನಾವೆಲ್ಲ ಅಂದ್ಕೊಳ್ಳೋದು ಓಕೆ ವರ್ಕಿಂದ ಸ್ಟ್ರೆಸ್ ಆಗ್ತಾಯಿದೆ, ಡಿಪ್ರೆಷನಿಗೆ ಹೋಗ್ತಾ ಇದ್ದೀವಿ, ಅದಕ್ಕಾಗಿ ನಾನು ಈಗ ಜಿಮ್ಮಿಗೆ ಹೋದರೆ, ನಾನು ಎಕ್ಸಸೈಸ್ ಮಾಡೋಕ್ಕೆ ಹೋದರೆ ನಂಗೆ ವರ್ಕ್ ಮಾಡೋಕ್ಕಾಗೋದಿಲ್ಲ, ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತ ಏನು ಮಾಡ್ತೀವಿ,
ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ. ಅಥವಾ ನಾನು 8 ಅವರ್ಸ್ ಸ್ಲೀಪ್ ಮಾಡಿದ್ರೆ ನಾನೊಂದು ಕೆಲಸ ಮಾಡೋಕ್ಕಾಗೋದಿಲ್ಲ, ನನಗೆ ಅದರಿಂದ ಒಂದು 2 ಅವರ್ ಎತ್ಬಿಟ್ಟು ಕೆಲಸ ಮಾಡಿದ್ರೆ ನನ್ನ ಸ್ಟ್ರೆಸ್ ಕಮ್ಮಿ ಆಗ್ಬೋದು ಅಂದ್ಕೊಳ್ತೀವಿ. ಅವೆಲ್ಲ ತಪ್ಪು ಅಂತ. ಯಾಕಂದರೆ ರಿಸರ್ಚೇ ಹೇಳೋದೇನೆಂದರೆ, ನೀವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇದ್ದು 8 ಅವರ್ಸ್ ಸ್ಲೀಪ್ ಎಲ್ಲ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ನೀವು ಡಿಪ್ರೆಷನಿಗೆ ಹೋಗಲ್ಲ ಅಂತ. ಸೊ ಅವಾಗ ಏನಾಗತ್ತೆ, ನಿಮ್ಮ ಮೈಂಡ್ ಸೆಟ್ಟು ಅಥವಾ ನೀವು ಏನು ನಿಮ್ಮದು ಬಾಡಿ ಇರತ್ತಲ್ಲ, ನೀವು ಸ್ಟ್ರೆಸ್ನ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಇರ್ತೀರ ಅಷ್ಟೇ. ಸೊ ಹಾಗಾಗಿ ಇದನ್ನು ನೀವು ಹ್ಯಾಬಿಟ್ಸ್ ಥರ ಫಾರ್ಮ್ ಮಾಡ್ಕೋಬೇಕಾಗತ್ತೆ, ಅಟ್ಲೀಸ್ಟ್ ನಿದ್ದೆ ಕೂಡ. ಲಾಸ್ಟಿಗೆ ನಾವು ಮೆಡಿಟೇಷನ್ ಕಡೆ ಬರೋಣ. ಧ್ಯಾನ ಬಹಳಷ್ಟು ಸಮಸ್ಯೆಗಳಿಗೆ, ಹೆಲ್ತ್ ಆ್ಯಂಡ್ ಮೆಂಟಲ್ ಇಶ್ಯೂಸಿಗೆ ಮೆಡಿಟೇಷನ್ ಇಸ್ ದ ಕೀ ಅಂತ ಹೇಳ್ತಾರೆ. ಅಂದರೆ ಅದರಿಂದ ಆಚೆ ಬರಬೇಕು ಅಂದರೆ ಧ್ಯಾನದ ಕಡೆ ಹೋಗಿ ಅಂತ. ಈಗ ಬಹಳಷ್ಟು IT ಕಂಪನೀಸ್ ಕೂಡ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇವೆ. ಕೆಲವೊಂದು ಸೆಷನ್ಸನ್ನು ಬೇರೆಯವ್ರನ್ನ ಕರೆಸಿ ಸೆಷನ್ಸ್ ಕೊಡಿಸ್ತಾ ಇದ್ದಾರೆ. ಎಷ್ಟು ಮುಖ್ಯ ಧ್ಯಾನ, ಮೆಡಿಟೇಷನ್ ಅಥವಾ ಪ್ರಾಣಾಯಾಮಕ್ಕೆ ಬರೋಣ. ಪ್ರಾಣಾಯಾಮ ಎಷ್ಟು ಮುಖ್ಯ ಇವತ್ತಿನ ಲೈಫ್ ಸ್ಟೈಲನ್ನು ಎದುರಿಸೋದಕ್ಕೆ? ಸೊ ಖಂಡಿತ. ಈಗ ಮನಸ್ಸು, ಈಗ ನಾವೇನು ಅಂತ ನೋಡಿದಾಗ ಒಂದು ಬಾಡಿ, ಮೈಂಡ್ 2 ಪಾರ್ಟ್ ಇರುತ್ತೆ. ಬಾಡಿನೇ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟೇ ಚೆನ್ನಾಗಿ ಮೈಂಡನ್ನು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಎಕ್ಸಸೈಸ್ ಯಾಕೆ ಇಂಪಾರ್ಟೆಂಟು, ಎಕ್ಸಸೈಸು, ಸ್ಲೀಪ್ ಇರ್ಬೋದು, ಬಾಡಿಗಂತೂ ಬೇಕೇ ಬೇಕು ಅದು ರಿಕವರ್ ಆಗೋದಕ್ಕೆ ಅಂತ. ಬಾಡಿ ಚೆನ್ನಾಗಿದೆ, ಮೈಂಡ್ ಚೆನ್ನಾಗಿಲ್ಲ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಮೈಂಡು ಚೆನ್ನಾಗಿರಬೇಕಾಗತ್ತೆ, ಬಾಡಿಗಿಂತ ಮೈಂಡ್ ಆ್ಯಕ್ಚುಲಾಗಿ ಚೆನ್ನಾಗಿರಬೇಕಾಗತ್ತೆ. ನೆಕ್ಸ್ಟ್ ಮೇ ಬಿ ಬಾಡಿ ಬರುತ್ತೆ. ಸೊ ಹಾಗಾಗಿ ಮೈಂಡನ್ನ ಹೆಂಗೆ ಇಟ್ಕೊಳ್ಬೋದು ಅಂತ. ಸೊ ಅದು ನಾವು ಈ ವರ್ಕ್ ಎನ್ವೈರ್ಮೆಂಟ್ ನೋಡಿದಾಗ ಸ್ಟ್ರೆಸ್, ಪ್ರತಿಯೊಂದಕ್ಕೂ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ. ಬರೀ ವರ್ಕ್ ರಿಲೇಟೆಡ್ ಸ್ಟ್ರೆಸ್ಸು ಅಲ್ಲ, ಈ ಜನಗಳನ್ನು ಹ್ಯಾಂಡ್ಲ್ ಮಾಡೋದಿರ್ಬೋದು, ಟಾಕ್ಸಿಸಿಟಿ ಇರ್ಬೋದು, ನಾವು ಕೊಲೀಗ್ಸಲ್ಲಿರ್ಬೋದು, ಬಾಸ್ ಇರ್ಬೋದು, ಅಥವಾ ವರ್ಕ್ ಕಲ್ಚರ್ ಇರ್ಬೋದು. ಸೊ ಅದನ್ನು ಎಲ್ಲ ನಾವು ಒಂಥರ ಕ್ಲೀನಪ್ ಮಾಡ್ಕೊಳ್ಳೋದಕ್ಕೆ ಒಂದು ನಮ್ಮದು ಟೈಮ್, ನಮ್ಮದೇ ಆದ ಒಂದು ಸಮಯ ನಮಗೆ ಕೊಟ್ಕೊಳ್ಬೇಕಾಗತ್ತೆ. ಸೊ ಅದರಲ್ಲೂ ಕೊಟ್ಕೊಂಡು ಸಹ ನನಗೆ 1 ಅವರ್ ನನಗಾಗೆ ಒಂದು ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನೊಂದು ರೂಮಲ್ಲಿ ಬರೀ ಕಾಫಿ ಕುಡ್ಕೊಂಡು ಏನೋ ಸ್ಮೋಕ್ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂತ್ರೆ ಆಗತ್ತಾ? ಇಲ್ಲ. ಸೊ ಟೈಮ್ ಕೊಡೋದಲ್ಲದೆ ಆ ಟೈಮನ್ನು ನಾನು ಎಷ್ಟು ಚೆನ್ನಾಗಿ ನನಗೆ ಒಂದು ಕಾಮ್ ಆಗೋದಕ್ಕೆ ಹೆಂಗೆ ಪ್ರಯತ್ನ ಪಡ್ತೀನಿ ಅಂದಾಗ ಆವಾಗ ಇವೆಲ್ಲ ಬರ್ತವೆ. ಈಗ ಪ್ರಾಣಾಯಾಮ, ಸೊ ಹಾಗೆ ಬ್ರೀತಿಂಗಿಂದ ನಮಗೆ ಪಾಸಿಟಿವ್ ಎಫೆಕ್ಟ್ ಇರುತ್ತೆ ನಮ್ಮ ಮೈಂಡಿಗೆ, ಈವನ್ ಹೆಲ್ತ್ ಓವರ್ ಆಲ್ ಬಾಡಿಗೂ ಕೂಡ. ಸೊ ಹಾಗಾಗಿ ಪ್ರಾಣಾಯಾಮ, ಎನಿ ಟೈಪ್ ಆಫ್ ಪ್ರಾಣಾಯಾಮ ಅದರಲ್ಲಿ ಒಂದು ಇಂಪಾರ್ಟೆನ್ಸ್ ತಗೊಳುತ್ತೆ. ಅದೇ ರೀತಿ ಅಟ್ಲೀಸ್ಟ್ ಮೆಡಿಟೇಷನ್, ಈ ಒಂದು ಈಗ ನೀವು ಜನರಲ್ಲಾಗಿ ಪತಂಜಲಿ ಯೋಗ ಸೂತ್ರಾಸ್ ಅಥವಾ ರಾಜಯೋಗ ಅಂತ ನೋಡಿದ್ರೆ ಅದರಲ್ಲಿ ಮೇನಾಗಿ ಮೆಡಿಟೇಷನ್ ಬರೋ ಅಂಥದ್ದು. ಸೊ ಅದು ಒಂದು ರೀತಿ ಲಿಬರೇಷನ್ ಅಥವಾ ಮೋಕ್ಷವನ್ನು ಹೊಡ್ಕೊಂಡು ಹೋದಲ್ಲಿ ಒಂದು ಪಾರ್ಟ್, ಒಂದು ಸ್ಟೆಪ್ ಅಷ್ಟೇ ಮೆಡಿಟೇಷನ್ ಇರೋದು. ಬಟ್ ಈಗ ಸ್ವಲ್ಪ ಕಮರ್ಷಿಯಲೈಸ್ ಆಗಿ ಅದನ್ನು ಎತ್ಕೊಂಡು ಬಂದ್ಬಿಟ್ಟು ನಾವು ಈಗಿನ ಒಂದು ಲೈಫ್ ಸ್ಟೈಲ್ ಎತ್ಕೊಂಡು ಬಂದಿವಿ. ಹಾಗೆ ನೋಡೋಕೆ ಹೋದರೆ ನೀವು ರಾಜಯೋಗನ್ನೇ ಫಾಲೋ ಮಾಡ್ತೀನಿ ಅಂತ ಹೋದಾಗ ನೀವು ಇನಿಷಿಯಲ್ ಫಸ್ಟ್ ಕಪಲ್ ಆಫ್ ಸ್ಟೆಪ್ಸಲ್ಲಿ ಸುಳ್ಳು ಹೇಳಬಾರ್ದು ಅಂತಲೇ ಬರುತ್ತೆ. ಈಗ ಅಂಥವನ್ನೆಲ್ಲ ನಾವು ಯಾರು ಫಾಲೋ ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ಮಾಡೋ ಅಂಥದ್ದು. ಬಟ್ ಅಟ್ಲೀಸ್ಟ್ ಆ ಮೆಡಿಟೇಷನ್ ಎತ್ಕೊಂಡು ಬಂದು ಫಾಲೋ ಮಾಡೋದು ಒಂದು ಚೂರಾದರೂ ಅದರ ಪಾಸಿಟಿವ್ ಥಿಂಗ್ ಅಂತೂ ನಿಜ. ಸೊ ಆ ಮೆಡಿಟೇಷನಿಂದ ಅಟ್ಲೀಸ್ಟ್ ಈಗ ಮೈಂಡ್ಫುಲ್ನೆಸ್ಸು ಇರ್ಬೋದು. ಈಗ ಬುದ್ಧಿಸಮಿಂದ ಮೈಂಡ್ಫುಲ್ನೆಸ್ ಎತ್ಕೊಂಡು ಬಂದರು. ಈವನ್ ನಾವು ಮೆಂಟಲ್ ಹೆಲ್ತ್ ಕೇರ್ ನೋಡಿದ್ರೆ ಈಗ ಡಿಫ್ರೆಂಟ್ ಇಂಟರ್ವೆನ್ಷನ್ನು ನಾವೇನೋ ಒಂದು ಮೆಂಟಲ್ ಇಶ್ಯೂಸ್ ಇದ್ದವರಿಗೆ ಕೂಡ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಕೂಡ ಮೈಂಡ್ಫುಲ್ನೆಸ್ ಈಗ ಪ್ರಾಪರ್ ಆಗಿಯೇ ಅದನ್ನು ಯೂಸ್ ಮಾಡೋದಕ್ಕೆ ಮಲ್ಟಿಪಲ್ ಇಯರ್ಸ್ ಆಗಿಬಿಟ್ಟಿದೆ ಅದನ್ನು ಶುರು ಮಾಡಿಬಿಟ್ಟು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಈಗ ನಮ್ಮ ಏನೋ ಸ್ಕ್ರಿಪ್ಚರ್ಸು ಇದನ್ನೆಲ್ಲ ನೋಡಿದ್ರೆ ಈಗ ಹೇಳ್ಬೋದು, ನಾನು ಪವರ್ ಆಫ್ ನೌ ರಿಲೇಟೆಡ್ ಹೇಳ್ಕೊಳ್ಳೋದಿರ್ಬೋದು, ಈ ಕ್ಷಣಕ್ಕಾಗಿ ಇರುವುದು, ಈ ಕ್ಷಣದಷ್ಟೇ ನೀನು ಕಾನ್ಸಂಟ್ರೇಟ್ ಮಾಡಿರು ಅಂತ. ಸೊ ಮೆಡಿಟೇಷನಲ್ಲಿ ನಾವು ಅದೇ ಕಡೆಗೆ ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಯಾಕಂದರೆ ನಮ್ಮದು ಮೈಂಡು ಬರೀ ಪಾಸ್ಟು ಇಲ್ಲ ಫ್ಯೂಚರ್ ಕಡೆನೇ ಯೋಚಿಸ್ತಾ ಇರುತ್ತೆ. ನಾಳೆ ಏನೋ ಅನ್ನೋದು ಯೋಚಿಸ್ತಾ ಇರ್ತೀವಿ, ಇಲ್ಲ ನಿನ್ನೆದೇನೋ ಯೋಚಿಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಅದು ಬಿಟ್ಟು ನಮಗೆ ಎರಡು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಯಾಕಂದರೆ ನಾನು ಹಳೇದು ನಿನ್ನೆ ಆಗಿದ್ದು ನನಗೆ ಮುಗಿದೋಗ್ಬಿಟ್ಟಿದೆ, ನನ್ನ ಕಂಟ್ರೋಲಲ್ಲಿ ನಿನ್ನೆ ಇತ್ತು. ನಾಳೆ ನನಗೆ ಇವತ್ತು ಕಂಟ್ರೋಲ್ ಇಲ್ಲ, ನಾಳೆ ಇರುತ್ತೆ. ಮೇ ಬಿ ನಾಳೆಗೆ ನಾನು ಏನೋ ಇವತ್ತೊಂದು ಇದನ್ನ ಎತ್ತಲ್ಲಿ ಇಡಬೇಕು ಅಂದರೆ ಅದು ಇವತ್ತು ನನ್ನ ಕಂಟ್ರೋಲ್ ಇರುತ್ತೆ. ಆದರೆ ನಾಳೆ ಹಿಂಗೆ ಮಾಡಿಬಿಟ್ರೆ ಏನೋ ಅನ್ನೋದು ಯೋಚಿಸ್ಕೊಂಡು ಕೂರಕ್ಕೆ ಸಾಧ್ಯ ಇಲ್ಲ, ಇವತ್ತು ನನ್ನ ಕಂಟ್ರೋಲ್ ಇರುತ್ತಲ್ವ. ಸೊ ಅದು ಮೆಡಿಟೇಷನಿಂದ ಅಟ್ಲೀಸ್ಟ್ ನೀವು ಆ ಕಡೆಗೆ ಅಥವಾ ಅನ್ನೆಸೆಸರಿ ಥಾಟ್ಸನ್ನು ಕಮ್ಮಿ ಮಾಡೋದಕ್ಕೆ ಅದಕ್ಕೊಂದು ಪ್ರಯತ್ನ, ಅಟ್ಲೀಸ್ಟ್ ಆ ಪ್ರಯತ್ನದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ಹ್ಯಾಬಿಟ್ ಥರ ಆಗ್ಬೋದು. ಯಾಕಂದರೆ ನಾನು ಪ್ರೆಸೆಂಟಲ್ಲಿ ಇರೋಕ್ಕೆ ಪ್ರಯತ್ನ ಪಡ್ಬೋದು. ದಿನ ಒಂದು 1 ಅವರ್ ಮೆಡಿಟೇಷನ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟ್ರೆಸ್ಫುಲ್ ಸಿಚುವೇಷನ್ಲಿದ್ದಾಗೂ ನಾವು ಓಕೆ ಸ್ಟ್ರೆಸ್ ತೊಗೋಬೇಕಾ, ನನ್ನಲ್ಲಿ ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ, ಆರಾಮಾಗಿರೋಣ ಅನ್ನೋದೊಂದು ಬರುತ್ತೆ. ಎಟ್ ದಿ ಸೇಮ್ ಟೈಮ್ ಆ 1 ಅವರ್ ನಾನು ಮೆಡಿಟೇಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಲೆವೆಲ್ಗೆ ಕಾಮ್ ಆಗೋದಕ್ಕೆ
ಒಂದು ಚೂರು ನಾವು ರೆಸ್ಟ್ ಕೊಡೋದಕ್ಕೆ ಆಗತ್ತೆ. ಸೊ ಖಂಡಿತ ಅದು ಇಂಪಾರ್ಟೆಂಟು IT ಪೀಪಲಿಗಂತೂ ಅಂತ ಹೇಳ್ತೀನಿ. ಲವ್ಲಿ. ಅಂದರೆ ಇವತ್ತಿನ ದಿನದಲ್ಲಿ ಕೆಲಸ ಮತ್ತು ಒತ್ತಡ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಅದರ ಜೊತೆಗೆ ಫ್ಯಾಮಿಲಿ, ಫ್ರೆಂಡ್ಸು, ಸೆಲ್ಫ್ ಕೇರು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಟಿಪ್ಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ವೇರ್ ವಿ ಗೋ ರಾಂಗ್, ಎಲ್ಲಿ ತಪ್ಪಾಗುತ್ತೆ ಅನ್ನೋದನ್ನು ಬಹಳ ಸರಳವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ನರೇನ್ ಅವರೇ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಬೆಂಗಳೂರು ಬಜ್ನಲ್ಲಿ ಇವತ್ತು ಒಂದು ಬಹಳ 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 ಮುಖ್ಯವಾದ ಟಾಪಿಕ್ ನಾವು ನಿಮ್ಮ ಮುಂದೆ ತಂದಿದ್ದೀವಿ. ಪ್ರತಿದಿನ ಕೆಲಸ ಮಾಡ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ, ನಾನು ಡಿಪ್ರೆಸ್ ಇದ್ದೀನಿ, ನನ್ನ ಜೀವನದಲ್ಲಿ ಬಹಳ ಕಷ್ಟ ಇದೆ ಅನ್ನೋರಿಗೆ ಖಂಡಿತ ಈ ಪಾಡ್ಕಾಸ್ಟ್ ಹೆಲ್ಪ್ ಆಗುತ್ತೆ ಅನ್ನೋ ಆಶಯದೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.